everyone. This is Megha and I'll be your host for today's podcast. Today we have with us a woman whose journey beautifully proves that leadership is not just about your age limit or the path you are in. We have with us today Miss Sunita Gangadhar. Ma'am, listening to your story, journey itself feels like a story from student leadership to banking and then stepping into entrepreneurship. The transition itself takes huge courage and confidence. We are very grateful to have you here today with us. So without taking much more time, let's dive into your journey. So my first question to you, ma'am. Madam, every business journey has a starting point. So how was your entrepreneur career began? Thank you, Megha. Actually, your question is very small, but my answer is very big. ನೀವೇನಾದರೂ ಟೈಮ್ ಲಿಮಿಟ್ ಇಟ್ಟರೆ ಸಾಕಾಗಿಲ್ಲ ಬಿಕಾಸ್ ಕ್ಯಾನ್ ಎನಿಬಡಿ ಗೆಸ್ ಹೌ ಓಲ್ಡ್ ಐ ಆಮ್ ಪ್ಲೀಸ್ ನೋ 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 ಐ ಆಮ್ 23 ಏಜ್ ಈಸ್ ಜಸ್ಟ್ ಅ ನಂಬರ್ I am telling 23 because I am just like 23-year-old person today also, mentally and even physically. Understand? My first this thing is, are you comfortable in English or Kannada English mix? Okay, thank you. So age is just a number anta ನಾನು ಪ್ರೂವ್ ಮಾಡಿದ್ದೀನಿ. ಸೊ ಐ ಆಮ್ ಜಸ್ಟ್ 23, 24, 25 ವಾಟ್ ಎವರ್ ನಂಬರ್ ಯು ಕ್ಯಾನ್ ಸೇ. ಅಂದರೆ ಯಾವುದೋ ಮನುಷ್ಯ ನಿಮ್ಮ ಕ್ವಶನ್ ಕ್ಯಾನ್ ಯು ಟೆಲ್ ಮೈ ಸ್ಟೋರಿ ಆರ್ ಐ ಹ್ಯಾವ್ ಟು ಆನ್ಸರ್ ಫಾರ್ ಯುವರ್ ಕ್ವಶನ್? ಜಸ್ಟ್ ಐ ಸ್ಟಾರ್ಟ್ ಮೈ ಸ್ಟೋರಿ ಬಿಕಾಸ್ ಎಸ್ಟರ್ಡೇ ಓನ್ಲಿ ಐ ಕೇಮ್ ಟು ನೋ. ಇವರು ನನಗೆ ಬ್ಯಾನರನ್ನು ಕಳಿಸಿದಾಗ ಅವಾಗ ನನಗೆ ಗೊತ್ತಾಯಿತು ಯು ಹ್ಯಾವ್ ಇನ್ವೈಟೆಡ್ ಮೀ ಹಿಯರ್ ಟು ಲಿಸನ್ ಟು ಮೈ ಸ್ಟೋರಿ. ಅಲ್ಲಿವರೆಗೂ ನಾನು ಕ್ವಶನ್ ಆನ್ಸರ್ಗೆ BBA ಇಂಟ್ರಾಕ್ಷನ್ಗೆ ಸ್ವಲ್ಪ ಏನೋ ವಿಚಾರ ಮಾಡ್ತಿದ್ದೆ. ಐ ಆಮ್ ಥ್ಯಾಂಕಿಂಗ್ ಮಿಸ್ಟರ್ ಚನ್ನಾರಾವ್ ಸರ್. ನನ್ನ ಹಳೆಯ ನೆನಪುಗಳನ್ನು ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ಮರುಕಳಿಸೋದನ್ನು ಮರೆತು ಬಿಟ್ಟಿದ್ದೆ, ಟೈಮ್ ಕೊಟ್ಟಿರಲಿಲ್ಲ. ನಿನ್ನೆ ರಾತ್ರಿ 12 ಗಂಟೆವರೆಗೆ ಜಸ್ಟ್ ನಾನು ವೆಂಟ್ ಬ್ಯಾಕ್ ಟು ಮೈ ಚೈಲ್ಡ್ಹುಡ್. ನಾನು ಇವತ್ತೇನಿದ್ದೀನಿ, ಎಲ್ಲಿಂದ ಬಂದೆ, ಇವತ್ತು ನನ್ನ ಯಾಕೆ ಕರೆದ್ರು ಅಂತ. ಈಗೆಲ್ಲ ನೀವು ಕೂತಿದ್ದೀರಲ್ಲ, ಈ ಜಾಗದಲ್ಲಿ ಜನರು 5-6 ವರ್ಷ ಬಂದು ಎಜುಕೇಷನ್ ಮಾಡಿಕೊಂಡು ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೊರಗೆ ಹೋಗ್ತಾರೆ. ನಾನು ನನ್ನ 10-11ನೇ ವರ್ಷದಿಂದ ಹಿಡಿದು ಇವತ್ತು ವಾಪಸ್ ಇಲ್ಲಿ ಬಂದೀನಿ ಅಂದರೆ ನಮ್ಮ ಭಾಷೆ ಒಳಗೊಂದು ಹೇಳ್ತಾರೆ ಉಂಡಾಡಿದ ಜಾಗ ಅಂತ ಹೇಳಿ. ಅಷ್ಟು ನನಗೆ ಇದು ಕೇವಲ ಅಷ್ಟು ನನಗೆ ಆತ್ಮೀಯ ಜಾಗ ಇದು. ಇಲ್ಲಿಂದಲೇ ನನ್ನ ಜೀವನ ಪ್ರಾರಂಭ ಆಗಿದ್ದು, ಇಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು. ನಾನು ಕಾಲೇಜ್ಗೆ ಅಡ್ಮಿಷನ್ ಅದು ಹೆಂಗಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೇಕು. ನಮ್ಮ ಮನೆ ಹತ್ತಿರ ಇರೋದ್ರಿಂದ ಸ್ಕೂಲ್ ಹಾಲಿಡೇಸ್ ಒಳಗೆ ವಿ ಯೂಸ್ ಟು ಕಮ್ ಟು ದಿಸ್ ಕಾಲೇಜೆಲ್ಲ ಬಂದಾಗಿರ್ತಿದ್ವು, ಲ್ಯಾಬ್ ಎಲ್ಲ ಕಿಟಕಿಗಳು ಬಂದಾಗಿರ್ತಿದ್ವು. ನಮ್ಮದು ಎಕ್ಸ್ಪ್ಲೋರಿಂಗ್ ಚಾಲು. ಇಲ್ಲೇನೈತಿ, ಹಾವಿಟ್ಟಾರೆ ಜಿಯಾಲಜಿ ಲ್ಯಾಬ್, ಅಲ್ಲೇನೈತಿ ಕೆಮಿಸ್ಟ್ರಿ ಲ್ಯಾಬ್, ಇಲ್ಲೇ ಸರ್ ಅದ್ರೆ ನೋಡಿಬಿಟ್ರೆ ಓಡಿ ಬರ್ರಿ, ಆ ಪಾಂಡೊಳಗೆ ಫಿಶ್ ಅದಾವ ಹಿಡೀರಿ. ಐ ವಾಸ್ ಹೈಲಿ ಮಿಶ್ಯೂಸ್. ಮುಂದೆ ಈ ಕಾಲೇಜ್ ಒಳಗೆ ಅಡ್ಮಿಷನ್ಗೆ ಬರ್ತೀನಿ, ಅದು ಏನೂ ಡ್ರೀಮ್ ಇಲ್ಲ. ಅವತ್ತು ಜೀವಿಸಿದೆ ನಾನು. ವಿ ಹ್ಯಾವ್ ಟು ಲೀವ್ ಅವರ್ ಟುಡೇ ಫಸ್ಟ್. ವಿ ಹ್ಯಾವ್ ಟು ಲೀವ್ ಅವರ್ ಟುಡೇ. ನಾಳೆ ಬರ್ತದೆ, ಬಂದಂಗೆ ಹೋಗಬೇಕು. ಚೇಂಜ್ ಈಸ್ ಲೈಫ್. ಜೀವನ ಹೆಂಗೆ ಬದಲಾಗ್ತದೆ, ಮನುಷ್ಯ ಹರಿಯೋ ನೀರಿನಂಗೆ ಇರಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ತೀನಿ. ಒಂದು ದಿವಸ ನಿಮ್ಮಂಗೆ ನಾನು ಅಲ್ಲಿ ಕೂತ್ಕೊಂಡು ಬೇಕಾದಷ್ಟು ಲೆಕ್ಚರ್ಸನ್ನು ಕೇಳಿದ್ದೆ, ಮಾತಾಡಿದ್ದೆ. ಇವತ್ತು ಹೇಳೋ ಈ ಜಾಗದಲ್ಲಿ ಬಂದಿದ್ದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಯಾಕಂದರೆ ಇದು ನಂದು ಪ್ರೌಡ್ ಅಂತ ಅಲ್ಲ, ಈ ಒಂದು ಸ್ಟೇಜ್ ಒಳಗೆ ನಮ್ಮಿಂದ 4 ಜನರಿಗೆ ನಾನು ಇನ್ಸ್ಪಿರೇಷನ್ ಕೊಡೋ ಒಂದು ಸ್ಟೇಜಲ್ಲಿ ನಿಂತಿದ್ದೀನಿ. ನನ್ನಿಂದ 4 ಜನ ಇನ್ಸ್ಪೈರ್ ಆಗಬೇಕು, ಅವರು ತಮ್ಮ ಜೀವನವನ್ನು ನಿರೂಪಿಸ್ಕೊಳ್ಳಿಕ್ಕೆ ನನ್ನವಲ್ಲಿರೋ ಒಂದು ಗುಣವನ್ನಾದರೂ ಅವರು ಅರ್ಥ ಮಾಡಿಕೊಂಡ್ರು ಸಾಕು, ನನ್ನ ಜೀವನ ಸಾರ್ಥಕ ಅನ್ನೋ ಒಂದು ಉದ್ದೇಶ. ಹೇಗೆ ಸ್ಟಾರ್ಟ್ ಆಯಿತು ನನ್ನ ಸ್ಟೋರಿ ಅಂತ ಹೇಳ್ತೀನಿ. ನಿನ್ನೆಯಿಂದ ರಿಕಲೆಕ್ಟ್ ಮಾಡ್ಕೊಂಡಿದ್ದೆ ನಾನು. ಭಾಳ ಖುಷಿ ಆಗ್ತದೆ ನನಗೆ. ಇಷ್ಟು ಜನ ಕುತ್ಕೊಂಡು ಕೇಳ್ತೀರಿ ಪೇಷನ್ಸಿಂದ ಸರ್. ಸೊ ಐ ಆಮ್ ವೆರಿ ಹ್ಯಾಪಿ. ಕಿತ್ತೂರ ನಾಡಿನ ಕೆಚ್ಚೆದೆಯ ಕನ್ನಡ ವೀರರೇ, ಎದ್ದೇಳಿ ಬ್ರಿಟಿಷರನ್ನು ಒದ್ದೋಡಿಸೋಣ. ಯಾಕೆ ಹೇಳಿದೆ ಈ ಭಾಷೆ? ಈ ಒಂದು ಶಬ್ದನ ವೆನ್ ಐ ವಾಸ್ ಇನ್ 6th ಸ್ಟ್ಯಾಂಡರ್ಡ್ ವಿದ್ಯಾದಾನ ಸಮಿತಿ ಸ್ಟೇಜ್ ಮೇಲೆ ಜೋರಾಗಿ ಒಬ್ಬ ಹುಲಿ ಗರ್ಜಿಸಿದ ಹಾಗೆ ನಾನು ಗರ್ಜಿಸಿದ್ದಕ್ಕೆ ಐ ವಾಸ್ ಡೂಯಿಂಗ್ ಎ ಫ್ಯಾನ್ಸಿ ಡ್ರೆಸ್. ಕಿತ್ತೂರು ಚೆನ್ನಮ್ಮನ ರೋಲನ್ನು ಮಾಡಿದಾಗ ಈ ಒಂದು ಕೋಟನ್ನು ನಾನು ಹೇಳಿದ್ದಕ್ಕೆ ಸ್ಟೇಜಲ್ಲಿರೋ ಜನ, ಅದು ಒಂದು ದೊಡ್ಡ ಸ್ಕೂಲ್, ಸಿಕ್ಕಾಪಟ್ಟೆ ಕ್ರೌಡು.
ಅಷ್ಟು ಒಂದು ಸಣ್ಣ ಹುಡುಗಿ ಆ ಒಂದು ಸ್ಟೈಲಲ್ಲಿ ಹೇಳಿದ್ದಕ್ಕೆ ಐ ಗಾಟ್ ಎ ಫಸ್ಟ್ ಪ್ರೈಸ್. ಅದು ಯಾಕೆ ಬಂತು ಅಂತ ಹೇಳ್ತೀನಿ. ಯಾಕೆ ನಾನು ಕಿತ್ತೂರು ಚೆನ್ನಮ್ಮ ಆದೆ, ಯಾಕೆ ನಾನು ಫಸ್ಟ್ ಪ್ರೈಸ್ ಬಂದೆ. ನಾನು ಏನು ಹೇಳ್ತೀನಂದರೆ, ಪ್ರತಿಯೊಂದು ಮನುಷ್ಯನಲ್ಲಿ ಒಂದು ಕ್ವಾಲಿಟಿ ಇರ್ತದೆ, ಅದು ನಮಗೆ ಗೊತ್ತಿರೋದಿಲ್ಲ. ನಾವೇನು ಪ್ರಯತ್ನ ಮಾಡಬೇಕು ಜೀವನದಲ್ಲಿ ಅಂದರೆ ಅದನ್ನು ಹೊರಗೆ ಹಾಕೋ ಪ್ರಯತ್ನ ಮಾಡಬೇಕು. ಇದು ದೊಡ್ಡ ವಿಷಯ ಇಲ್ಲ. ಫ್ಯಾನ್ಸಿ ಡ್ರೆಸ್ ಪ್ರತಿಯೊಬ್ಬರು ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಕಾಲ್ ಫಾರ್ಮ್ಸ್ ಬರ್ತದೆ, ಪಾರ್ಟಿಸಿಪೇಟ್ ಮಾಡ್ತಾರೆ, ಪ್ರೈಸ್ ತೊಗೊತಾರೆ, ಹೋಗ್ತಾರೆ, ಬರ್ತಾರೆ. ಯಾಕೆ ಮಾಡಿದೆ ಅವತ್ತು ನನಗೆ ಗೊತ್ತಿರಲಿಲ್ಲ ಯಾಕೆ ಮಾಡಿದೆ. ಬಿಕಾಸ್ ದಟ್ ವಾಸ್ ಮೈ ನೇಚರ್, ಮೈ ಕ್ಯಾರೆಕ್ಟರ್. ಅದಕ್ಕೆ ಮಾಡಲಿಕ್ಕೆ ಒಂದು ಬಲವಾದ ಕಾರಣ ಇದೆ ಅಂತ ನಾನು ನಿನ್ನೆ ತಿಳ್ಕೊಂಡಿದ್ದು. ಅಷ್ಟು ಇಷ್ಟು ಗೊತ್ತಿತ್ತು. ಬಟ್ ನನಗೆ ಇವತ್ತಿಗೆ ನೀವು ಇಲ್ಲಿ ಇನ್ವೈಟ್ ಮಾಡಿದಾಗ ನಾನು ಇನ್ನೂ ಅದನ್ನು ಕ್ಲಾರಿಫೈ ಮಾಡಿಕೊಂಡೆ. ಯಾಕಂದರೆ ಆ್ಯನ್ಯುವಲ್ ಫಂಕ್ಷನ್ಗೆ ತಯಾರಿ ನಡೆದಿತ್ತು. 10, 12, 15 ಜನ ಎಲ್ಲ ಗ್ರೂಪ್ ಡ್ಯಾನ್ಸ್ಗಳು ಸ್ಕೂಲಲ್ಲಿ ತಯಾರಿ ಮಾಡ್ತಿದ್ರು. ನಾನು ಸೇರಬೇಕು ಎಲ್ಲದರೊಳಗೂ ಮುಂದೆ. ನಾನು ಹಿಂದೆ ಯಾವತ್ತೂ ಇಲ್ಲ, ಬರೀ ಕಾಲೇಜಲ್ಲಿ ಕ್ಲಾಸಿಗೆ ಮಾತ್ರ ಬ್ಯಾಕ್ ಬೆಂಚರ್. ಅದರ್ ಆ್ಯಕ್ಟಿವಿಟೀಸಲ್ಲಿ ಐ ಆಮ್ ಫಸ್ಟ್. ಸೊ ನನಗೂ ಡ್ಯಾನ್ಸ್ ಒಳಗೆ ಸೇರಬೇಕು, ತಗೊಳ್ರಿ ಅಂದರೆ ಟೀಚರ್ಸು ಹೈಲಿ ನಾಟಿ ಗರ್ಲು, ಈಗಿನ ಯಾರು ಸಂಭಾಳಿಸೋದು, ಹೇಳ್ದಂಗೆ ಕೇಳಂಗಿಲ್ಲ, ತಂದೆ ಮಾಡ್ತಾಳೆ, ಬ್ಯಾಡ್ ಸರಿ ಅಂತ. ನಾನು ತಗೊಳ್ಳಿಲ್ಲ ಡ್ಯಾನ್ಸ್ ಒಳಗೆ. ಎಷ್ಟು ಮನಸ್ಸಿಗೆ ಬೇಜಾರಾಗಿರಬೇಕು. ಆ ಸಣ್ಣ ಒಂದು ಮನಸ್ಸು ಎಷ್ಟು ಬೇಜಾರಾಗಿತ್ತು ಅಂದರೆ ಅಷ್ಟೇ ಜೋರಾಗಿ ಹೊರಗೆ ಹಾಕಿದೆ. ಹೆಂಗೆ ಆಯಿತು, ನೀ ಗ್ರೂಪ್ ಡ್ಯಾನ್ಸ್ ಒಳಗೆ ತೊಗೊಂಡಿಲ್ಲ, ನಾನು ಇಂಡಿಪೆಂಡೆಂಟಾಗಿ ಏನಾದರೂ ಮಾಡೇ ಮಾಡ್ತೀನಿ. ಐ ಸೆಲೆಕ್ಟೆಡ್ ಫ್ಯಾನ್ಸಿ ಡ್ರೆಸ್. ಆ ಫ್ಯಾನ್ಸಿ ಡ್ರೆಸ್ಸನ್ನು ಚೂಸ್ ಮಾಡಿದೆ, ಅದಕ್ಕೆ ಪ್ರೈಸ್ ಬಂತು. ಗ್ರೂಪ್ ಡ್ಯಾನ್ಸಲ್ಲಿ ಇರೋರು ಯಾರಿಗೂ ಪ್ರೈಸ್ ಬರಲಿಲ್ಲ, ಇಂಡಿವಿಜುವಲ್ ಆಗಿ ಯಾರೂ ಐಡೆಂಟಿಫೈ ಆಗಲಿಲ್ಲ. ನಾನು ಇಂಡಿಪೆಂಡೆಂಟ್ ಆಗಿ ಸ್ಟೇಜ್ ಮೇಲೆ ಹೋದೆ, ಇಂಡಿಪೆಂಡೆಂಟ್ ಆಗಿ ಮಾತಾಡಿದೆ, ಇಂಡಿಪೆಂಡೆಂಟ್ ಆಗಿ ಪ್ರೈಸ್ ತೊಗೊಂಡು ಬಂದೆ. ಕರೆಕ್ಟಾ? ಅದೇನು ತೋರಿಸ್ತದೆ ಹೇಳ್ರಿ? ಹಠ. ನನ್ನ ಅಡಮೆಂಟ್ನೆಸ್ ತೋರಿಸ್ತದೆ. ಹಠ, ಜಿದ್ದು, ಅಡಮೆಂಟ್ನೆಸ್ ಒಳ್ಳೇದಕ್ಕೆ ಬಳಸ್ಕೊಂಡಾಗ ಜೀವನದಲ್ಲಿ ಭಾಳ ಸಾಧಿಸ್ಬೋದು ನಾವು. ಅನ್ನಿಸ್ತಿದ್ಯಾ ನಿಮಗೆ ನಾನು ಹೇಳಿರೋದೇನಾದ್ರು ಕರೆಕ್ಟ್ ಅನ್ನಿಸ್ತಿದ್ಯಾ? ಯಾಕಷ್ಟು ಡಲ್ಲ ಕುತ್ಕೊಂಡಿರಿ ಎಲ್ಲರೂ? ಬಿ ಫ್ರ್ಯಾಂಕ್. ನಾನು ಎಲ್ಲರಿಗೂ ಇವತ್ತಿನ ಜೊತೆಗೂ ನಾನು ಯಾವತ್ತೂ ಫ್ರೆಂಡಾಗೇ ಇರ್ಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಐ ಆಮ್ ಆಫ್ ಯುವರ್ ಏಜ್ ಓನ್ಲಿ. ನಾನು ಸೀನಿಯರ್ ಅಲ್ಲೇ ಇಲ್ಲ ಇಲ್ಲಿ. ಕರೆಕ್ಟಾ? ಯಾರಾದರೂ ಈಸಿಯಾಗಿ ಬಂದು ನನ್ನ ಶೋಲ್ಡರ್ ಮೇಲೆ ಕೈ ಹಾಕಿದ್ರೆ ಐ ವಿಲ್ ಬಿ ಮೋರ್ ಹ್ಯಾಪಿ. ಹೌದು, ನನ್ನ ಮೈಂಡು ಇನ್ನೂ ಅಷ್ಟು ಸಣ್ಣದೇ ಇದೆ. ಏಜ್ ಬರೀ ಬಾಡಿಗೆ ಆಗ್ತಾ ಇದೆ ಹೊರತು ನನ್ನ ಮೈಂಡ್ ಇನ್ನೂ ಚಿಕ್ಕದಾಗೇ ಇದೆ. ಬಿಕಾಸ್ ಐ ವಾಂಟ್ ಟು ಲರ್ನ್, ಐ ವಾಂಟ್ ಟು ಗೋ ಹೈಡ್, ಐ ವಾಂಟ್ ಟು ಅಚೀವ್, ಐ ವಾಂಟ್ ಟು ಎಕ್ಸ್ಪ್ಲೋರ್ ಇವನ್ ಟುಡೇ. ಹಿಂದಿನ ದಿನಗಳಿಗಿಂತ ಇವತ್ತಿನ ದಿನ ಇನ್ನೂ ಜಾಸ್ತಿ ಮಾಡಬೇಕಂತ ಇದ್ದೀನಿ. ಯಾಕಂದರೆ ಜೀವನವನ್ನು ಜಾಸ್ತಿ ನೋಡಿದವನಾಗಲೇ. ಐ ಆಮ್ 57 ಇಯರ್ ಓಲ್ಡ್. ಹೌದಾ? ಸಿಕ್ಕಾಪಟ್ಟೆ ನೋಡಿದ್ದೀನಿ. 3 ಸ್ಟೇಟದ್ದು ನೀರು ಕುಡಿದಿದ್ದೀನಿ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ 3 ಊರು ತಿಂದಿದೆ. ಓಕೆ, ಆ ಒಂದು ಕಿತ್ತೂರು ಚೆನ್ನಮ್ಮನ ಫ್ಯಾನ್ಸಿ ಡ್ರೆಸ್ ಒಳಗೆ ಏನೇನು ಅಡಗಿತ್ತು ಅಂತ ನಾವು ವಿಚಾರ ಮಾಡಿದಾಗ, ಯಾರೋ ಒಬ್ಬ ಮನುಷ್ಯ, ಟೀಕೆ, ಇದರಲ್ಲಿ ನಮಗೆ ಒಂದು ಡಿಸಿಷನ್ ಮೇಕಿಂಗು, ನಾನು ಇದನ್ನು ಮಾಡಬೇಕು ಅಂತ ಹೇಳಿ ಧೈರ್ಯ, ಒಬ್ಬರೇ ಮುಂದೆ ಹೋಗಿ ಮಾಡಲಿಕ್ಕೆ. ಸೆಕೆಂಡ್, ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯನಾ? ಏನನ್ನು ವಿ ನೀಡ್ ಅ ಟೀಮ್. ಪ್ಲ್ಯಾನಿಂಗ್, ಎಫರ್ಟ್, ಕಂಟಿನ್ಯೂಯಸ್ ಎಫರ್ಟ್ ಆ್ಯಂಡ್ ಎಕ್ಸಿಕ್ಯೂಷನ್. ಆ ಒಂದು ಫ್ಯಾನ್ಸಿ ಡ್ರೆಸ್ಸಲ್ಲಿ ಇಷ್ಟೆಲ್ಲ ಅಡಗಿದೆ. ಡು ಯು ಅಗ್ರಿ ವಿತ್ ಮೀ? ಅನಿಸ್ತಾ ಇದೆಯಾ ಮಕ್ಕಳೇ ನಿಮಗೆಲ್ಲ? ಹೆಂಗೆ ಹೇಳ್ರಿ? ಡಿಸಿಷನ್ ತೊಗೊಂಡೆ, ಫಸ್ಟ್ ಹೋಗಿ ನನ್ನ ಹೆಸರು ಬರೆಸ್ದೆ. ಏನಾಗ್ತೀನಿ ನೀನು ಅಂದರು. ನಾನು ಕಿತ್ತೂರು ಚೆನ್ನಮ್ಮ ಆಗ್ತೀನಿ ಅಂದೆ. ಅದ್ರ ಹಿಂದ್ಗಡೆ ಆ ಕಿತ್ತೂರು ಚೆನ್ನಮ್ಮಗ ಕಾಣಬೇಕಲ್ಲ. ಈಗಿನಂಗೆ ನಿಮಗೆ ಗೂಗಲ್ಲು, AI, ಚಾಟ್ GPT ಟಕ್ ಅಂತ ಒಂದು ಹೊಡೆದ್ರೆ 100 ಫೋಟೋಗಳು ಬರ್ತಾವೆ. ನಮ್ಮ ಟೈಮ್ನಾಗ ಏನೂ ಇರಲಿಲ್ಲ. ಜಸ್ಟ್ ಇಟ್ ವಾಸ್ ಎನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ. ಹಿಸ್ಟ್ರಿ ಬುಕ್ ಒಳಗೆ ಬರ್ತಿತ್ತು, ಕಿತ್ತೂರು ಚೆನ್ನಮ್ಮ ಕುದುರೆ ಮೇಲೆ ಕುಂತ್ಕೊಂಡು ಹಿಂಗೆ ಕಡ್ಗ ಹೇಳ್ಕೊಂಡು. ಮೋಸ್ಟ್ಲಿ ಸರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಷ್ಟೇ ನಮ್ಮ ಇಮ್ಯಾಜಿನೇಷನ್ನು. ನಮ್ಮದು ಬ್ರೈನ್ ಶಾರ್ಪ್ ಆಗ್ತಿತ್ತು. ಯಾಕೆ ಗೊತ್ತೇನು? ನಮಗೆ ರೆಡಿಮೇಡ್ ಏನೂ ನೋಡ್ಲಿಕ್ಕೆ ಸಿಗ್ತಿರ್ಲಿಲ್ಲ. ಯು ಹ್ಯಾವ್ ಟು ಇಮ್ಯಾಜಿನ್. ನಮ್ಮ ಟ್ಯೂಷನ್ ಟೀಚರು ಅವರು ಸ್ಲೋಗನ್ ಬರೆದು ಕೊಟ್ಟರು. ಎಲ್ಲೂ ನಮ್ಗೆ ರೆಡಿಮೇಡ್, ನಿಮ್ಮ ಚಾಟ್ GPTಗೆ ಹೊಡೀರಿ, 1000 ಬಂದುಬಿಡ್ತಾವೆ. ಅದನ್ನು ನಾ ಪ್ರಾಕ್ಟೀಸ್ ಮಾಡಿದೆ. ಓಕೆ, ಅದರಂಗೆ ಡ್ರೆಸ್ಅಪ್ ಆಗಬೇಕು, ಕಾಣಬೇಕಲ್ಲ ಚೆನ್ನಮ್ಮನಂಗೆ. ಸುಮ್ಮನೆನಾ? ಹೌದಲ್ಲ? ಅದಕ್ಕೆಲ್ಲ ನನ್ನ ಅಕ್ಕ ಇದ್ದಾರೆ ಒಬ್ಬರು, ಶಕುಂತಲಾ ಅಂಥೇಳಿ. ಇವತ್ತಿಗೆ ನನ್ನ ಜೊತೆ ಈ ಬಿಸ್ನೆಸ್ಸಲ್ಲಿ ಶಿ ಈಸ್ ಅ ಪಾರ್ಟ್ನರ್. ಅವತ್ತು ಚೆನ್ನಮ್ಮ ಆಗಬೇಕಾದ್ರೂ ಸಹಿತ ಶಿ ವಾಸ್ ವಿತ್ ಮೀ. ಅವತ್ತಿಂದ ಇವತ್ತಿನವರೆಗೂ ನನ್ನ ಜರ್ನಿ ಒಳಗೆ ನನ್ನ ಜೊತೆಗಿರೋ ನನ್ನ ಅಕ್ಕಗೆ ಐ ಆಮ್ ಥ್ಯಾಂಕ್ಫುಲ್ ಟು ಹರ್. ಶಿ ಈಸ್ ಲೈಕ್ ಮೈ ಸೆಕೆಂಡ್ ಮದರ್. ಏನು ಮಾಡಿದ್ವಿ ನಾವು ಮಕ್ಕಳೆಲ್ಲ ಹೋಗಿ? ನಮಗೊಂದು ಖಡ್ಗ ಬೇಕಾಗಿತ್ತು. ಈಗೇನೋ ಎಲ್ಲೋ ರೆಡಿಮೇಡು ಸಿಗ್ತಾವೆ, ಬಾಡಿಗೆ ಸಿಗ್ತಾವೆ, ಎಲ್ಲ ಸಿಗ್ತಾವೆ. ಎಫರ್ಟ್ ನೋಡ್ರಿ. ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್, ಫಾರ್ಗೆಟ್ ದ ಸ್ಟೋರಿ.
ಮನುಷ್ಯ ಸಾಧಿಸ್ಬೇಕಂದ್ರೆ ಒಂದು ಸಣ್ಣ ವಯಸ್ಸಿನಲ್ಲಿ 11 ವರ್ಷದ ಹುಡುಗಿ ತಲೆಯೊಳಗೆ ಏನಿತ್ತು, ಅದಕ್ಕೆ ಏನು ಪ್ರಯತ್ನ ಹಾಕಿ ಪ್ರೈಸ್ ಬಂದ್ಬಿಟ್ಟದೆ ಅಂತ ಹೇಳ್ಬಿಟ್ಟಿನಿ ನಿಮಗೆ. ಅದ್ರ ಹಿಂದೆ ಏನು ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಖಡ್ಗ ಬೇಕಾಗಿತ್ತು. ಖಡ್ಗ ಯಾವ ಕಲರ್ ಇರ್ತದೆ? ಸಿಲ್ವರ್ ಕಲರ್. ಹೌದಾ? ನಮ್ಗೆ ಮೆಟ್ಲ್ ಖಡ್ಗ ಸಿಗಂಗಿಲ್ಲ. ಒಂದು ರಟ್ಟು ತೊಗೊಂಡು ಅದನ್ನು ಖಡ್ಗ ಶೇಪಲ್ಲಿ ಕುತ್ಕೊಂಡು ಸ್ವತಃ ಕಟ್ ಮಾಡಿ ಅಕ್ಕನ ಸಹಾಯದಿಂದ ಮನೆಯೊಳಗೆ ಮಧ್ಯಾಹ್ನ ಎಲ್ಲರೂ ಮರಗಿದಾಗ ಅದಕ್ಕೆ ಹಚ್ಚಲಿಕ್ಕೆ ಸಿಲ್ವರ್ ಪೇಪರ್ ಬೇಕಾಗಿತ್ತು. ಎಲ್ಲೂ ಸಿಗ್ತಿರ್ಲಿಲ್ಲ ಅವಾಗ. ಗದಗೇನು ದೊಡ್ಡ ಊರಲ್ಲ, ಇವತ್ತು ದೊಡ್ಡದು. ಎಲ್ಲಿರ್ತಾವು? ಸೀಕ್ರೆಟ್ ಪ್ಯಾಕ್ ಒಳಗೆ ಸಿಲ್ವರ್ ಪೇಪರ್ ರ್ಯಾಪ್ ಮಾಡಿರ್ತಿದ್ರು. ಅವು ಬಿದ್ದದು ನೋಡಿದ್ವಿ ಅಲ್ಲೇ ಬೀಡಿ ಅಂಗಡಿ ಆಚೆ ಈಚೆ ಎಲ್ಲೋ. ನಾವು ಹುಡುಗಿಯರಾದ್ರೂ ಸಹಿತ ಬೀಡಿ ಅಂಗಡಿ ಆಚೆ ಈಚೆ ಹೋಗಿ ದಿನ ಒಂದು ನಾಲ್ಕು ಪೇಪರ್ಸನ್ನು ಕಲೆಕ್ಟ್ ಮಾಡ್ಕೊಂಡ್ಬಂದು ಮನೆಗೆ ಬಂದು ಕಲೆಕ್ಟ್ ಮಾಡಿ, ಗಮ್ಮು, ಫೆವಿಕಾಲು, ಫೆವಿಕುಕ್ಸು ಏನೂ ಇರಲಿಲ್ಲ. ಹಿಟ್ಟಿನಿಂದ ಒಂದು ಸರಿ ಅಂತ ಮಾಡ್ತಿದ್ರು. ದಟ್ ವಾಸ್ ಎ ಗಮ್. ಅದನ್ನು ಪ್ರಿಪೇರ್ ಮಾಡಿ ಆ ಸಿಲ್ವರ್ ರ್ಯಾಪಿಂಗು ಖಡ್ಗಕ್ಕೆ ಅಂಟಿಸಿ ಒಂದು ಸೋರ್ಡನ್ನು ರೆಡಿ ಮಾಡಿದ್ರು. ಸಾಕಾ ಎಫರ್ಟು? ಚೆನ್ನಮ್ಮ ಆಗಿ ಪ್ರೈಸ್ ತಗೊಳ್ಳಿಕ್ಕೆ ಬೇಕಾಗಿರೋದು. ಅದರಲ್ಲಿ ಅಡಗಿರೋ ಒಂದು ನನ್ನ ಪ್ರಯತ್ನ ಇವತ್ತು ತೋರಿಸ್ತದೆ. ನಾನು ಇವತ್ತು ಇಷ್ಟು ದೊಡ್ಡ ಎಂಟ್ರಪ್ರಿನರ್ ಆಗಿದ್ದೀನಿ, ನಿಮ್ಮ ಎದುರುಗಡೆ ಕೂತ್ಕೊಂಡಿದ್ದೀನಿ ಅನ್ಲಿಕ್ಕೆ ನನ್ನ ಬಾಲ್ಯದಲ್ಲೇ ಅದು ಇತ್ತು. ಅದನ್ನು ಹೊರಗೆ ತೆಗೆದೆ ನಾನು. ಪ್ರತಿಯೊಬ್ಬ ನಿಮ್ಮಲ್ಲಿನೂ ಅದು ಒಂದು ಐತಿ. ಪ್ರತಿಯೊಬ್ಬಲ್ಲಿನೂ ಒಂದೊಂದು ಕ್ಯಾರೆಕ್ಟರ್ ಇರ್ತದೆ. ಅದಕ್ಕೆ ಸರಿಯಾಗಿ ನೀರು ಹಾಕಬೇಕು, ಅಪರ್ಚುನಿಟಿ ನಾವು ಹುಡುಕ್ಬೇಕು, ಬಂದಾಗ ಅದನ್ನು ತೆಗಿಬೇಕು. ರೈಟ್? ಅದನ್ನು ಮಾಡಿಕೊಂಡು ನೆಕ್ಸ್ಟ್ ಕಮ್ಸ್ ಟೀಮ್ ವರ್ಕ್. ಅದನ್ನೆಲ್ಲ ತಯಾರು ಮಾಡಿಕೊಂಡು ಅವತ್ತಿನ ದಿವಸ ಎಲ್ಲ ಕಟ್ಕೊಂಡು, ಈಗೇನು ಸ್ಕೂಟ್ರ್ ಮೇಲೆ ಕಾರ್ ಮೇಲೆ ಪೇರೆಂಟ್ಸ್ ಬಿಟ್ಟು ಬಂದುಬಿಡ್ತಾರೆ. 1-2 ಮಕ್ಕಳು ಇರ್ತಾರೆ. ನಾವು 6 ಜನ ಮಕ್ಕಳು. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ನಮ್ಮ ಫಾದರ್ ಬೀಸಿ. ನಾವು ನಡ್ಕೊಂಡು ಹೋಗ್ಬೇಕು ಕಿಲೋಮೀಟರ್ ಗಟ್ಟಲೆ. ಕಿತ್ತೂರು ಚೆನ್ನಮ್ಮನಿಗೆ ಸೀರೆ ಉಟ್ಕೋಬೇಕು. ನಮ್ಮ ಅಮ್ಮನಿಗೆ ಬರೋಂಗಿಲ್ಲ ಆ ಸ್ಟೈಲು. ಪಕ್ಕದ ಮನೆ ಬ್ರಾಹ್ಮಣರ ಆಂಟಿ ಕಚ್ಚೆ ಸೀರೆ ಉಡಿಸ್ಲಿಕ್ಕೆ ನೆಟ್ವರ್ಕಿಂಗ್. ಆಂಟಿ ನಾನು ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಕೊಟ್ಟಿನಿ, ನಂಗೆ ಸೀರೆ ಉಡಿಸ್ರಿ. ಹಾಂ ಬಾರಮ್ಮ. ಫಾರ್ ಮೇಂಟೈನಿಂಗ್ ಗುಡ್ ರಿಲೇಷನ್ಶಿಪ್ ವಿತ್ ನೇಬರ್ಸ್, ದಟ್ ಹೆಲ್ಪ್ ಮೀ ಟು ಅಚೀವ್ ದ ಸಕ್ಸಸ್. ಕರೆಕ್ಟಾ? ಇದರಿಂದ ಏನು ತೋರಿಸ್ತದೆ? ಪ್ರತಿಯೊಬ್ಬರ ಜೊತೆ ಯಾವ ಟೈಮಲ್ಲಿ ಯಾರು ಹೆಲ್ಪ್ ಆಗ್ತಾರೆ ಗೊತ್ತಿಲ್ಲ. ಅದೆಲ್ಲ ಮರ್ತು ಬಿಡ್ರಿ. ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿ ಪ್ರತಿಯೊಬ್ಬರು ಒಬ್ರಿಗೊಬ್ರು ಕನೆಕ್ಟೆಡ್ ಆಗಿರ್ರಿ. ನೆಟ್ವರ್ಕನ್ನು ಡೆವಲಪ್ ಮಾಡ್ಕೊತಿರ್ರಿ. ಎಲ್ಲರೂ ಹೆಲ್ಪಿಗೆ ಬರ್ತಾರೆ. ನಾವು ಒಬ್ಬರು ಹೆಲ್ಪಿಗೆ ಬರಬೇಕು, ನಮಗೂ ಒಬ್ಬರು ಬರಬೇಕು. ಅವರು ನಮ್ಗೆ ಸೀರೆ ಉಡಿಸಿದ್ರು. ನಮ್ಮ ಫ್ರೆಂಡ್ಸು ಅಕ್ಕ ಎಲ್ಲ ಖಡ್ಗ ಇಟ್ಕೊಂಡ್ರು, ಬ್ಯಾಗ್ ಇಟ್ಕೊಂಡ್ರು. ಅದನ್ನು ಎಷ್ಟು ಸಣ್ಣ ಹುಡುಗಿ ಅಷ್ಟು ದೊಡ್ಡ ಸೀರೆ 9 ವಾರದ ಸೀರೆ ಉಟ್ಕೊಂಡು ಚೆನ್ನಮ್ಮ ಆಗಿ ಮನೇಲಿಂದ ಸ್ಕೂಲಿಗೆ ಹೋಗ್ಬೇಕು. ನನ್ನ ಹಠ ನೋಡ್ರಿ, ಛಲ ನೋಡ್ರಿ, ಜಿದ್ದು ನೋಡ್ರಿ. ಯಾಕಂದರೆ ನಮ್ಗೆ ಡ್ಯಾನ್ಸ್ ಒಳಗೆ ಸೇರಿಸ್ಕೊಂಡಿಲ್ಲ, ತಲೆ ಆಗೋದು ಕುಂತಿತ್ತು. ನನಗೆ ಸ್ಟೇಜ್ ಮೇಲೆ ಹೋಗಲೇಬೇಕು. ಅಲ್ಲಿ ಹೋಗಿ ನೋಡಿ ಅಪ್ರೂವ್ ಮಾಡಿ ತೊಗೊಂಡು ಬಂದೆ. ದಟ್ ವಾಸ್ ಲೈಕ್ ಅದು ಒಂದು ನಿಮಗೆ ನಾನು ಹೇಳಿದಂಥ ಒಂದು ವಿಷಯ ಆಯಿತು. ಇದೇ ಥರ ಇದರಲ್ಲಿ ನಿಮಗೆ MBAಕ್ಕೆ, ನಿಮ್ಮ ಬಿಸ್ನೆಸ್ಗೆ, ನಿಮ್ಮ ಸಕ್ಸಸ್ಗೆ, ನಿಮ್ಮ ಲೈಫ್ಗೆ, ಫೌಂಡೇಶನ್ಗೆ ಏನು ಬೇಕು ಅನ್ನೋದೆಲ್ಲ ವರ್ಡ್ಸು ಬಂದ್ಬಿಟ್ಟು ನಾನು ಹೇಳೋದೇನೆಂದರೆ, ಯಾಕೆ ನಾವು ಮೋಟಿವೇಟರ್ ಆಗಲಿ, ನಮ್ಮಲ್ಲಿ ನಾವು ನಿಮಗೆ ಇವತ್ತು ಇನ್ಫ್ಲೂಯೆನ್ಸ್ ಮಾಡ್ತೀನಿ ಅನ್ಕೋತೇವೆ. ನನ್ನ ಒಂದು ಕ್ಯಾರೆಕ್ಟರ್ ಎಲ್ಲನೂ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಲೈಫ್ ಒಳಗೆ ರೋಲ್ ಮಾಡೆಲ್ಸನ್ನು ಇಟ್ಕೊಂಡಿದ್ದೆ. ಕಿತ್ತೂರು ಚೆನ್ನಮ್ಮ ನಂದೇನು ರೋಲ್ ಮಾಡೆಲ್ ಆಗಿರಲಿಲ್ಲ. ಜಸ್ಟ್ ದಟ್ ವಾಸ್ ಅನ್ ಅಪರ್ಚುನಿಟಿ ಆಗಿರೋ. ಮೈ ಫಸ್ಟ್ ರೋಲ್ ಮಾಡೆಲ್ ವಾಸ್ ಇಂದಿರಾ ಗಾಂಧಿ ಬಗ್ಗೆ ನಾನು ಕವನ ಬರೆದೆ. ನನಗೆ ತಿಳಿದಷ್ಟು ನಾನು ಕತೆ ಬರೆದೆ. ವೆನ್ ಐ ವಾಸ್ ಇನ್ 10th. ಎಷ್ಟು ಒಳ್ಳೆ ಹೆಣ್ಮಗಳಲ್ಲ, ಎಷ್ಟು ಬೋಲ್ಡ್ ಅಲ್ಲ, ಎಷ್ಟು ದೊಡ್ಡ ಪ್ರೈಮ್ ಮಿನಿಸ್ಟರ್ ಅಲ್ಲ, ಹಿಂಗೆ ಮಾಡಬೇಕು. ಇದು ಏನು ತೋರಿಸ್ತದೆ? ನನ್ನಲ್ಲಿ ಅಡಗಿರುವಂಥ ಧೈರ್ಯ. ನಾನು ಯಾಕೆ ಇಂದಿರಾ ಗಾಂಧಿನ ಚೂಸ್ ಮಾಡಿದೆ? ಬೇರೆ ಯಾರನ್ನಾದರೂ ರೈಟರ್ನ, ನನ್ನಲ್ಲಿ ಅಕಸ್ಮಾತ್ ನಾನು ರೈಟರ್ ಆಗಿದ್ದರೆ ಒಳ್ಳೆ ಒಬ್ಬರು ರೈಟರ್ನ ರೋಲ್ ಮಾಡೆಲ್ ಆಗಿ ಮಾಡ್ತಿದ್ದೆ. ನನ್ನಲ್ಲಿರೋ ಕರೇಜ್ನಿಂದ ನಾನು ಇಂದಿರಾ ಗಾಂಧಿನ ಚೂಸ್ ಮಾಡಿದೆ. ನಾನೇನು ಹೇಳ್ತೇನೆ ಅಂದರೆ, ನಿಮಗೆ ಕ್ಯಾರೆಕ್ಟರ್ಗೆ ನಿಮ್ಗೆ ಏನು ಸೂಟ್ ಆಗ್ತದೆ ಅವ್ರನ್ನ ರೋಲ್ ಮಾಡೆಲ್ ಆಗಿ ತಗೋಬೇಕು. ಅವ್ರನ್ನ ಪೂರ ಫಾಲೋ ಮಾಡಿ, ಕಾಪಿ ಮಾಡಿ, ಕಾರ್ಬನ್ ಕಾಪಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮ ಪರಿಸ್ಥಿತಿ, ನಮ್ಮ ಅನುಕೂಲ, ನಮ್ಮ ವಾತಾವರಣಕ್ಕೆ ತಕ್ಕಂಗೆ ನಾವು ಏನು ಮಾಡಿದರೆ ಅದನ್ನು ಸಾಧಿಸ್ತೀವಿ, ಆ ಪಾಯಿಂಟ್ಗಳನ್ನು ತೊಗೊಂಡು ಜೀವನದೊಳಗೆ ಮುಂದೋಗ್ಬೇಕು. ಸೊ ನಾನು ನಮ್ಮಲ್ಲಿ ಆಟೋಬಯೋಗ್ರಫಿ ಬರೆಯುವಂಥ ಒಂದು ಹ್ಯಾಬಿಟ್ ಇತ್ತು ಕಾಲೇಜ್ ಒಳಗಿದ್ದಾಗೆ. ಫಸ್ಟ್ PUC, ಸೆಕೆಂಡ್ PUC ಮುಗಿದ ತಕ್ಷಣ ಬರೆದುಕೊಡೋದು ಒಂದು ಸಣ್ಣ ಬುಕ್ಕಲ್ಲಿ. ಈಗೈತೋ ಇಲ್ಲೋ ಗೊತ್ತಿಲ್ಲ, ಇದೊಂದು ಐ ವಾಂಟೆಡ್ ಟು ಬಿಕಮ್ ಎ ಗ್ರೇಟ್ ಪೊಲಿಟಿಕಲ್ ಲೀಡರ್ ಅಂತ ಬರೀತಿದ್ದೆ ನಾನು. ದಟ್ ವಾಸ್ ಮೈ ಏಮ್ ದೆನ್, ಬಿಕಾಸ್ ಮೈ ರೋಲ್ ಮಾಡೆಲ್ ವಾಸ್ ಇಂದಿರಾ. ನಿಜವಾಗ್ಲೂ ಇತ್ತು. ನಾನು ಪೊಲಿಟಿಕಲ್ ಲೀಡರ್ ಆಗ್ಬೇಕಂತಲೇ ಆಸೆ ಪಟ್ಟಿದ್ದೆ. ಬೆಳೀತಾ ಡಿಗ್ರಿ ಒಳಗೆ ಬಂದೆ. ಐ ಕೇಮ್ ಟು ನೋ ಅಷ್ಟು ಸರಳ ದಾರಿ ಅಲ್ಲ. ಅಷ್ಟೆಲ್ಲನೂ ಬಿಟ್ಟು ಕೆಲವೊಂದು ವಿಷಯಗಳನ್ನ ಮಾಡಿ ನಾನು ಹೋಗಿ ಅಲ್ಲಿ ಅಚೀವ್ ಆಗ್ತೀನಿ ಅಂತ ನನಗೆ ಅನಿಸ್ಲಿಲ್ಲ. ಅದಕ್ಕೊಂದು ಸರಿಯಾದ ಬ್ಯಾಕ್ಗ್ರೌಂಡ್ ಬೇಕು, ಅದಕ್ಕೊಂದು ಆ ಥರ ಸಪೋರ್ಟ್ ಬೇಕು, ಆ ಥರ ಅಲ್ಲಿ ಇರಬೇಕು. ನನಗೆ ಯಾವುದೂ ಅದು ಕಾಣಿಸ್ಲಿಲ್ಲ, ಅದು ಆಗ್ತೀನಿ ಅಂತ ಕಾಣಿಸ್ಲಿಲ್ಲ. ಸೊ
ಅದನ್ನು ಅಲ್ಲಿಗೆ ಸೈಡ್ ಬಿಟ್ಟೆ. ಅಲ್ಲಿ ಕೆಲವೊಂದು ಕ್ಯಾರೆಕ್ಟರ್ ಧೈರ್ಯ ಆಗಲಿ, ಗಟ್ಸ್ ಆಗಲಿ, ಹೆಣ್ಮಕ್ಳು ಕೂಡ ಸಾಧಿಸ್ಬೋದು ಅನ್ನೋ ಒಂದು ವಿಷಯನಾಗಲಿ ಅಲ್ಲಿಗೆ ಗಟ್ಟಿ ಇಟ್ಕೊಂಡು ಮತ್ತೆ ಮುಂದೆ ಹೊರಟೆ. ಇದರಿಂದ ನಾನೇನು ಹೇಳ್ತೇನೆಂದರೆ, ಸಮಯ ಬಂದ ಹಾಗೆ ನಮ್ಮ ಆ್ಯಂಬಿಷನನ್ನು, ನಮ್ಮ ಏಮನ್ನು ಚೇಂಜ್ ಮಾಡ್ಕೋಬೇಕು. ಸಣ್ಣವರಿದ್ದಾಗ ಮಕ್ಕಳು ಕೇಳ್ತಾರೆ, ಏನಾಗ್ತೀಪ್ಪ? ನಾನು ಡಾಕ್ಟರ್ ಆಗ್ತೀನಿ. ಎಷ್ಟು ಇರ್ತಾರೆ ಅವ್ರ ಏಜು? 4-5 ವರ್ಷ. ಎಲ್ಲೋ ಅವ್ರ ಅಪ್ಪನ ಅಂಕಲ್ನು ಯಾರೋ ಡಾಕ್ಟರ್ ನೋಡಿರ್ತಾರೆ, ಡಾಕ್ಟರ್ ಆಗ್ತೀನಿ. ಎಲ್ಲ IAS ಆಫೀಸರ್ ನೋಡಿರ್ತಾರೆ, ನಾನು IAS ಆಫೀಸರ್ ಆಗ್ತೀನಿ. ಅವತ್ತು ಹೇಳಿಬಿಟ್ರು. ಬಟ್ ಅವರು ಆಗೋ ಸ್ಥಿತಿ ಬಂದಾಗ ಅದು ಆಗಲಿಕ್ಕೆ ಬೇಕಾದಂಥ ಅನುಕೂಲತೆಗಳಾಗಲಿ, ಎವ್ರಿಥಿಂಗ್ ದೇರ್ ಆರ್ ಮೆನಿ ಥಿಂಗ್ಸ್. ಆ ಪಾಸಿಬಿಲಿಟಿ ಇಲ್ಲ ಅಂದರೆ ಅವನು ಅದು ಆಗೋದಿಲ್ಲ. ಅವಾಗೇನು ಮಾಡಬೇಕು? ಆಗಲಿಲ್ಲ ಅಂತ ಸುಮ್ಮನೆ ಬಿಡೋದ? ವಾಸ್ ಇಟ್ ಎಂಡ್? ನೋ. ಅವಾಗೇನು ಮಾಡಬೇಕು? ಚೇಂಜ್ ಮಾಡಬೇಕು, ರೂಟ್ ಚೇಂಜ್ ಮಾಡಬೇಕು. ಬೇರೆ ಪಟ್ಟರೆ ಹಿಡಿಬೇಕು ಟ್ರೈನು, ಅಲ್ಲಿಗೆ ಬಿಟ್ಟು ಬಿಡಬಾರ್ದು ಅದನ್ನ. ಸೊ ಬಿಟ್ಬಿಟ್ಟೆ ನಾನು ಇಂದಿರಾ ಗಾಂಧಿನ. ಏನಾಗಬೇಕಂತೆ ನೆಕ್ಸ್ಟು ಗೆಸ್ ಮಾಡಿರಂಗಿಲ್ಲ. ಕಿರಣ್ ಬೇಡಿ ಹೆಸರು ಕೇಳಿರ ಯಾರಾದರೂ? ಎಸ್, ಐ ವಾಂಟೆಡ್ ಟು ಬಿಕಮ್ ಎ ಕಿರಣ್ ಬೇಡಿ. ಚೇಂಜ್ ಮಾಡ್ಕೊಂಡ್ಬಿಟ್ಟೆ ರೋಲ್ ಮಾಡೆಲ್. ಎಷ್ಟು ಖುಷಿ ಆಗೋದು ಇನ್ಫಾರ್ಮಲಿ ಕಿರಣ್ ಬೇಡಿ, ಇನ್ಫಾರ್ಮಲಿ ಅವ್ರ ಬಗ್ಗೆ ಬರೆದಿದ್ದು ಓದಿದ್ದು ನೋಡಿ. ಐ ರೋಟ್ ಇವನ್ IPS ಎಕ್ಸಾಮ್ ಆಲ್ಸೋ. IAS, KS, IPS ಎಲ್ಲ ಎಕ್ಸಾಮ್ಸ್ ಕೂಡ ಕೊಟ್ಟೆ ನಾನು. ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟೆ. ಅದು ಹೇಳ್ತೀನಿ, ನೀವು ಅಂದ್ಕೊಂಡಿರ್ಬೋದು ಮೇಡಮ್ ಇಷ್ಟೆಲ್ಲ ಹೇಳ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡಿಂದ ಮೋಸ್ಟ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟೇ ಇರ್ಬೋದು ಅಂತೇಳಿ. ಒಂದು ಸೀಕ್ರೆಟ್ ಹೇಳ್ತೀನಿ, ಈ ರೂಮ್ ಹೊರಗಡೆ ಯಾರ ಮುಂದೆ ಹೇಳ್ಬೇಡ್ರಿ ಪ್ಲೀಸ್. ಇಲ್ಲಿಂದೆಲ್ಲೇ ಬಿಟ್ಟು ಹೋಗ್ಬಿಡ್ರಿ. ಯಾಕಂದರೆ ಮತ್ತೆ ನನಗೆ ಒಂಥರ ಆಗ್ತದೆ ಆಮೇಲೆ ಯಾಕೆ ಹೇಳಿದ್ನಪ್ಪ ಅಂತ. ಆದರೆ ಯಾಕೆ ಹೇಳ್ತೀನಿ ಅಂದರೆ, ಮನಸ್ಸೊಳಗೆ ಏನೂ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ ನಾನು. ಐ ಆಮ್ ಜಸ್ಟ್ ಲೈಕ್ ಅ ಮಿರರ್ ಟೈಪ್ ಪರ್ಸನ್. ಏನು ಇಲ್ಲಿರ್ತದೆ ಬಂದುಬಿಡ್ತದೆ ಹೊರಗೆ. ಆರಾಮಾಗಿ ಚಿಂತೆ ಬಿಟ್ಟು ನಿದ್ದೆ ಮಾಡ್ತೀನಿ. ಯಾಕಂದರೆ ಒಂದು ಹೇಳೋದು, ಒಂದು ಮಾತಾಡೋದು ಅದು ಇಲ್ಲ. ಬಿಸ್ನೆಸ್ಸಲ್ಲಿ ಸಕ್ಸೀಡ್ ಆಗಬೇಕಂದ್ರೆ ಐ ಥಿಂಕ್ ಆ ನೇಚರ್ ಕೂಡ ಭಾಳ ಹೆಲ್ಪ್ ಮಾಡ್ತದೆ. ಗೋಲ್ಮಾಲ್ ದಂಧ ಮಾಡೋದು, ಸುಳ್ಳು ಹೇಳೋದು, ಇವ್ರಿಗೊಂದು ರೇಟ್ ಹೇಳೋದು, ಅವ್ರಿಗೊಂದು ರೇಟ್ ಹೇಳೋದು, ಆ ನೇಚರ್ ನನ್ನೊಳಗಿಲ್ಲ. ಇವತ್ತಿಗೆ ಗದಗಲ್ಲಿ ನಾನು ಮೇಡಮ್ ಅಂತ ಫೇಮಸ್ಸು. ಎಲ್ಲರೂ ಮೇಡಮ್ ಇರ್ತಾರೆ, ಬಟ್ ಅಲ್ಲಿ ಮಾರ್ಕೆಟಲ್ಲಿ ಹೋಗಿ ಕೇಳ್ರಿ ಮೇಡಮ್ದ, ಮೇಡಮ್ ರೀ ಇರ್ತಾರೆ. ನಮ್ಮ ಕೆಲವು ಜನ ನಗ್ತಾರೆ, ಅಂದರೆ ಮೇಡಮ್ ಅಂದ್ರೆ ನೀವು ಒಬ್ಬರೇ ಏನ್ರಿ ಅಂತ. ಇವಾಗ ನನಗೆ ಅಲ್ಲಿ ಪ್ರಮೋಷನ್ ಆಗಿದೆ. ಏನಂತ ಗೊತ್ತಾ? ಸ್ಟ್ರಿಕ್ಟ್ ಮೇಡಮ್. ಯಾಕೆ ಸ್ಟ್ರಿಕ್ಟ್ ಮೇಡಮು? ಇದ್ದಿದ್ದಂಗೆ ಹೇಳ್ತೀನಿ, ನಾನ್ ನೆಗೋಷಿಯಬಲ್, ವೆರಿ ಸ್ಟ್ರಿಕ್ಟು, ಕಮಿಟೆಡ್ ಟು ವರ್ಡ್ಸ್. ನಾವು ಇದನ್ನು ಕೊಡ್ತೀವಿ, ಕೊಟ್ಬಿಡ್ತೀವಿ, ಗ್ಯಾರಂಟಿ, ಅಶ್ಯೂರ್ಡ್. ಎಲ್ರಿಗೂ ಜನರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಸಂಸ್ಕೃತಿ ಕನ್ವೆನ್ಷನ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಅದರ್ ಕಲ್ಯಾಣ ಮಂಟಪಾಸ್ ಆರ್ ಅದರ್ ಕಮ್ಯುನಿಟಿ ಹಾಲ್ಸ್. ಈ ಡಿಫ್ರೆನ್ಷಿಯೇಷನ್ನ ಕ್ರಿಯೇಟ್ ಮಾಡಿ ಗದಗಲ್ಲಿ ನೋಟೇಬಲ್ ಒಂದು ಬಿಲ್ಡಿಂಗನ್ನು ಎಬ್ಬಿಸಿ ನಿಲ್ಲಿಸಿ ಅಷ್ಟು ಒಳ್ಳೆ ಹೆಸರು ತಂದಿದ್ದೀವಿ. ಗದಗಲ್ಲಿ ಈ ಥರ ಇದೆ ಅಂದರೆ ಸಂಸ್ಕೃತಿ ಕನ್ವೆನ್ಷನ್ ಜೊತೆ ಫಸ್ಟ್ ನನ್ನ ಹೆಸರು ಬರೋದಿಲ್ಲ, ನನ್ನ ಊರ ಹೆಸರು ಬರ್ತದೆ. ಏನ್ರಿ ಗದಗೊಳಗೆ ಇದೋಯ್ತಾ? ಗದಗಂತ ಊರೊಳಗೆ ಇದೋಯ್ತಾ? ಸೊ ಗದಗ್ ಹ್ಯಾಸ್ ಗ್ರೋನ್. ಗದಗ ಬೆಳಿಲಿಕ್ಕೆ ನನ್ನ ಒಂದು ಸಣ್ಣ ಕೊಡುಗೆ. ಐ ಆಮ್ ಸ್ಯಾಟಿಸ್ಫೈಡ್. ಓಕೆ, ನಾನು ಎಲ್ಲಿಗೆ ಬಂದೆ? ಕಿರಣ್ ಬೇಡಿಗೆ ಬಂದೆ. ಲೆಟ್ ಮಿ ಗೋ ಬ್ಯಾಕ್ ಟು ದ್ಯಾಟ್. ಸೊ ನಾನು ಚೇಂಜ್ ಮಾಡಿಕೊಂಡೆ, ಕಿರಣ್ ಬೇಡಿ ಆಗೋಣ ಅಂಥೇಳಿ. ಏನು ಕಿರಣ್ ಬೇಡಿ ಆಗೋದೇನು ಸರಳ ಏನ್ರಿ? IAS ಬರೀಬೇಕು, IPS ಬರೀಬೇಕು. ಇಷ್ಟು ಹೈಲಿ ಮೆಚ್ಯೂರ್ ಸ್ಟೂಡೆಂಟ್ ನಾನು. ಎಕ್ಸಾಮ್ ಬಂದುಬಿಟ್ರೆ ಜಸ್ಟ್ ಪಾಸ್ ಆಗಿ ಮುಂದೆ ಹೋಗ್ಬಿಟ್ರೆ ಸಾಕು. ಯಾಕಂದರೆ ಮನೆಯೊಳಗೆ ಓದಿತಾರೆ ಇಲ್ಲ, ಫೇಲ್ ಆಗ್ತಕ್ಕದ್ದಲ್ಲ, ಬರೀ ಪಾಸ್ ಹಾಕೊಂಡು ಮುಂದೆ ಹೋಗ್ಬೇಕು. ಅದು ಏನೋ ಎಂತೋ ಸೆಕೆಂಡ್ ಕ್ಲಾಸು ಇಲ್ಲ ನಿಯರಿಂಗ್ ಟು ಫಸ್ಟ್ ಕ್ಲಾಸ್ ಅಷ್ಟೇ ನನ್ನ ಸ್ಕೋರು. 10th ಅಷ್ಟೇ, PUC ಅಷ್ಟೇ. ಏನಾಗ್ಬಿಡ್ತು, ಈ ಥರ ರಿಸ್ಕ್ ತೊಗೊಂಡು ಪಾಸ್ ಹಾಕ್ಕೊಂಡು ಹೋಗ್ತಿದ್ದಲ್ಲ ಸೆಕೆಂಡ್ PUC ಒಳಗೆ, ಈ ನನ್ನ ಗಡಬಡಿಗೆ ಹೊರಗೆಲ್ಲ ನಾವೆಲ್ಲ ವಿಚಾರಗಳು ಭಾಳ ಇರ್ತಿದ್ವು ಇಂಥವು. ಲಕ್ಷ ಓದೋದ್ರೊಳಗೆ ಕಡಿಮೆ, ಪಾಸ್ ಆಗಿ ತೋರಿಸ್ತಿದ್ದೆ ಮನೆಯಾಗಷ್ಟೇ. ಸೆಕೆಂಡ್ PUC ಫೇಲ್ ಆಗಿಬಿಟ್ಟೆ. ಯು ಬಿಲೀವ್? ಕೆಮಿಸ್ಟ್ರಿ ಒಳಗೆ 4 ಮಾರ್ಕ್ಸಲ್ಲಿ ಸೆಕೆಂಡ್ PUC ಒಳಗೆ ಫೇಲ್ ಆದ. ಇದೇ ವಿಷಯ ಯಾರಿಗೂ ಹೇಳಬೇಡ್ರಿ ಅಂತ ಹೇಳಿದ್ದೆ. ಫೇಲ್ ಆಗಿಬಿಟ್ಟೆ. ಬಿದ್ದು ನೋಡ್ರಿ ಟಾಂಟ್, ಏನು ಮಹಾ ದೊಡ್ಡ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಿದ್ದಿ, ನೆಟ್ಟಗೆ ಪಾಸ್ ಆಗಕ್ಕೆ ಬಂದೆ. ಹಿಂಗಾಯ್ತು. ಹೊಸಗೆ ಹೇಳ್ತೀನಿ, ಮನಸ್ಸಿಗೆ ಇಷ್ಟು ದೊಡ್ಡ ಗಾಯ ಆಯಿತು. ಹೌದಲ್ಲ, ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ನಾನು ಮಾಡಿದ ಒಂದು ಅಲಕ್ಷ್ಯತನದಿಂದ, ನಿರ್ಲಕ್ಷ್ಯತೆಯಿಂದ ನಾನು ಫೇಲ್ ಆಗಿದ್ದಕ್ಕೆ ಇವತ್ತು ನಾನು ಏನು ಅಂದ್ಕೊಂಡೆ, ಕಿರಣ್ ಬೇಡಿ ಅಂತೀನಿ, 4 ಮಾರ್ಕ್ಸ್ ಕಟ್ ಮಾಡ್ಕೊಂಡು ಕುಂತೀವಿ. ಏನು ಯೂಸು? ಇವತ್ತು ಸ್ಟಡೀಸನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಮಾಡೋ ಹೊತ್ತಿನಲ್ಲಿ ಮಾಡೋ ಕೆಲಸಗಳನ್ನು ಸರಿಯಾಗಿ ಮಾಡಬೇಕು. ಇದು ನಾವು ಬಾವಿಯೊಳಗೆ ಬಿದ್ದಾಗನೇ ತಿಳ್ಕೊಳ್ಳೋದಲ್ಲ, ಇನ್ನೊಬ್ಬರು ಬಿದ್ದದ್ದನ್ನು ನೋಡಿ ಅರ್ಥ ಮಾಡ್ಕೊಳ್ಳೋರು ಭಾಳ ಹುಷಾರು. ಪ್ರಾಬ್ಲಮ್ ಅಲ್ಲೈತಿ ಅಂದರೆ ಇಲ್ಲಿಂದನೇ ಸೊಲ್ಯೂಷನ್ ತಯಾರಿ ಮಾಡಬೇಕು.
ಪ್ರಾಬ್ಲಮ್ ಬಂದು ನಮ್ಮನ್ನೆಲ್ಲ ಸುತ್ತಾಕೊಂಡು ನಾವು ಪೂರ ಮುಳುಗಿ ಹೋದಾಗ ಅದರಿಂದ ಹೊರಗೆ ಬರಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಪ್ರಾಬ್ಲಮ್ ದೂರ ಐತಿ ಅಂದಾಗ ಹ್ಯಾವ್ ಟು ಗೆಸ್, ನೋಡ್ಬೇಕು, ದೂರದೃಷ್ಟಿ ಇರ್ಬೇಕು ನಮಗೆ. ಅಲ್ಲಿಂದ ಪ್ರಾಬ್ಲಮ್ ಬರ್ಲಿಕ್ಕತ್ತೈತಿ, ಲಾಸ್ ಆಗ್ತೈತಿ, ಮಾರ್ಕೆಟ್ ಬೀಳ್ಲಿಕ್ಕತ್ತೈತಿ, ಏನು ಮಾಡಬೇಕು, ನೆಕ್ಸ್ಟ್ ಏನು ಸ್ಟ್ರಾಟಜಿ ಮಾಡಬೇಕು, ಏನು ಪ್ಲ್ಯಾನ್ ಮಾಡಬೇಕು, ರೇಟ್ ರಿಡ್ಯೂಸ್ ಮಾಡಬೇಕಾ ಅಥವಾ ಬೇರೆ ಕಾಂಪಿಟೇಟರ್ ಏನು ಮಾಡ್ಯಾರ ಹೋಗಿ ಸರ್ವೆ ಮಾಡ್ಕೊಂಡು ಬಂದು ನೋಡಿ ನಾವೇನಾದರೂ ಚೇಂಜಸ್ ಮಾಡಬೇಕಾ, ಎಕ್ಸ್ಟ್ರಾ ಸರ್ವಿಸ್ ಕೊಡಬೇಕಾ, ಬ್ಯಾನರ್ಸ್ ಹಚ್ಚಬೇಕಾ, ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ ಮಾಡಬೇಕಾ, ಆ ಥರ ಪ್ಲ್ಯಾನ್ ಮಾಡಿ ಬಿಸ್ನೆಸ್ಸಲ್ಲಿ ಹೆಂಗೆ ನಾವು ಸಕ್ಸಸ್ ಮಾಡಲಿಕ್ಕೆ ನಾವು ನೋಡ್ತೀವಲ್ಲ, ಪ್ಲ್ಯಾನಿಂಗನ್ನು ಪ್ರೀ ಪ್ಲ್ಯಾನಿಂಗನ್ನು ಮಾಡ್ಕೋಬೇಕು. ಆ ಥರ ನೀವು ಸಹಿತ ಅರ್ಥ ಮಾಡ್ಕೋಬೇಕು. ಸೀಟಲ್ಲಿ ಕುಂತೀರಿ, ಇವತ್ತು ಓದ್ತೀರಿ, ಕಲಿಸಿದ್ದನ್ನು 4 ಅಕ್ಷರಗಳನ್ನು ತಲೆಯೊಳಗೆ ತೊಗೋಬೇಕು. ಕಲಿಯೋದು ಫಸ್ಟು. ಎಜುಕೇಷನ್ ಈಸ್ ದ ಬೇಸ್ ಫಾರ್ ಎವ್ರಿಥಿಂಗ್. ನಾಲೆಜ್ ಬರೋದ್ರಿಂದ ಓದೋದ್ರಿಂದ. ಈ ವಯಸ್ಸಿನಲ್ಲಿ ನೀವೆಲ್ಲ ಯಾಕೆ ಇವತ್ತಿಲ್ಲಿ ಬಂದೀವಿ? ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಯಾಕೆ ಕರೆಸಿರ್ಬೋದು ನೀವು? ಐ ಡೋಂಟ್ ನೋ. ಚೆನ್ನಾರಾವ್ ಸರ್ ಹತ್ರ ನಾನು ಒಂದು 10 ನಿಮಿಷ ಅವತ್ತು ಮಾತಾಡಿದ್ದೆ. ಐ ಡೋಂಟ್ ನೋ ವಾಟ್ ಈ ಸಾ ಇನ್ ಮೀ. ಹಿ ಕಾಲ್ಡ್ ಮೀ ಟುಡೇ. ಡೆಫಿನೆಟ್ಲಿ ಹಿ ಮಸ್ಟ್ ಹ್ಯಾವ್ ಸೀನ್ ಸಮಥಿಂಗ್ ಇನ್ಸೈಡ್ ಮೀ. ನನಗೆ ರಿಸ್ಕ್ ಅನಿಸ್ತಿತ್ತು, ಸರ್ ನಾನು ರಿಸ್ಕ್ ತೊಗೊಂಡ್ಬಿಟ್ರಲ್ಲಪ್ಪ, ನಾನು ಅಲ್ಲಿ ಹೋಗಿ ಏನಾದರೂ ಸರಿಯಾಗಿ ಹೇಳಿಲ್ಲ ಅಂದರೆ ಅವ್ರಿಗೇನು ಅಂತ ಅವ್ರ ಇಮೇಜ್ ಬಗ್ಗೆ ನಾನು ಥಿಂಕ್ ಮಾಡ್ತಿದ್ದೆ. ಬಟ್ ಐ ನೋ ಮೈ ಕ್ಯಾರೆಕ್ಟರ್. ನಾನು ವಿಚಾರ ಮಾಡಿದೆ, ಏನಪ್ಪ ಇವರೆಲ್ಲ ನನ್ನ ಮಕ್ಕಳೇ, ಅವನು ನನ್ನ ಮಗ, ಅವ್ರ ಜೊತೆಗೆ ಇವರು ನನ್ನ ಮಕ್ಕಳು. ಅಂದರೆ ಬುದ್ಧಿ ಹೇಳಲಿಕ್ಕೆ ನನಗೆ ಸ್ಪೀಕರ್ ಕೊಡ್ತಾರೆ, ಮೈಕ್ ಕೊಡ್ತಾರೆ, ಆರಾಮಾಗಿ ಕುತ್ಕೊಂಡು ಕೇಳ್ತಾರೆ. ಐ ಥಾಟ್ ಇನ್ ದಟ್. ಪ್ರತಿಯೊಂದನ್ನು ಲೈಟಾಗಿ ತೊಗೊಳ್ರಿ, ಸ್ಟ್ರೆಸ್ ಫ್ರೀ ಆಗಿರಿ, ಲೇಜರ್ ಆಗಿರ್ರಿ, ಟೆನ್ಷನ್ ತೊಗೋಬೇಡ್ರಿ. ಪ್ರಾಬ್ಲಮ್ಸ್ ಬರ್ತಾವಲ್ಲ, ಪ್ರತಿಯೊಂದು ಪ್ರಾಬ್ಲಮ್ ಒಳಗೆ ಒಂದು ಪಾಠ ಇರ್ತದೆ. ಪ್ರತಿಯೊಂದು ಪ್ರಾಬ್ಲಮಲ್ಲಿ ಆ ಟೈಮಲ್ಲಿ ಅನ್ಸೋದಿಲ್ಲ. ಪ್ರಾಬ್ಲಮ್ ಅಂದ ತಕ್ಷಣ ಇದು ಲೆಸನ್ ನಮಗಂತ ಯಾರೂ ತಗೊಳ್ಳೋದಿಲ್ಲ. ವೆನ್ ವಿ ಸಾಲ್ವ್ ದ್ಯಾಟ್, ವೆನ್ ವಿ ಕೇಮ್ ಔಟ್ ಆಫ್ ದ್ಯಾಟ್, ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಈಸ್ ಅ ಲೆಸನ್ ಫಾರ್ ಅಸ್. ದಟ್ ಈಸ್ ಅ ಬಿಗ್ ಹರ್ಡ್ಲ್ ವಿಚ್ ವಿ ಕ್ರಾಸ್ಡ್ ಇನ್ ಅವರ್ ಲೈಫ್. ಈ ಥರ ತಿಳ್ಕೊಬೇಕಾಗುತ್ತೆ. ಸೊ PUC ಫೇಲ್ ಆದೆ, ಮನೆಯೊಳಗೆಲ್ಲ ಆಯಿತು ಮಂಗಳಾರತಿ. ಕಿರಣ್ ಬೇಡಿ ಅಂತೂ ಆಗಲೇಬೇಕು. ಏನು ಮಾಡೋದಪ್ಪ, ಸರಿಯಾಗಿ ಓದಲಿಕ್ಕೆ ಚೆನ್ನಾಗಿ ಪ್ರಯತ್ನ ಸರಿಯಾಗಿ ಮಾಡಿದೆ, ಸರಿಯಾಗಿ ನೋಟ್ಸ್ ಮಾಡಿದೆ, ಟೈಮ್ ಸ್ಪೆಂಡ್ ಮಾಡಿದೆ, ಕುತ್ಕೊಂಡು ಓದಿದೆ. ಫೇಲ್ ಆದ ಹುಡುಗಿ ನೀವು ನಂಬೋದಿಲ್ಲ, ಮೊದಲಿಂದನೂ ಆರ್ಡಿನರಿ ಹುಡುಗಿ, ಸೆಕೆಂಡ್ PUC ಫೇಲ್ ಹುಡುಗಿ, BSCಯಲ್ಲಿ ಅಡ್ಮಿಷನ್ ತೊಗೊಂಡೆ, ಪಾಸಾಗಿ PUC ಪಾಸಾಯಿತು. ದೆನ್ ಐ ಕೇಮ್ ಟು BSc. ಅವಾಗ ಚಾಯ್ಸ್ ಭಾಳ ಇರಲಿಲ್ಲ. ಈ ಥರ ಐ ಟುಕ್ ಕೆಮಿಸ್ಟ್ರಿ ಆ್ಯಸ್ ಮೈ ಮೇಜರ್, ಬಾಟನಿ ಆ್ಯಂಡ್ ಜುವಾಲಜಿ ಆ್ಯಸ್ ಅ ಮೈನರ್ ಸಬ್ಜೆಕ್ಟ್. ಎಲ್ಲರ ತಲೆಯೊಳಗೆ ಏನಂದರೆ CBZ ಕಾಂಬಿನೇಷನ್ ಅಂದರೆ ನಾನ್ ಸ್ಕೋರಿಂಗ್, ಸಿಕ್ಕಾಪಟ್ಟೆ ಬರೀಬೇಕು, ಮಾಡಬೇಕು, ಸ್ಕೋರ್ ಆಗೋದಿಲ್ಲ. ಈ ಪಾಯಿಂಟ್ ತಲೆ ಬಿಟ್ಕೊಂಡಿರಿ 1 ನಿಮಿಷ. ಸೊ ಫಸ್ಟ್ ಇಯರ್ BSc ಕಂಪ್ಲೀಟ್ ಆಯಿತು ಆ್ಯಸ್ ಯೂಶುವಲ್, ಸೆಕೆಂಡ್ ಕ್ಲಾಸ್ ಒಳಗೆ. ಸೆಕೆಂಡ್ ಇಯರ್ BScದು ರಿಸಲ್ಟ್ ಬಂತು. ನಾನು ಅರ್ಥ ಮಾಡ್ಕೊಂಡಿದ್ದೆ ಜೀವನ ಅಂದರೆ ಏನು, ಓದಲಿಲ್ಲ ಅಂದರೆ ದಾರಿನೇ ಇಲ್ಲ, ಅಲ್ಲಿ ಕತ್ಲು, ನಾನು ಯಾರಿಗೂ ಮಾಡೋದು ಹೋಗಲಿ, ನನ್ನ ಕಾಲ ಮೇಲೆ ನಾನು ನಿಲ್ಲೋದು ಕಷ್ಟ ಆಗ್ತದೆ ಅಂತೇಳಿ. ಸೆಕೆಂಡ್ BSc ರಿಸಲ್ಟ್ ಬಂತು. ರಿಸಲ್ಟ್ ಬೋರ್ಡಲ್ಲಿ ಹೋಗಿ ನೋಡ್ತೀನಿ, ಎಲ್ಲ ಕಡೆ ನೋಡ್ತೀನಿ. 3 Idiots ಪಿಕ್ಚರ್ ನೆನಪಿರ್ಬೇಕಲ್ಲ ಯಾರಿಗಾದ್ರು, ಅವನ್ನೆಲ್ಲ ನಾನು ಫೇಲ್ ಆಗಿನೋ ಎಲ್ಲ ನನ್ನ ಹೆಸರೇ ಇಲ್ಲ ಅಂತ ಹೊರಗೆ ಬಂದಾಗ ಏನಾಗಿತ್ತು, ಟಾಪಲ್ಲಿ ಹೆಸರಿತ್ತು. ರಿಯಲಿ ಇಟ್ ಹ್ಯಾಪನ್ಡ್ ವಿತ್ ಮೀ. ಯು ಹ್ಯಾವ್ ಟು ಕ್ಲಾಪ್ ಫಾರ್ ಮೀ. ಇಮೇಜು ಸಣ್ಣ ಹುಡುಗಿ ನಾನು, ಏನು ದೊಡ್ಡದಲ್ಲ, ಏನು ಸ್ಪೆಷಾಲಿಟಿ ಇಲ್ಲ, ನಿಮ್ಮಂಗೆ ಆರ್ಡಿನರಿ, ಏಕ್ದಮ್ ನಾರ್ಮಲ್, ಮಿಸ್ಚುವಸ್. ನಾನೇನು ಸ್ಕೂಲ್ಗೆ ಕಾಲೇಜ್ಗೆ ಓದ್ಕೊಂಡು ಬಂದು ಮಾಡಿ ರ್ಯಾಂಕ್ ಬರಬೇಕು, ಫಸ್ಟ್ ಬರಬೇಕು ಅಂದವಳಲ್ಲ. ಬಟ್ ಸೆಕೆಂಡ್ BScಯಲ್ಲಿ ಐ ವಾಸ್ ದ ಟಾಪರ್. ನಂದು ಹೆಸರೇ ಇಲ್ಲ, ನಂಬರೆಲ್ಲ ಹುಡುಕ್ತೀನಿ. ನನ್ನ ಫ್ರೆಂಡ್ ಲೇ ನಿನ್ನ ಹೆಸರು ಮೇಲೆ ಐತೆ ನೋಡು ಅಂದು. ಅಲ್ಲ ನಾನು ನೋಡ್ತೀನಿ, ಇನ್ನೂ ನಂಬಕ್ಕಾಗಲಿಲ್ಲ. ಒಳ್ಳೆ ನೋಡಿದೆ, ಸುನೀತಾ ಇಂಗ್ಳಳ್ಳಿ, ನನ್ನ ಟಾಪರ್. ಮ್ಯಾಥ್ಸು, ಕಾಮರ್ಸ್, ಆರ್ಟ್ಸ್ ಆ್ಯಂಡ್ ಸೈನ್ಸ್ ಮೂರದರಲ್ಲೂ ಕೂಡ ಐ ಆಮ್ ದ ಟಾಪರ್. ಸೈನ್ಸು, ಸ್ಟ್ಯಾಟಿಸ್ಟಿಕ್ಸು, ಫಿಸಿಕ್ಸು, ಹೈ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಅವೆಲ್ಲ. ನಾನು CBZ ಕಾಂಬಿನೇಷನ್ ತೊಗೊಂಡು ಐ ವಾಸ್ ದ ಟಾಪರ್. ಇದನ್ನು ತಿಳ್ಕೊಳ್ರಿ. ಒಬ್ಬ ಫೇಲ್ ಆದ ಹುಡುಗಿ ಲೈಫಲ್ಲಿ ಏನು ಮಾಡೋಕ್ಕಾಗಿಲ್ಲ, ಫೇಲ್ ಅಂತ ಕೈ ಬಿಟ್ಬಿಟ್ರೆ ಅಲ್ಲೇ ಹೋಗ್ಬಿಡ್ತಾರೆ. ಆ ಹುಡುಗಿ ಬಂದು ವಾಪಸ್ ನಿಂತು ಟಾಪರ್ ಆಗಬೇಕಂದ್ರೆ ಸ್ವತಃ ಓದಿ, ಯಾವ ಟ್ಯೂಷನ್ ಇಲ್ಲ, ಏನೂ ಇಲ್ಲ. ಎಷ್ಟು ನಾನು ಎಫರ್ಟ್ ಹಾಕಿರ್ಬೋದು, ಎಷ್ಟು ಪ್ರಯತ್ನ ಮಾಡಿರ್ಬೋದು, ಎಷ್ಟು ನಾನು ಜಿದ್ದಿ ಇರ್ಬೋದು, ಎಷ್ಟು ನನ್ನಲ್ಲಿ ಹಠ ಇರ್ಬೋದು. ಆ ಹಠ, ಆ ಛಲ ಇವತ್ತಿನ ಈ ಸಾಧನೆಗೆ ಕಾರಣ ಆಗ್ತದೆ. ಈ ಎಲ್ಲ ಒಂದು ಕ್ಯಾರೆಕ್ಟರ್ನ ಪ್ರತಿಯೊಬ್ಬರು ತಮ್ಮಲ್ಲಿ ಬೆಳೆಸ್ಕೊಳ್ರಿ. ಯಾವುದನ್ನು ಬಿಟ್ಕೊಡ್ಬೇಡ್ರಿ. ನೆವರ್ ಗಿವ್ ಅಪ್. ಫೇಲ್ ಆದರೆ ಪ್ರಯತ್ನ ಮಾಡಿರಿ. ಫೇಲ್ ಎಕ್ಸಾಮ್ ಒಂದರಲ್ಲ, ಪ್ರತಿಯೊಂದರಲ್ಲೂ ಜೀವನದಲ್ಲಿ ಎಲ್ಲೋ ಸಹಿತ ಒಂದು ಬಸ್ ಮಿಸ್ ಆದರೆ ಇನ್ನೊಂದು ಕ್ಯಾಚ್ ಮಾಡಿರಿ. ಹೌದಾ? ಈ ರಸ್ತೆ ಬದಲಿ ಆದರೆ ಇನ್ನೊಂದು ಯೂಟರ್ನ್ ತಗೊಳ್ರಿ. ರೈಟ್? ಸೊ ಐ ಬಿಕೇಮ್ ಟಾಪರ್. ನಮ್ಮಲ್ಲಿ ಮೆರಿಟ್ ಮೇಲೇ ಜನರಲ್ ಸೆಕ್ರೆಟರಿ ಸೆಲೆಕ್ಷನ್ ಇತ್ತು. ಅವಾಗ ಎಲೆಕ್ಷನ್ಸ್ ಏನಿರಲಿಲ್ಲ.
ಸೊ ಪ್ರಿನ್ಸಿಪಾಲ್ ನನ್ನ ಕ್ಯಾಬಿನಿಗೆ ಕರೆದ್ರು, ನೋಡಮ್ಮ ನೀನು ಟಾಪರ್ ಇದ್ದಿ, ಆ್ಯಸ್ ಪರ್ ದ ರೂಲ್ಸು ಟಾಪರ್ ಶುಡ್ ಬಿ ದ ಜನರಲ್ ಸೆಕ್ರೆಟರಿ ಆಫ್ ದ ಕಾಲೇಜ್. ಬಟ್ ಕೋ ಎಜುಕೇಷನ್ ಕಾಲೇಜು, ಹುಡುಗರೆಲ್ಲ ಆ ಥರ ಈ ಥರ ಎಲ್ಲ ಇರ್ತಾರೆ. ಐ ಡೋಂಟ್ ನೋ ಹೌ ಯು ಕ್ಯಾನ್ ಮ್ಯಾನೇಜ್, ಬಟ್ ನೀನು ನೋಡಿದ್ರೆ ಅನ್ನಿಸ್ತದೆ ಯು ಕ್ಯಾನ್ ಹ್ಯಾಂಡಲ್ ದ ಸಿಚುವೇಶನ್ಸ್ ಆ್ಯಂಡ್ ಆಲ್. ಡೂ ಯು ಲೈಕ್ ಟು ಬಿಕಮ್ ದ ಜನರಲ್ ಸೆಕ್ರೆಟರಿ, ಅಥವಾ ನೀನು ನೆಕ್ಸ್ಟ್ ಇರೋರಿಗೆ ಯಾರಿಗಾದ್ರೂ ಬಾಯ್ಸ್ ಕೊಡಲ ಅಂದರು. ಬಿಟ್ಕೊಡ್ತೀನ ನಾನು? ಸರ್ ಸಾಧ್ಯನೇ ಇಲ್ಲ ಸರ್, ನಾನು ಆಗಲೇಬೇಕು, ನಾನೇ GS ಆಗ್ತೀನಿ ನೋಡ್ರಿ ಅಂತ ಹೇಳಿ. ಏನು ಬಂದದ್ದು ನಾನು ಎದುರಿಸ್ತೀನಿ ಸರ್, ನೀವು ನನ್ನ ಜೊತೆಗೆ ಅದರಿಲ್ಲ ಅಂತ. ಐ ಆಮ್ ಆಲ್ವೇಸ್ ವಿತ್ ಯು ಮೇಡಮ್. ರೈಟ್, ಐ ಆಮ್ ದ ಫಸ್ಟ್ ಜನರಲ್ ಸೆಕ್ರೆಟರಿ ಆಫ್ GT ಕಾಲೇಜ್. ಪ್ರೌಡ್ ಟು ಸೇ. ಅಷ್ಟು ದೊಡ್ಡ ಮನುಷ್ಯಳಲ್ಲ, ಅಷ್ಟು ದೊಡ್ಡ ಅಚೀವ್ಮೆಂಟು ಅಲ್ಲ, ಏನೂ ಅಲ್ಲ. ನಾನು ನಿಮ್ಮಲ್ಲಿ ಇರೋ ಒಂದು ಕ್ಯಾರೆಕ್ಟರ್ನ, ಗುಣಗಳನ್ನು ಹೊರಗೆ ತೆಗೆಯೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ನಂದು ಹೇಳ್ಕೊಳ್ತೀನಿ ಅನ್ನೋದು ಮರ್ತು ಬಿಡ್ರಿ ಅದನ್ನ. ಸೊ ನೀವು ಕೂಡ ನಿಮ್ಮಲ್ಲಿ ಇರೋದನ್ನು ನೀವು ಐಡೆಂಟಿಫೈ ಮಾಡ್ಕೋಬೇಕು. ಕಾಲೇಜಿಂದ ಹೊರಗೆ ಹೋದ್ಮೇಲೆ ಏನಾಗ್ತೀರಿ ನೀವು? ಇವಾಗ ಏನಂತಾರೆ ನಿಮಗೆಲ್ಲ ಬರಬೇಕಾದ್ರೆ, ಬಸ್ಸಲ್ಲಿ ಬರ್ರಿ, ಟ್ರೈನಲ್ಲಿ ಬರ್ರಿ, ರೋಡಲ್ಲಿ ಬರ್ರಿ, ಏನಂತ ಹೇಳ್ತಾರೆ? ಸ್ಟೂಡೆಂಟ್ಸು. ದಟ್ ಈಸ್ ಯುವರ್ ಐಡೆಂಟಿಟಿ. ಆಮ್ ಐ ರೈಟ್? ಸ್ಟೂಡೆಂಟ್ಸ್ ಅಂತಾರೆ, ಕಲಿಯೋರಿಗೆಲ್ಲ ಸ್ಟೂಡೆಂಟ್ಸ್ ಅಂತಾರೆ. ಕಾಲೇಜಿಂದ ಹೊರಗೆ ಹೋದ್ಮೇಲೆ ಏನಂತಾರೆ ಹೇಳ್ರಿ ನೋಡೋಣ, ಯಾರಾದ್ರು? ಹಾಂ ಪ್ಲೀಸ್, ಎನಿವನ್? ಎಷ್ಟು ದಿವಸಮ್ಮ? ಇಟ್ ಮೀನ್ಸ್ ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ಐಡೆಂಟಿಟಿ. ದೆನ್ ನಿಮ್ಮ ಐಡೆಂಟಿಟಿನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋ ಸಮಯ ಶುರುವಾಗುತ್ತೆ ನೀವು ಕಾಲೇಜಿಂದ ಹೊರಗೆ ಹೋದ ತಕ್ಷಣ. ನೀವು ಬರೇ ಓದಿ ಮನೆಗೆ ಹೋಗಿ ಮಲ್ಲಿಗೆ ಎದ್ರೆ ಮುಗೀತು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಯಾರಂತ ಗುರುತಿಸ್ಬೇಕಲ್ಲ ಜನರು. ಇವತ್ತು ನನ್ನ ಗುರುತಿಸ್ತಾರೆ ಆ್ಯಸ್ ಅನ್ ಎಂಟರ್ಪ್ರಿನರ್, 3 ವರ್ಷದಿಂದ ಗುರುತಿಸಿದ್ರು ಆ್ಯಸ್ ಅ ಬ್ಯಾಂಕರ್. ಇಸಂಟ್ ಇಟ್? ಅದು ನಮ್ಮ ಚಾಯ್ಸು. ನಮ್ಗೆ ಏನು ಬೇಕು, ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ನಾವು ಸಿಚುವೇಶನ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಗುರುತಿಸ್ಬೇಕು. ನಾನು ನಿಮ್ಗೆ ಹೇಳಿದ್ರೆ, ಬಿ ಸೀರಿಯಸ್, ಬಿ ಹಾರ್ಡ್ ವರ್ಕಿಂಗ್, ಗೆಟ್ ಅ ಪ್ರೈಸ್. 2 ವರ್ಷ ಮುಗಿದ್ಮೇಲೆ ನೀವು ನಿಮ್ಮ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೋಬೇಕು. ಸರ್ ಇರೋದಿಲ್ಲ ಅವಾಗ. 1-2 ಸಲ ಫೋನ್ ಮಾಡ್ತಾರೆ, ಏನೋ ಮಾಡ್ತಿದ್ರಮ್ಮ, ಎಲ್ಲೋ ಇಲ್ಲಿಂದ ಹೋದ್ರಿ, ಚೆನ್ನಾಗಿದ್ರೆ ಅಂತ 4 ಯಾರೋ ಟಾಪರ್ಸ್ ಹುಡುಗರಿಗೆ ಹೇಳ್ತಾರೆ ಅಷ್ಟೇ. ಎಲ್ಲರಿಗಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವರಿಂದ ಲೈನ್ ಹತ್ತಿರ್ತಾರೆ ಮುಂದೆ ಜನ. ಕರೆಕ್ಟಾ? ಯು ಹ್ಯಾವ್ ಟು ಸ್ಟ್ರಗಲ್ ಫಾರ್ ಯುವರ್ ಓನ್ ಲೈಫ್. ನಿಮ್ಮ ಜೀವನಕ್ಕೆ ನೀವು ಹೋರಾಡಬೇಕು. ಎವ್ರಿ ಟೈಮ್ ಬರ್ರಿ ಮಗು ನಡೆಯುವವರೆಗೂ ಕೈ ಹಿಡಿದು ನಡೆಸ್ತಾರಪ್ಪ ಅಪ್ಪ ಅಮ್ಮ. ಅದು ನಡಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಕೈ ಹಿಡಿದ್ರೆ ಬಿಡಿಸ್ತದದು. ಬಿಡ, ನಾನು ಹೋಗ್ತೀನಿ ಅಂತೇಳಿ. ಯಾಕಂದರೆ ಈ ಒಂದು ಏನು ಹೇಳ್ತೀವಿ, ಜನ್ರೇಷನ್ ಹೆಂಗಿದೆ ಅಂದರೆ ಮುಂದೆ ಹೋಗ್ತಾ ಇದ್ದಾರೆ ಹೊರತು ಹಿಂದೆ ಬರ್ತಾ ಇಲ್ಲ. ನಮ್ಮ ಮಕ್ಕಳೇ ನಮಗೆ ಮಾದರಿ ಆಗ್ತಾ ಇದ್ದಾರೆ. ಅವರಿಂದ ನಾವು ಕಲಿತಾ ಇದ್ದೀವಿ. ನೀವು ಇಷ್ಟಪಡೋದಿಲ್ಲ ಯಾರಾದರೂ ಒಬ್ರು ಕೈ ಹಿಡಿದ್ರೆ. ನಮಗಿರೋ ನಾಲೆಜ್ಗಿಂತ ಹೆಚ್ಚಿನ ನಾಲೆಜ್ ಇದೆ, ನಿಮಗೆ ಅಪಾರ್ಚುನಿಟಿ ಇದೆ, ಹೌದಿಲ್ಲ? ಸಪೋರ್ಟ್ ಇದೆ. ಸೊ ನಿಮ್ಮ ಐಡೆಂಟಿಟಿನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಈಗಲಿಂದ ನೀವು ತಯಾರಿ ಮಾಡಿರಿ. ಈಗಲೇ ಒಂದು ಗುರಿನ ಇಟ್ಕೊಳ್ರಿ ಜೀವನಕ್ಕೆ. ಏನಾಗಬೇಕು, ಏನು ಮಾಡಬೇಕು, ನಾವು ಜಾಬ್ ಮಾಡಬೇಕಾ, ಎಲ್ಲಾದರೂ ಹೋಗಿ ನಾವು ಸ್ವಂತ ಬಿಸ್ನೆಸ್ ಚಾಲೂ ಮಾಡಬೇಕಾ? ಎಲ್ಲರ ಕಡೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರೂ ಬೇರೆ ಬೇರೆನೇ ಮಾಡೋದು. ಇಟ್ ಈಸ್ ಫಿಕ್ಸ್ಡ್. ಈಗ ನಾನು ಕನ್ವೆನ್ಷನ್ ಹಾಲ್ ಮಾಡಿದೆ. ಎಷ್ಟು ಜನ ದುಡ್ಡಿದ್ದವ್ರು ಬೇಕಾದಷ್ಟು ಜನ ಇದ್ದಾರೆ, ಲ್ಯಾಂಡ್ ಇದ್ದವ್ರು ಇದ್ದಾರೆ, ಕಟ್ಸೋರು ಇದ್ದಾರೆ, ಎಲ್ಲರೂ ಇದ್ದಾರೆ. ಮಾಡ್ಬೋದು. ಆದ್ರೆ ನನ್ನಂಗೆ ಸೇವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಟ್ಟಿಡೋದು ಬೇರೆ, ಅದನ್ನು ಮೇಂಟೈನ್ ಮಾಡೋದು ಬೇರೆ, ಅದಕ್ಕೆ ಸರ್ವಿಸ್ ಕೊಡೋದು ಬೇರೆ, ಕನ್ಸಿಸ್ಟೆನ್ಸಿ ಬೇರೆ, ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಬೇರೆ, ಅದ್ರ ಜೊತೆಗೆ ನಾವು ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು ಬೇರೆ. ನಾನು ಮಾಡ್ದಂಗೆ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ಮೈ ಚಾಯ್ಸ್, ಮೈ ಕೆಪಬಿಲಿಟಿ, ಮೈ ಇಂಟ್ರೆಸ್ಟ್, ಮೈ ಹ್ಯಾಪಿನೆಸ್. ಯಾವ ವಿಷಯದಲ್ಲಿ ನಾವು ಸ್ಯಾಟಿಸ್ಫೈಡ್ ಆಗಿರ್ತೀವೋ, ಯಾವ ವಿಷಯದಲ್ಲಿ ನಮಗೆ ಖುಷಿ ಇರ್ತದೋ, ಅದು ಭಾಳ ದಿವಸ ನಡೀತದೆ. ಯಾರೋ ಪ್ರೆಷರ್ ಹಾಕಿ ನೀನು ಹೋಗಮ್ಮ ಈ ಜಾಬ್ಗೆ, ಆಗಲ್ಲ. ಅದು ಜಾಸ್ತಿ ದಿವಸ ನಿಲ್ಲಕ್ಕೆ. ಇದು ಭಾಳ ಚಲೋ ಇತ್ತಂತೆ, ನೀನು ಇದನ್ನೇ ಮಾಡಿ, ಇದೇ ಬಿಸ್ನೆಸ್ ಮಾಡು. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಹೆಂಗ್ರಿ ಮಾಡ್ತಾರೆ? ಹಾಡಕ್ಕೆ ಬರ್ಲಾರ್ದವ್ರ ಕೈಯೊಳಗೆ ಮೈಕ್ ಕೊಟ್ಟು ನೀನು ಹಾಡು ಬಿಟ್ಟರೆ ದೊಡ್ಡ ಲತಾ ಮಂಗೇಶ್ಕರ್ ಆಗಿಬಿಡ್ತಾರೆ. ಇಸ್ ಇಟ್ ಪಾಸಿಬಲ್? ಸಣ್ಣದು ದೊಡ್ಡದು ಅನ್ನೋದು ಎಲ್ಲೂ ಇಲ್ಲ. ಪ್ರತಿಯೊಂದು ಕೆಲಸದೊಳಗೂ ಒಂದು ನಮ್ಮ ಕೆಪಾಬಿಲಿಟಿ ಹಿಡ್ಕೊಂಡು ಅದನ್ನು ಮುಂದೆ ಹೋಗ್ಬೋದು. ನಾವು ದಡ ಮುಟ್ಟಬೇಕಾದ್ರೆ ನಮಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಮುಂದೆ ಹೋಗ್ಬೋದು. ಯಾವುದಾದ್ರೂ ಮಾಡ್ಬೋದು, ನೀವು ಏನಾದರೂ ಮಾಡ್ಬೋದು. ಇಷ್ಟು ಗದಗ್ನಂಥ ಊರೊಳಗೆ BBA ಅಂತ ಕೋರ್ಸ್ ಆಗಿ ಕಾಲೇಜಿಗೆ ಇಷ್ಟು ಒಳ್ಳೊಳ್ಳೆ ಲೆಕ್ಚರರ್ಸು, ಗೈಡ್ ಮಾಡೋರು, ಟೀಚರ್ಸು, ಇಷ್ಟು ಅಪಾರ್ಚುನಿಟಿ ಸಿಕ್ಕಾಗ ಡೆಫಿನೆಟ್ಲಿ ಯು ಹ್ಯಾವ್ ಟು ಡೂ ಬಿಗ್, ಸಮಥಿಂಗ್ ಬಿಗ್ ಇನ್ ಯುವರ್ ಲೈಫ್. ನಿಮ್ಮನ್ನು 4 ಜನ ರಿಕಗ್ನೈಸ್ ಮಾಡಬೇಕು. ಈಗ ನನ್ನ ಕರೆದಂಗೆ ನಿಮ್ಮನ್ನು ಕರಿಬೇಕು. ನನಗೆ ಏನೂ ಇರಲಿಲ್ಲ ಅವಾಗ. ಪೂರಾ ಹೋರಾಟನೇ ನಮ್ಮ ಜೀವನ.
ಅದೇ ನಮ್ಮನ್ನು ಸ್ಟ್ರಾಂಗ್ ಮಾಡಿ. ಸುಮ್ಮನೆ ನೀವು ಹೇಳ್ರಿ ನೀವು ಹೇಳಿದ್ದೇ ಮಾಡ್ತೀವಿ, ಹೇಳಿದಷ್ಟೇ ಮಾಡ್ತೀವಿ. ನಿಮ್ಮದು ಒಂದು ತಲೆ ಐತಿ, ಪ್ರತಿಯೊಬ್ಬರಿಗೂ ಒಂದು ತಲೆ ಐತಿ. ಯೂಸ್ ಮಾಡಿರಿ ಅದನ್ನ. ಯೂಸ್ ಮಾಡಿದರೆ ಶಾರ್ಪ್ ಆಗ್ತೈತಿ, ಸ್ಟ್ರಾಂಗ್ ಆಗ್ತೈತಿ. ಎಲ್ಲ ಬ್ಲಂಟ್ ಆಗಿ ಹೋಗ್ತೈತೆ, ಹಂಗೆ ಬಿಟ್ಟರೆ ಡೆವಿಲ್ಸ್ ಮೈಂಡ್ ಆಗ್ತೈತಿ. ಕರೆಕ್ಟಾ? ಓಕೆ, ವಾಪಸ್ ಬರೋಣ ಕಿರಣ್ ಬೇಡಿಗೆ. ಬರ್ದೆ, BSc ಮುಗೀತು, ಫೈನಲ್ ಮುಗೀತು. ದೆನ್ ಫೈನಲ್ ಇಯರ್ ಆಲ್ಸೋ ಐ ವಾಸ್ ಅ ಟಾಪರ್. ನೆಕ್ಸ್ಟ್ ಏನು ಮಾಡಬೇಕು? MSc ಮಾಡಬೇಕು. ಆರ್ಥೋಡಾಕ್ಸ್ ಫ್ಯಾಮಿಲಿ ಒಳಗಂದ್ರು ನೀನು MSc ಮಾಡ್ಬೇಕಂದ್ರೆ ಹೋಗಿ ಹಾಸ್ಟೆಲ್ನಾಗ ಇರಬೇಕು. ಎಷ್ಟು ದೊಡ್ಡ ಟೆನ್ಷನ್ ನೋಡ್ರಿ ನಮ್ಮ ಟೈಮ್. ಗದಗ ಬಿಟ್ಟು ಧಾರವಾಡಕ್ಕೆ ಹೋಗ್ಬೇಕು. ಏನು ಲಂಡನ್ ಅದು, ಲಂಡನ್ ಆದಂಗಾಗಿತ್ತು ನಮ್ಮ ಮನೆಯೊಳಗೆ. ನಮ್ಮ ಮಮ್ಮಿ ಅಂದರು ಸಾಧ್ಯನೇ ಇಲ್ಲ ಕಳಿಸ್ಲಿಕ್ಕೆ, ನೀವು ಬೇಕಾದ ಮಾಡು. ರಿಸಲ್ಟ್ ಬಂದೈತಿ, ಫಸ್ಟ್ ಬಂದೀನಿ ಕಾಲೇಜಿಗೆ, ಟಾಪರ್ ಆಗಿ ನೀವು ಮನ್ಯಾಗ ಹೋಗಿ ಹತ್ಕೊಂತ ಕುಂತೀನಿ. ಸಾಧ್ಯನಾ? ಇವತ್ತಿನ ಮಕ್ಳು ಏನಾರ ಹಂಗೆ ಫಸ್ಟ್ ಬಂದ್ಬಿಟ್ರೆ ಪೇಪರ್ನಾಗ, ನ್ಯೂಸ್ನಾಗ, ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಾಗ ಫೋಟೋ ಮಾಡಿ ಯಾರು ಕೇಳಿಲ್ಲ ಅಂದ್ರೆ ಸಹಿತ ಸ್ಟೇಟಸ್ನಾಗ ಇಟ್ಕೊಂಡ್ಬಿಡ್ತಾರೆ, ಫಸ್ಟ್ ಬಂದ್ರೆ ನಡ್ರಿ. ನಮ್ಮ ಮನೆಗೆ ಹೋಗಿ ಹತ್ಕೊಂಡು ಕುಂತೀನಿ. ಯಾಕೆ ಹೈಯರ್ ಸ್ಟಡೀಸ್ ಕಳಿಸೋಲ್ರಿ ನನ್ನ ಹೆಣ್ಣು ಹುಡುಗಿನ ಹೆಂಗೆ ಕಳಿಸ್ಬೇಕ್ರಿ? ಹಾಸ್ಟೆಲ್ನಾಗ ಇಟ್ರೆ ಸಾಧ್ಯನೇ ಇಲ್ಲ. ಅಪ್ರೂವ್ ಆಗಲಿಲ್ಲ. ನನಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಬೇಕಾಗಿತ್ತು. ಸೈಡ್ MA ಮಾಡ್ಕೊಂಡೆ, ಎಕ್ಸ್ಟರ್ನಲ್ ಇರಲಿ, ದಟ್ ಈಸ್ ಫಾರ್ ಡಿಗ್ರಿ ಸೇಕ್ ಐ ಡಿಡ್ ಇಟ್. ಅದರಲ್ಲಿಂದ ಜಾಸ್ತಿ ನನಗೆ ಯಾವ ಥರ ಫಾಯ್ದಾ ಆಗಲಿಲ್ಲ, ಏನಿಲ್ಲ. ನಮ್ಮ ಫಾದರ್ ಹೇಳಿದರು, ನೋಡಮ್ಮ ಬೇಸಿಕ್ ಡಿಗ್ರಿ ಈಸ್ ಇನಫ್, ಅದರಲ್ಲಿಂದ ನೀನೇನು ಬೇಕಾದರೂ ಮಾಡ್ಕೋಬೋದು. ನಿಮ್ಮ ಬ್ಯಾಡ್ ಅಂತಾಳ ಆಕೆ, ಕಲ್ತಕ್ಕೆಲ್ಲ ಆಕೆ ಮನಸ್ಸಿನ ವಿರುದ್ಧ ಹೋಗಬೇಡ. ನೀ ಏನು ಒಂದು ಜೀವನದಾಗ ಮಾಡಿದ್ರೆ ನಾನು ನಿನ್ನ ಜೊತೆಗದೀನಿ, ನೀ ಬೇಕಾದ ಮಾಡೋಣ, ಆದ್ರೆ ಅಕ್ಕಿ ವಿರುದ್ಧ ಹೋಗಬೇಡ, ಬಿಡು ಅಂತ. ರೈಟ್. ಏನಂದರೆ ಜೀವನವನ್ನು ಒಂದು ಎಥಿಕ್ಸಲ್ಲಿ ನಡೆಸಬೇಕಾಗ್ತದೆ. ದೊಡ್ಡವ್ರಿಗೆ, ಸಣ್ಣವ್ರಿಗೆ, ಹಿಂದೆ ಮುಂದಿರೋರಿಗೆ ಅವರು ಹೇಳಿದ ಮಾತುಗಳಿಗೆ ವ್ಯಾಲ್ಯೂ ಕೊಡಬೇಕಾಗ್ತದೆ. ನನಗದು ಬ್ಯಾಡಾಗಿದ್ದರೂ ಸಹಿತ ನಾನು ಎಕ್ಸೆಪ್ಟ್ ಮಾಡಿದೆ. ಯಾಕೆ? ಅದು ನನ್ನಮ್ಮ, ಅವಳು ದೊಡ್ಡವಳು, ಜನ್ಮ ಕೊಟ್ಟವಳು. ಅವ್ರು ಹೇಳಂದ್ರೆ ಆಯಿತು, ಬಿಟ್ಟೆ. ಅಲ್ಲೇ ಇದ್ಕೊಂಡು ಏನಾರ ಮಾಡಿದ್ರಾಯ್ತು. ಪರಿಸ್ಥಿತಿ ಬದಲಾಗಿ ಹೋದಂಗೆಲ್ಲ ನಾವು ಏನಾರ ಮಾಡಿದ್ರಾಯ್ತು. ಇದನ್ನು ತಿಳ್ಕೊಬೇಕು. ಪ್ರತಿಯೊಬ್ಬರಿಗೂ ದೊಡ್ಡವ್ರಿಗೂ ಗೌರವ ಕೊಡೋದನ್ನು ಕಲಿಬೇಕು, ದೊಡ್ಡವ್ರ ಮಾತನ್ನು ಪಾಲಿಸ್ಬೇಕು. ಅದರೊಳಗೊಂದು ಅರ್ಥ ಅಡಗಿರ್ತದೆ. ಅವರು ಹೇಳೋದಕ್ಕೆ ಏನೋ ಭಯ ಅಂತಂದಿರ್ಬೋದು, ಏನೋ ಇರ್ಬೋದು, ಅದನ್ನು ನಾವು ಪಾಲಿಸ್ಬೇಕು. ಆ ವಯಸ್ಸಿಗೆ ಅವ್ರು ಹೇಳಿದ್ದು ಅದು ಕರೆಕ್ಟ್. ಓಕೆ, ಮುಗೀತು. MA ಎಕ್ಸ್ಟರ್ನಲ್ ಆಯಿತು. ದೆನ್ ಮಾಡಬೇಕಲ್ಲ ಹುಡುಕಾಟ, ಹೋರಾಟ. ಅದೇ ಹೇಳಿದೆ ನಾನು, ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು. ಹೌಸ್ ವೈಫ್ ಆಗೋಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಮದುವೆ ಮಾಡ್ಕೊಂಡು ಮನೆಯೊಳಗಿರೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಐ ಆಮ್ ಟೋಟಲಿ ಡಿಫ್ರೆಂಟ್ ಪರ್ಸನ್. ಅದನ್ನು ಈಗ ಎಕ್ಸಿಕ್ಯೂಷನ್ ಸ್ಟೇಜ್ ಬಂತು, ಡಿಗ್ರಿ ಮುಗೀತು, ಹೊರಗೆ ಬಂದೆ. ಎಷ್ಟು ಟೆನ್ಷನ್ ನೋಡ್ರಿ ನನಗೆ ಅವಾಗ. ಅಷ್ಟು ನಾನು ಡಿಗ್ರಿ ಓದಲಿಕ್ಕೆ ಕಷ್ಟಪಟ್ಟೆ, ಅದಕ್ಕಿಂತ ಹೆಚ್ಚಿನ ಎಫರ್ಟ್ ಹಾಕಿ ಓದಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ತಯಾರು ಮಾಡಲಿಕ್ಕೆ. KS ಎಕ್ಸಾಮ್ ಬರೆದೆ, IAS ಬರೆದೆ, LICs ಬರೆದೆ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರೆದೆ. ಸೊ ಸಫಿಷಿಯೆಂಟು ಟ್ರೈನಿಂಗ್ ಆಗಲಿ, ಕೋಚಿಂಗ್ ಆಗಲಿ, ಮೆಟೀರಿಯಲ್ಸ್ ಆಗಲಿ ಸಿಗದೇ ಇದ್ದದ್ದು ಕಾರಣ ಇರ್ಬೋದು, ಅಥವಾ ನನ್ನ ಕ್ಯಾಲಿಬರ್ ಅಷ್ಟೇ ಇರ್ಬೋದು, ವಾಟ್ ಎವರ್. ಐ ಗಾಟ್ ಥ್ರೂ SBI ಎಕ್ಸಾಮ್, ಬ್ಯಾಂಕಿಂಗ್ ಎಕ್ಸಾಮನ್ನು ಪಾಸ್ ಆದೆ. 1992 ಸೆಲೆಕ್ಟ್ ಆಗಿ. ಆ ಸೆಲೆಕ್ಷನ್ ಆದಾಗ ಮತ್ತೆ ನ್ಯಾಚುರಲಿ ನಮ್ಮ ಅಮ್ಮನೇ ಬದಲಿ ಆದರು. ಅವಾಗ ಧಾರವಾಡಕ್ಕೆ ಕಳಿಸೋದಿಲ್ಲ ಅಂದರು, ನನ್ನ ಪೋಸ್ಟಿಂಗ್ ಬೀದರ್ಗೆ ಬಂತು. ಶಿ ಸೈಡ್ ಓಕೆ, ಯು ಸಿ ದಿಸ್ ಹ್ಯಾಪನ್ಸ್ ಅನ್ಲೇಬೇಕಲ್ಲ. ನಾನು ಹೇಳಿದೆ, ನೋಡ್ರಮ್ಮ ನೀನು ಕಳಿಸ್ಲಿಲ್ಲ ಅಂದರೆ ಕಷ್ಟ. ಅವ್ರಿಗೂ ಗೊತ್ತು ಎಷ್ಟು ಮಿನಿಮಮ್ ಜನರಲ್ ಮೆರಿಟಲ್ಲಿ ಮಿನಿಮಮ್ ಒಂದು 20 ಸೀಟು ಅವೈಲೇಬಲ್ ಇದ್ದು. ಅಂಥದ್ರಲ್ಲಿ ನಮ್ಮ ಮಗಳು ಹೋಗಿ ಬರೋದು ಕಷ್ಟಪಟ್ಟು ಹಗಲು ರಾತ್ರಿ ಓದಿದ್ದು ನೋಡಿದ್ರು ಅವರು. ಸೊ ಬ್ಯಾಡ್ ಅಂತ ಹೆಂಗಂತಾರೆ. ಬ್ಯಾಂಕ್ ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ಸಿಂಪ್ಲಿ ಟೈಮ್ ಅಲ್ಲಿನೂ ಸರ್ವ್ ಮಾಡ್ತಿದ್ದೆ, ಕಸ್ಟಮರ್ಗೆಲ್ಲ ನೋಡ್ಕೊತಿದ್ದೆ. ಬಟ್ ಐ ವಾಸ್ ನಾಟ್ ಹ್ಯಾಪಿ ಇನ್ ದ ಸೆನ್ಸ್, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ನನಗೆ. ನಾನು ಮಾಡಬೇಕಾಗಿದ್ದು ಕಿರಣ್ ಬೇಡಿ, ಸಿಕ್ಕಿರೋದು ಕ್ಲರಿಕಲ್ ಜಾಬ್ ಇನ್ ಬ್ಯಾಂಕ್. ಬಟ್ ಏನು ಅಂದ್ಕೊಂಡೆ, ಆಯಿತು ಗೂಡಿನಿಂದ ಹೊರಗೆ ಬಂದೆ, ಬಡ್ಕೊಂಡು ಮುಂದೆ ಹೋಗೋಣಂತೆ. ನೋಡಿದ್ರಾಯ್ತು, ಫಸ್ಟ್ ಹೊರಗೆ ಬಂದೆ, ಅಷ್ಟು ಸಾಕು ಅಂದ್ಕೊಂಡೆ ಅವತ್ತಿನ ದಿವಸ. ಅದು ನೋಡ್ಕೊಂಡು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಅಲ್ಲಿಗೆ ಬಂದೆ. ಇನ್ ಬಿಟ್ವೀನ್ ಮ್ಯಾರೇಜ್ ಆಯಿತು. ಅದು ಮ್ಯಾರೇಜು ಕೂಡ ಮರೆಯದಂಥ ಒಂದು ಕತೆ ನಂದು ಲವ್ ಮ್ಯಾರೇಜು. ನನ್ನ ಹಸ್ಬೆಂಡ್ಗೂ ಇವತ್ತಿಗೂ ನನ್ನ ಫ್ರೆಂಡ್ ಹಂಗೆ ಇದ್ದಾರೆ. ನಮ್ಮಿಬ್ಬರು ಪರಿಚಯ ಆಗಿದ್ದು ಇದೇ ಕಾಲೇಜ್ ಒಳಗೆ. ಬೇಕು ಲೈಫಲ್ಲಿ ಯಾವ ಟೈಮ್ಗೆ ಏನೇನು ಬೇಕು ಎಲ್ಲನೂ ಬೇಕು. ಮದುವೆ ಆದರೆ ರಿಸ್ಟ್ರಿಕ್ಷನ್ ಆಗುತ್ತೆ ಅಂತ ಮದುವೆಗೆ ಹೆದರ್ಕೊಂಡಿರೋ ಜನ ಬಾಳಿದ್ರು ಇವತ್ತು. ತಪ್ಪು. ಬಲ ಹೆಚ್ಚಿಗೆ ಆಗ್ತದೆ, ಸಪೋರ್ಟ್ ಬರ್ತದೆ. ಆದರೆ ನೀವು ಮದುವೆ ಆಗೋ ಟೈಮಲ್ಲಿ ನಿಮಗೆ ಸೂಟ್ ಆಗೋವಂಥವ್ರು, ನಿಮ್ಮ ಕನಸನ್ನು ನನಸು ಮಾಡುವಂಥವ್ರನ್ನ ಹುಡುಕೊಳ್ಳ್ರಿ. ಕೌನ್ಸಿಲಿಂಗ್ ಮಾಡಿರಿ, ಡೇಟಿಂಗ್ ಹೋಗ್ರಿ, ಕಾಫಿ ಕುಡೀರಿ, ಅಡ್ಡಾಡ್ರಿ, ಸೆಲೆಕ್ಟ್ ಮಾಡ್ಕೊಳ್ರಿ. ನಿಜವಾಗ್ಲೂ ಇಟ್ ಈಸ್ ಬಿಕಮಿಂಗ್ ಅ ವೆರಿ ಬಿಗ್ ಸೀರಿಯಸ್ ಪ್ರಾಬ್ಲಮ್ ಇನ್ ದ ಸೊಸೈಟಿ ಟುಡೇ. ಮದುವೆ ಆಗಿಬಿಟ್ರೆ ಮುಗಿದೋಯ್ತು, ಅವ್ರು ನಂಗೆ ಸೆಟ್ ಆಗಂಗಿಲ್ಲ, ಇವ್ರು ಸೆಟ್ ಆಗಂಗಿಲ್ಲ. ಅಲ್ಲ, ನೀವೇ ಯಾರಿಗೂ ಸೆಟ್ ಆಗಂಗಿಲ್ಲ.
ತೆಗೀರಿ ತಲೆಯಾಗಿಂದ. ಮದುವೆ ಆದ್ರೆ ನಿಮಗೆ ಆ್ಯಕ್ಚುಲಿ ಸಪೋರ್ಟ್ ಹೆಚ್ಚಿಗೆ ಆಗ್ತೈತಿ, ಡಬಲ್ ಇನ್ಕಮ್ ಸ್ಟಾರ್ಟ್ ಆಗ್ತೈತಿ. ಇನ್ನೊಂದು ಬ್ರೈನು, ಇನ್ನೊಂದು ಮೈಂಡು 24 hours ಅಸಿಸ್ಟೆಂಟ್ ನಿಮ್ಮ ಜೊತೆ ಕೂತ್ಕೊಂಡು ನಿಮ್ಗೆ ಐಡಿಯಾ ಕೊಡ್ತಾರೆ. ಕರೆಕ್ಟಾ? ನನಗಂತೂ ಹಂಗಾಗಿದ್ದಪ್ಪ. ನಾನು ಇವತ್ತಿಗೂ ನಾವು ಫ್ರೆಂಡ್ಸ್ ಇದ್ದಂಗೆ ಇದ್ದೀವಿ. ಇವತ್ತು ನಾನು ಸಂಸ್ಕೃತಿ ಕನ್ವೆನ್ಷನ್ಸ್ ಕಟ್ಟಬೇಕಂದ್ರೆ ನಮ್ಮ ಹಸ್ಬೆಂಡು ತಾವು ದುಡಿದಿರುವಂಥ ಕೋಟಿ ರೂಪಾಯಿಯನ್ನು ಒಂದು ನಿಮಿಷನೂ ವಿಚಾರ ಮಾಡಲಾರ್ದೆ ಇನ್ವೆಸ್ಟ್ ಮಾಡಿದ್ರು. ನಾನು ಸಣ್ಣದು ಕಟ್ಲಿಕ್ಕೆ ಹೊಂಟಿದ್ದೆ, ಅದನ್ನು ದೊಡ್ಡದು ಮಾಡಿಸಿದ್ವಿ. ನಿಂದು ಡ್ರೀಮು ಯಾಕೆ ಹೇಳ್ರಿ? ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಬರ್ತದೆ ಬಿಸ್ನೆಸ್, ಟ್ರಸ್ಟ್. ನಮ್ಮ ಒಂದು ರಿಲೇಷನಲ್ಲಿ, ನನ್ನ ಒಂದು ನೇಚರಲ್ಲಿ, ನನ್ನ ಒಂದು ಸ್ವಭಾವದಲ್ಲಿ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗುವಂಥ ಒಂದು ನನ್ನ ಬಿಹೇವಿಯರನ್ನು ಅವ್ರು ಅರ್ಥ ಮಾಡ್ಕೊಳ್ತಾರೆ. ಕ್ರೋರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಒಂದು ಮನುಷ್ಯ. ಒಬ್ಬ ಉಲ್ಟಾ ಇದೆ ಇದು, ಹೆಣ್ಮಕ್ಳು ಗಂಡ್ಮಕ್ಳು ಮೇಲೆ ಮಾಡ್ಯಾರಂದ್ರೆ ಅವ್ರು ಕೆಪೇಬಲ್ ಇರ್ತಾರೆ, ಮಾಡಿರ್ಬೋದು ಬಿಡು. ಅವರು ಈಸ್ IT ಎಂಪ್ಲಾಯಿ, ಹೆಡ್ ಆಫ್ ಟೆಕ್ನಾಲಜಿ, ಈಸ್ ಸರ್ವಿಂಗ್ ಇನ್ ಬ್ಯಾಂಗ್ಳೂರ್ ಟುಡೇ ಆಲ್ಸೋ, ಈಸ್ ಇನ್ ಸರ್ವಿಸ್. ಸೊ ಮನೆಯಿಂದ ದೂರಿದ್ದು ಹೆಂಡ್ತಿನ ಇಲ್ಲೇ ಆಕಿ ಏನಂತಾಳೆ, ಆಕಿ ಡ್ರೀಮ್ ಫುಲ್ಫಿಲ್ ಮಾಡಲಿಕ್ಕೆ ಆ್ಯಸ್ ಎ ಕ್ಲರಿಕಲ್ ಎಂಪ್ಲಾಯಿ ಆಗಿ ಆಕಿ ಬಂದ್ಲು. ಆಕಿ ಕೆಪಾಸಿಟಿ ಜಾಸ್ತಿ ಇದೆ, ಶಿ ವಾಂಟೆಡ್ ಟು ಡೂ ಸಮಥಿಂಗ್ ಮಾಡಲಿ ಏಕೆ ಅಂತ ಹೇಳಿ ದುಡ್ಡು ಹಾಕಿ ನನಗೆ ಸಪೋರ್ಟ್ ಕೊಟ್ಟರು. ಅದಕ್ಕೆ ಮದುವೆ ಅನ್ನೋದು ಒಂದು ಬಂಧನ ಅಲ್ಲ. ತಲೆಗಿಂದ ತೆಗೀರಿ, ದಯವಿಟ್ಟು ಈ ಪಾಯಿಂಟ್ ತೆಗೀರಿ. ಸೃಷ್ಟಿಯ ನಿಯಮದ ಪ್ರಕಾರ ಬೇಸಿಕ್ಸು ಲೈಫಲ್ಲಿ ಏನಿದೆ ಅದೆಲ್ಲ ಆಗ್ತಾನೆ ಇರಬೇಕು. ಅದ್ರ ಜೊತೆಗೇ ಎಲ್ಲ ತೊಗೊಂಡೋಗ್ಬೇಕು, ಬ್ಯಾಲೆನ್ಸ್ ಮಾಡಿಕೊಂಡು. ಐ ಡೋಂಟ್ ಥಿಂಕ್ ಇದನ್ನು ಸಪ್ರೇಟಾಗಿ ಮಾತಾಡಿದರೆ ಬೇರೆ ವಿಷಯ, ಬಟ್ ಇದನ್ನು ಬಿಸ್ನೆಸ್ಸಿಗೆ ಸೇರಿಸೇ ಮಾತಾಡ್ತಾ ಇದ್ದೀನಿ. ನಿಮಗೆ ಒಂದು ಸಪೋರ್ಟ್ ಬರ್ತದೆ, ಐಡಿಯಾಸು, ಅಡ್ವೈಸರ್, ಲೈಫ್ ಟೈಮ್ ಅಡ್ವೈಸರ್ ಸಿಗ್ತಾರೆ. ಒಬ್ಬರೊಬ್ಬರು ಕುತ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗಿ. ಆಯಿತು, ಕಿರಣ್ ಬೇಡಿ ಅಂತೂ ಆಗಲಿಲ್ಲ. ಕಿರಣ್ ಬೇಡಿ ಸೈಡ್ ಹೋಗ್ಬಿಟ್ಲು, ಬ್ಯಾಂಕ್ ಸೇರಿಬಿಟ್ಟೆ. ಅಗೇನ್ ಐ ಹ್ಯಾವ್ ಟು ಚೇಂಜ್ ಮೈ ಆಂಬಿಷನ್. 26 ವರ್ಷ ಬ್ಯಾಂಕ್ ಒಳಗೆ ಸರ್ವಿಸ್ ಮಾಡಿದೆ ನಾನು. ಅವತ್ತು ಯಾರೂ ಬರಲಿಲ್ಲ ನನ್ನ ಮಾಡೆಲ್ಸು. ಮುಗಿದೋಯ್ತು. ಜನರು ನ್ಯಾಚುರಲ್ ಆಗಿ ತಿಳ್ಕೊತಾರೆ 23-24 ವರ್ಷಕ್ಕೆ ಏನೋ ಒಂದು ಏಮ್ ಇಟ್ಕೊತೀವಿ, ಗುರಿ ಇಟ್ಕೊತೀವಿ, ಸಾಧಿಸಿದ್ರೆ ಮುಗಿದ್ಬಿಡ್ತೀವಿ. ಅಚೀವ್ಮೆಂಟ್ ನೆವರ್ ಎನ್ಸ್. ಸಕ್ಸಸ್ಗೆ ಒಂದು ಲಾಸ್ಟ್ ಸ್ಟೆಪ್ ಅನ್ನೋದು ಇಲ್ಲ ಲೈಫಲ್ಲಿ. ಅಚಾನಕ್ಕಾಗಿ ಇನ್ ಮೈ 50s, ವೆನ್ ಐ ವಾಸ್ 50, ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಬ್ಯಾಂಕಲ್ಲಿ ಚೆನ್ನಾಗಿ ಎಲ್ಲ ಸರ್ವ್ ಮಾಡಿಕೊಂಡಾಗ ಏನೋ ಒಂದು ತಲೆಯೊಳಗೆ ವಿಚಾರ. ಆವಾಗ ನನ್ನ ರೋಲ್ ಮಾಡೆಲ್ ಅಗೇನ್ ನೀವು ಗೆಸ್ ಮಾಡಲಿಕ್ಕಿಲ್ಲ ಯಾರು ಬಂದಿರ್ಬೋದು. ಕ್ಯಾನ್ ಯು ಟೆಲ್ ಮಿ? ಇನ್ ಮೈ 50s ನನ್ನ ಮತ್ತೊಬ್ಬರು ರೋಲ್ ಮಾಡೆಲ್ ನನಗೆ ಇನ್ಫ್ಲೂಯೆನ್ಸ್ ಮಾಡಿ ನಾನು ಡಿಸಿಷನ್ ತೊಗೊಳ್ಳೋಕ್ಕೆ ಕಾರಣ ಆಯಿತು. ಶ್ರೀಮತಿ ಸುಧಾಮೂರ್ತಿ. ಬಿಗ್ ಹ್ಯಾಂಡ್ಸ್ ಟು ಹರ್, ಪ್ಲೀಸ್ ಗಿವ್ ಬಿಗ್ ಹ್ಯಾಂಡ್ಸ್ ಟು ಹರ್. ನೋಡ್ರಿ, 50 ವರ್ಷದೊಳಗೆ ನನಗೇನು ಅವಶ್ಯಕತೆ ಐತಪ್ಪ? ಮತ್ತೊಂದು ಏಮ್ ಇಟ್ಕೊಳ್ಳೋದು, ಮತ್ತೊಂದು ಗುರಿ ಇಟ್ಕೊಳ್ಳೋದು ಲೈಫ್ಗೆ. ಸುಧಾಮೂರ್ತಿಯನ್ನು ಯಾಕೆ ನಾನು ಅವರಿಂದ ಇನ್ಫ್ಲೂಯೆನ್ಸ್ ಆದೆ? ಒಂದೊಂದು ಏಜಿಂದ ನೀವು ಗತಿಸ್ತಾ ಹೋದರೆ ಪ್ರತಿಯೊಬ್ಬರೊಳಗೂ ಇದು ಇರ್ತದೆ. ನಾನು ಇದನ್ನೆಲ್ಲ ಮರ್ತು ಬಿಟ್ಟಿದ್ದೆ. ನಿನ್ನೆ ರಾತ್ರಿ ನೆನೆಸ್ಕೊಂಡಿದ್ದೀನಿ ಬಿಕಾಸ್ ಆಫ್ ಚನ್ನರಾಜ್. ಯಾಕಂದ್ರೆ ಇಲ್ಲಿ ಬಂದು ಮಾತಾಡ್ಬೇಕಲ್ಲ ನಾನು ಕತೆ ಕಟ್ಟಿ ಹೇಳಲಿಕ್ಕತ್ತಿಲ್ಲ. ದಿಸ್ ಇಸ್ ದ ಫ್ಯಾಕ್ಟ್ ಹ್ಯಾಪನ್ ಟು. ನಿಮಗೆ ಇದರಲ್ಲಿ 4 ಜನರಿಗೆ ಇದರಿಂದ ಅನುಕೂಲ ಆಗಲಿ, ಇದರಿಂದ ಏನೋ ಒಂದು ತಿಳುವಳಿಕೆ ಬರಲಿ ಅನ್ನೋ ಉದ್ದೇಶದಿಂದ ನಾನು ಮಾತಾಡ್ತೇನೆ. ಓಕೆ, ಸುಧಾಮೂರ್ತಿ ನನ್ನ ರೋಲ್ ಮಾಡೆಲ್ ಆಗಿದ್ರು. ಅವರ ಬಗ್ಗೆ ಆರ್ಟಿಕಲ್ಸ್ ಓದೋದಾಗಲಿ, ನೋಡೋದಾಗಲಿ, ಯೂಟ್ಯೂಬಲ್ಲಿ ಕೇಳೋದಾಗಲಿ, ಏನೋ ಶಿ ಈಸ್ ಅ ಫಿಲಾಂಥ್ರಪಿಸ್ಟ್. ಅವ್ರದ್ದು ದೊಡ್ಡ ಕತೆ ಬಿಡ್ರಿ, ಅವ್ರನ್ನೆಲ್ಲ ಬಿಟ್ಬಿಟ್ರಿ. ಲಾಸ್ಟಿಗೆ ಏನು, ಶಿ ಈಸ್ ಅ ಫಿಲಾಂಥ್ರಪಿಸ್ಟ್. ಶಿ ಹ್ಯಾಸ್ ಬಿಕಮ್ ವೆರಿ ರಿಚ್. ಬಡವರಿಗೆ ದುಡ್ಡು ಕೊಡ್ತಾರೆ, ಹಂಚುತ್ತಾರೆ, ಬಿದ್ದವ್ರನ್ನ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಬುಕ್ಸ್ ಎಲ್ಲ ಬರೀತಾರೆ, ಲೈಕ್ ದ್ಯಾಟ್. ಇದರಿಂದ ನಾನು ತೊಗೊಂಡಿದ್ದ ಪಾಯಿಂಟ್ ಏನು? ಇದರಿಂದ ನನ್ನ ವಯಸ್ಸಿಗೆ ನಾನು ತೊಗೊಂಡಿದ್ದೆ, ನಾನು ವೆಲ್ ಸೆಟಲ್ಡ್, ಬಂಗ್ಲೆ ಇದೆ, ಕಾರ್ ಇದೆ, ಒಳ್ಳೆ ಮಗ ಇದ್ದಾನೆ, ಒಳ್ಳೆ ಗಂಡ ಇದ್ದಾನೆ. ಇವತ್ತು ಅಗೇನ್ ನನ್ನ ಜೀವನಕ್ಕೊಂದು ಗುರಿ ಇಟ್ಕೊಂಡೆ, ಇನ್ನೂ ಸಾಧಿಸ್ಬೇಕಂತ ಮುಂದೆ ಹೊಂಟೆ. ಏನನ್ನ ತೊಗೊಂಡಿರ್ಬೋದು ಸುಧಾಮೂರ್ತಿ ಅವರಿಂದ? ನಾನು ಗಿವಿಂಗ್ ಬ್ಯಾಕ್ ಟು ಸೊಸೈಟಿ. ಇಷ್ಟು ದಿವಸ ಸೊಸೈಟಿಯಿಂದ ತಗೊಂಡು ಸೆಟ್ಲ್ ಆದೆ, ನಿಂತೆ. ಮೊದಲು ನಿಮ್ಮ ಏಜ್ನಲ್ಲಿದ್ದಾಗ ನಾನು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅನ್ನೋ ಹೋರಾಟ ಮಾಡಿದೆ. ನಿಂತ ಮೇಲೆ ಈ ವಯಸ್ಸಲ್ಲಿ ನಾನು ನನ್ನ ಸೊಸೈಟಿಗೆ ನಾನು ವಾಪಸ್ ಕೊಡಬೇಕು ಅಂತ ವಿಚಾರ ಮಾಡಿ 60 ಆಗಿ ರಿಟೈರ್ ಆದಮೇಲೆ ನಾನು ಏನಾದರೂ ಈ ಡಿಸಿಷನ್ ತೊಗೊಂಡು ಚೇಂಜ್ ಆದರೆ ಮೇ ಬಿ ನನ್ನ ಪರ್ಸ್ನಾಲಿಟಿ ಅಥವಾ ನನ್ನ ಫಿಸಿಕಲ್ ಬಾಡಿ ಪರ್ಮಿಟ್ ಮಾಡಲಿಕ್ಕಿಲ್ಲ ಅಂತ ಹೇಳಿಬಿಟ್ಟು 10 years ಅಡ್ವಾನ್ಸೇ ನಾನು VRS ತೊಗೊಂಡು ಐ ಕ್ವಿಟ್ ದ ಜಾಬ್. ಎಲ್ಲರೂ ಅಂದ್ರೆ ಏನು ರೀ SBI ಜಾಬ್ ಬಿಡ್ತೀರಿ, SBI ಜಾಬ್ ಬಿಡ್ತೀರಿ? ಬಿಡ್ತೀನಿ ರೀ. ಏನ್ರಿ ಇಷ್ಟು ಒಳ್ಳೆ ಸ್ಯಾಲ್ರಿ ಎಲ್ಲ? ಐ ಡೋಂಟ್ ನೀಡ್ ಮನಿ. ದುಡ್ಡು ಬೇಕಾಗಿಲ್ಲ ನನಗೆ ಖುಷಿ ಬೇಕು, ನಾನು ಅಚೀವ್ ಮಾಡಬೇಕು.
ಅದೂ ಆಯಿತು. 4 ಜನರಿಗೆ ನಾನು ಸಹಾಯ ಮಾಡಬೇಕು. ಯಾವ ಥರ? ದೇವಸ್ಥಾನದಲ್ಲಿ ಅನ್ನಪ್ರಸಾದಕ್ಕೆ ದುಡ್ಡು ಕೊಡೋದಾ? ಬೆಗರ್ಸ್ಗೆ ದುಡ್ಡು ಕೊಡೋದಾ? ಇಲ್ಲ. ಯಾವ ಥರ ನಾನು ಸಹಾಯ ಮಾಡ್ಬೋದು ಸೊಸೈಟಿಗೆ ಹೇಳ್ರಿ? ಬೈ ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್. 4 ಜನರಿಗೆ ಕೆಲಸ ಕೊಡಬೇಕು ಅನ್ನೋ ವಿಚಾರಕ್ಕೆ ನಿರ್ಧಾರಕ್ಕೆ ನಾನು ಬಂದೆ. ಹೆಂಗೆ ಕೊಡೋದಪ್ಪ 4 ಜನರಿಗೆ ಕೆಲಸನ? ಹೆಂಗೆ ಕೊಡೋಕ್ಕೆ ಸಾಧ್ಯ? ಐ ಹ್ಯಾವ್ ಟು ಬಿಲ್ಡ್ ಸಮಥಿಂಗ್. ಅದಕ್ಕೆ ಎಷ್ಟು ಧೈರ್ಯ ಬೇಕು, ಎಷ್ಟು ದುಡ್ಡು ಬೇಕು, ಎಷ್ಟು ಆಪರ್ಚುನಿಟಿ ಬೇಕು, ಎಷ್ಟು ಸಪೋರ್ಟ್ ಬೇಕು. ಕಿತ್ತೂರು ಚೆನ್ನಮ್ಮನ ಜೊತೆ ಇದ್ದಂಥ ನನ್ನ ಅಕ್ಕ, ನನ್ನ ಸಖಿ ಸಪೋರ್ಟಿಗೆ ಬಂದು ಅಪ್ಪ ಲ್ಯಾಂಡ್ ಕೊಟ್ಟರು. ಚಿಕ್ಕದಾಗತ್ತದು ಕಟ್ಟಲಿಕ್ಕೆ ಅಂದೆ. ನನ್ನ ಪಕ್ಕದ ಲ್ಯಾಂಡ್ ಅಕ್ಕಂದು. ನಾನು ನಿನ್ಗೆ ಲ್ಯಾಂಡ್ ಕೊಡ್ತೀನಿ, ನಿನ್ನ ವೆಂಚೂರಲ್ಲಿ ನಾನು ಪಾರ್ಟ್ನರ್ ಆಗಿ ನಾನು ಸೈನ್ ಮಾಡ್ತೀನಿ. ನೀನು ಏನು ಕೊಡ್ತೀವಿ ಏನಿಲ್ಲ, ನಿಂದು ಏನು ಪಾರ್ಟ್ನರ್ಶಿಪ್ಪು ಏನು ಯಾವುದೂ ನೋಡೋದಿಲ್ಲ. ಎಷ್ಟು ಟ್ರಸ್ಟ್ ಮಾಡಿರ್ಬೋದು ಹೇಳ್ರಿ ಅವರು. ಇವತ್ತಿಗೂ ಐ ಆಮ್ ಡೂಯಿಂಗ್ ಬಿಸ್ನೆಸ್ ಇನ್ ಕ್ರೋರ್ಸ್ ಇಯರ್. ಎಷ್ಟು ಕ್ರೋರ್ ನೀನು ಬಿಸ್ನೆಸ್ ಮಾಡಿಯಾ? ನಾನು ಹೇಳಿದ್ರೆ ಕೇಳ್ತಾಳೆ. ಎಷ್ಟು ನನಗೆ ಕೊಡ್ತೀಯಾ? ನೋ, ಯು ಆರ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್. ನೀನು ಸೊಸೈಟಿಗೆ ಸಮಥಿಂಗ್ ಯು ಆರ್ ಗಿವಿಂಗ್ ಟು ಸೊಸೈಟಿ. ಇರೋದನ್ನು ತೆಗೆದು ಹಂಚೋದಲ್ಲ ಕೊಡೋದಂದರೆ. ನಾನು ತಿಳ್ಕೊಂಡಿದ್ದೆ. ಐ ಡೋಂಟ್ ನೋ ವೆದರ್ ಐ ಆಮ್ ರಾಂಗ್ ಆರ್ ಜನರಿಗೆ ಕೆಲಸ ಕೊಡಬೇಕು. ಇವತ್ತು ಸಂಸ್ಕೃತಿ ಕನ್ವೆನ್ಷನಲ್ಲಿ ಸಾವಿರಾರು ಜನ ದುಡಿದು ಹೋಗ್ತಾರೆ. ಸಾವಿರಾರು ಮನೆಯಲ್ಲಿ ನಮ್ಮ ಹೆಸರು ಮೇಲೆ ಅನ್ನ ಬೈತದೆ. ಯಾರಿಗೂ ನಾನು ಫ್ರೀಯಾಗಿ ಏನೂ ಕೊಟ್ಟಿಲ್ಲ. ನಾನು ಕೆಲಸ ಕೊಡ್ತಾ ಇದ್ದೀನಿ, ಕೆಲಸನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅಪಾರ್ಚುನಿಟಿ ಕೊಡ್ತಾ ಇದ್ದೀನಿ. ಹೌದಾ? ಕರೆಕ್ಟಾ ನಾನು ಹೇಳ್ತಿರೋದು? ಇದನ್ನು ಭಾಳ ಕಷ್ಟಪಟ್ಟು ಮಾಡಿದೆ. ಬಂದು ಪೂಣಾದಾಗ ಸೆಟ್ಲ್ ಆದವರು, ಪೂಣಾ ಬಿಟ್ಟು ವೈಟ್ ಕಲರ್ ಜಾಬು, ಎ ಸಿ ಎಲ್ಲಿ ಕುತ್ಕೊಂಡು ಹಿಂಗೆ ಇದ್ದು ಆರಾಮಾಗಿ ಇದ್ದವರು ಕನ್ಸ್ಟ್ರಕ್ಷನ್ಲಿಂದ ಹಿಡ್ಕೊಂಡು, ಗ್ರೌಂಡ್ ಕನ್ಸ್ಟ್ರಕ್ಷನಿಂದ ಹಿಡ್ಕೊಂಡು ಸ್ವತಃ ನಿಂತು ಬಿಲ್ಡಿಂಗ್ ಕಟ್ಸೋದು, ಪೇಪರ್ ವರ್ಕ್ ಮಾಡೋದು, ಎಲ್ಲ ಮಾಡೋದು. ಎಷ್ಟು ನಾಲೆಜ್ ಬೇಕಾಗ್ತದೆ ಹೇಳ್ರಿ ನಿಮಗೆ? ಫೈನಾನ್ಸ್ ನಾಲೆಜ್ ಬೇಕು ನಿಮಗೆ, ಮ್ಯಾನೇಜ್ಮೆಂಟ್ ನಾಲೆಜ್ ಬೇಕು ನಿಮಗೆ, ಲೇಬರ್ ಮ್ಯಾನೇಜ್ಮೆಂಟು, ಪರ್ಚೇಸ್ ಸ್ಕಿಲ್ ಬೇಕು ನಿಮಗೆ, ಸೇಲ್ಸ್ ಬೇಕು ನಿಮಗೆ. ಒಂದು ಬಿಸ್ನೆಸ್ಸಲ್ಲಿ ಪ್ರತಿಯೊಂದು ಸಣ್ಣದಿರಲಿ ದೊಡ್ಡದಿರಲಿ ಎಲ್ಲ ನೋಡಿಗಿರ್ತದೆ ಅದರಲ್ಲಿ. ಇದರಿಂದ ನಾನೇನು ಹೇಳ್ತೀನಂದರೆ, ಬೆಳೀತಾ ನೀವೆಲ್ಲ ಕುದುರೆ ಹಂಗೆ ಫೋಕಸ್ ಮಾಡ್ಕೊಂಡು ಒಂದೇ ಕಡೆ ಹೋಗ್ಬೇಕು. ಮಲ್ಟಿ ಟ್ಯಾಲೆಂಟ್ಸ್ನ ಡೆವಲಪ್ ಮಾಡ್ಕೋಬೇಕು. ಮಲ್ಟಿ ಟ್ಯಾಲೆಂಟೆಡ್ ಆಗಿದ್ರೆ ಅಂದರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್. ನಿಮ್ಗೆ ಯಾವುದೇ ಒಂದರಲ್ಲಿ ನೀವು ವೀಕ್ ಇದ್ದರೆ ದೇರ್ ಆರ್ ಮೆನಿ ಚಾನ್ಸಸ್ ಟು ಫೇಲ್. ಡೆಫಿನೆಟ್ಲಿ ಫೇಲ್ ಆಗ್ತದೆ. ಅದು ಇಲ್ಲ, ಸ್ಕಿಲ್ಲು ಡೆವಲಪ್ ಮಾಡ್ಕೊಳ್ರಿ. ಬರೋದಿಲ್ಲ. ಧೈರ್ಯದಿಂದ ಹಿಡ್ಕೊಂಡು ಪ್ರತಿಯೊಂದೂ ಬೇಕು. ಗಟ್ಸ್ ಬೇಕು, ಧೈರ್ಯ ಬೇಕು, ಜನರಿದ್ರೆ ನಿಂತು ಮಾತಾಡೋದು ಬೇಕು, ದುಡ್ಡು ಬೇಕು, ಫೈನಾನ್ಸ್ ನಾಲೆಜ್ ಬೇಕು, ಅಡ್ಮಿನಿಸ್ಟ್ರೇಷನ್ ಬೇಕು, ಸೇಲ್ಸ್ ಬೇಕು, ಮಾರ್ಕೆಟಿಂಗ್ ಬೇಕು, ಡೇ ಆ್ಯಂಡ್ ನೈಟು ಎಫರ್ಟ್ ಹಾಕೋದು ಬೇಕು, ಫ್ಯಾಮ್ಲಿನ ಕಾಂಪ್ರಮೈಸ್ ಮಾಡಿ ನಿಂತು ವರ್ಕ್ ಮಾಡೋದು ಬೇಕು. ಯಾಕೆ? ನಮ್ಮ ಲಕ್ಷ್ಯ ಅದನ್ನು ಮುಟ್ಟಬೇಕು, ಆ ಗುರಿನ ಮುಟ್ಟಬೇಕು. ಅದಕ್ಕೆ ಸಾಕಾದಷ್ಟು ಪ್ರಯತ್ನ ನಾವು ಮಾಡಬೇಕು. 1 ವರ್ಷ 3 ತಿಂಗಳೊಳಗೆ 1 ಎಕರೆ ಲ್ಯಾಂಡನ್ನು ಕನ್ಸ್ಟ್ರಕ್ಟ್ ಮಾಡಿದೆ. 3 ಏಕರ್ಸಲ್ಲಿ 1 ಎಕರೆ ಟೋಟಲ್ ಕನ್ಸ್ಟ್ರಕ್ಷನ್ನು 1 ಇಯರ್ 3 ಮಂತ್ಸಲ್ಲಿ ಕಂಪ್ಲೀಟ್ ಮಾಡಿ ಇನಾಗ್ರೇಟ್ ಮಾಡಿದೆ. ನನ್ನ ರೋಲ್ ಮಾಡೆಲ್ ಸುಧಾಮೂರ್ತಿ ಅವ್ರನ್ನ ಇನಾಗ್ರೇಷನ್ ಕರೀಲಿಕ್ಕೆ ಹೋದ್ ನಾನು. ಕಂಪ್ಲೀಟ್ ಆಗಿರಲಿಲ್ಲ, ಬಟ್ ಇನಾಗ್ರೇಟ್ ಮಾಡಲಿಕ್ಕೆ ಕರೀಲಿಕ್ಕೆ ಹೋದೆ. ಅಲ್ಲಿವರೆಗೆ ಅದು ಪಾಸಿಬಲ್ ಆಗಲಿಲ್ಲ. ಇಟ್ಸ್ ಫೈನ್. ಅದು ಅವರಷ್ಟು ಸಣ್ಣ ಪರ್ಸ್ನಾಲಿಟಿನೂ ಅಲ್ಲ, ಅವ್ರು ಬರ್ಲಿಕ್ಕೆ ಟೈಮ್ ಸಿಗಲಿಲ್ಲ. ಅವರನ್ನು ನಾನು ಫಾಲೋ ಮಾಡ್ಕೊಂಡು ಬಂದು ಇದನ್ನು ಮಾಡಿ ಸಾವಿರಾರು ಜನ ಇವತ್ತು ದುಡಿಲಿಕ್ಕೆ ನಿಂತಿದ್ದಾರೆ, ಅರ್ನ್ ಮಾಡ್ತಾರೆ. ಈಗ ಇದು ಒಂದು ಇನ್ಫ್ಲೂಯೆನ್ಸ್ ಆಗಲಿ, ಇನ್ಸ್ಪಿರೇಷನ್ ಆಗಲಿ, 4 ಜನರು ಒಬ್ಬರು ನೋಡಿ ಒಬ್ಬರು ಕಲ್ತಿದ್ದು. ನಾನು ನೋಡೇ ಕಲಿತೆ. ನೀವೆಲ್ಲ ಕೇಳಿದ್ರಿ ನನ್ನ ಕತೆ. ದಿಸ್ ಇಸ್ ಮೈ ಸ್ಟೋರಿ. ಇದನ್ನು ಎಷ್ಟು ಇನ್ಫ್ಲೂಯೆನ್ಸ್ ಆಯಿತು ನೋಡ್ರಿ. ಒಬ್ಬರು ಜೀವನ ಇನ್ನೊಬ್ಬರ ಜೀವನಕ್ಕೆ ಎಷ್ಟು ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅರ್ಥ ಮಾಡ್ಕೊಳ್ರಿ. ಹೌದಾ? ಏನು ಅನಿಸ್ತದೆ? ಹೌದು, ವಿ ಟು ಕ್ಯಾನ್ ಡು, ವಿ ಹ್ಯಾವ್ ಟು ಡು, ವಿ ಶುಡ್ ಡು. ಈ ಥರ ಕೇಳಿ ಓದಿ ನೋಡಿ ದೊಡ್ಡವರು ಇನ್ನೂ ಬೇಕಾದಷ್ಟಿದ್ದಾರೆ. ರೋಲ್ ಮಾಡೆಲ್ಸನ್ನು ಇಟ್ಕೊಳ್ರಿ ಲೈಫಲ್ಲಿ. ಅದು ಆಗಲಿಲ್ಲ ಅಂದರೆ ರೂಟ್ ಚೇಂಜ್ ಮಾಡಿರಿ, ಮತ್ತೊಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ರಿ, ಅಚೀವ್ ಮಾಡಿರಿ, ಐಡೆಂಟಿಟಿ ಕ್ರಿಯೇಟ್ ಮಾಡಿರಿ. 4 ಜನರಿಗೆ ಲಾಸ್ಟ್ ನಮ್ಮ ಏಜಿಗೆ ಬಂದಾಗ ಜನರಿಗೆ ಹೆಲ್ಪ್ ಆಗುತ್ತೆ. ಇಷ್ಟು ಜನ ಕೂತಿದ್ರಲ್ಲ, ಒಬ್ಬರಿಗೆ ನಾನು ಹೈಲಿ ಇನ್ಫ್ಲೂಯೆನ್ಸ್ ಆದೆ. ಅದು ಯಾರಂತ ನಾನು ಪ್ರೌಡಾಗಿ ಹೇಳ್ತೀನಿ. ನಾನು ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತ ನಾನು ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ. ನಾನು ನನ್ನ ದಾರಿಯೊಳಗೆ ನಾನು ಹೊಂಟಿದ್ದೆ, ನನ್ನದನ್ನೇ ನಾನು ಸಾಧಿಸ್ಲಿಕ್ಕೆ ಹೊಂಟಿದ್ದೆ. ನನ್ನ ನೋಟಿಸ್ ಇರಲಾರ್ದೇ ನನಗೆ ಇನ್ಫ್ಲೂಯೆನ್ಸ್ ಆಗಿ ತಮ್ಮ ಜೀವನದ ಲಕ್ಷ್ಯವನ್ನು ಬದಲಿಸ್ಕೊಂಡು ಅವರೂ ಸಹಿತ ಸಂಸ್ಕೃತಿ ಕನ್ವೆನ್ಷನ್ಲಿ ಸ್ಟಾರ್ಟ್ ಮಾಡ್ಕೊಂಡೆ ಅಂತ ಅಭಿಲಾಷ್ ಅವತ್ತು ನನ್ನ ಮಗ ಅಂತ ಹೇಳ್ತಾ ಇದ್ದೆ.
ಅದೇ ಥರ ನೀವು ಮುಂದೆ 4 ಜನ ಬರಬೇಕು. ಹಿ ಈಸ್ ಅ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಹೋಲ್ಡರ್, ವೆರಿ ಇಂಟೆಲಿಜೆಂಟ್ ಸ್ಟೂಡೆಂಟ್, ಹಾರ್ಡ್ ವರ್ಕರ್. ಅವರು UBS ಕಂಪ್ನಿಯೊಳಗೆ ಪೂನಾದೊಳಗೆ 4 ವರ್ಷ ಜಾಬ್ ಮಾಡಿದ್ರು ಸಾಫ್ಟ್ವೇರಲ್ಲಿ. ಹಿ ವಾಂಟೆಡ್ ಟು ಬಿಕಮ್ ಅ ಅಡ್ಮಿನಿಸ್ಟ್ರೇಟರ್. ಅವ್ರಿಗೆ ಒಂದು ತಮ್ಮದೇ ಒಂದು ಕಂಪ್ನಿಯನ್ನು ಕಟ್ಟಬೇಕಾಗಿತ್ತು. ಅದಕ್ಕೇನು ಮಾಡಬೇಕು? MBA ಮಾಡಬೇಕು. ನಾನು ಹೋಗಪ್ಪ ಲಂಡನ್ಗೆ ಹೋಗು, UK ಹೋಗು, ಅಲ್ಲಿ ಹೋಗು, ಇಲ್ಲಿ ಹೋಗು, MBA ಮಾಡು, ಹುಷಾರಲ್ಲಿದ್ದೆ, ಮಾರ್ಕ್ಸು ಇದ್ದವು, ಎಲ್ಲ ಚೆನ್ನಾಗಿದೆ. ಆಯಿತು ನೋಡೋಣ ಅಂತ ಅವನು ಇಂಜಿನಿಯರಿಂಗ್ ಮುಗಿಸಿ ಪುಣೆದಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ಜಾಬು, ಕ್ಯಾಂಪಸಲ್ಲಿ ಸೆಲೆಕ್ಷನ್ ಆಯಿತು, ಒಳ್ಳೆ ಪ್ಯಾಕೇಜು, ಒಳ್ಳೆ ಜಾಬು. ಕೋವಿಡ್ ಟೈಮು, ಮನೆಯಿಂದನೇ ಜಾಯ್ನು, ಮನೆಯಿಂದನೇ ಪಾಸು, ವರ್ಕ್ ಫ್ರಮ್ ಹೋಮು. ನಂದು ಕನ್ಸ್ಟ್ರಕ್ಷನಲ್ಲಿ ಟೈಮಲ್ಲಿ ಹಿ ಕೇಮ್ ಟು ಹಿಯರ್, ಮನೆಯಿಂದ ವರ್ಕ್ ಮಾಡ್ತಿದ್ದ. ಹಿ ಅಬ್ಸರ್ವ್ಡ್ ಎವ್ರಿಥಿಂಗ್ ಕ್ಲೋಸ್ಲಿ. ಬಿಸ್ನೆಸ್ ಅಂದರೆ ಏನು, ಅವನು ಅದೇ ಥರ ಬೆಳೆದದ್ದು ಚಿಕ್ಕಂದಿನಿಂದ ನಿಮ್ಮ ಥರನೇ ಹೈಫೈ ಎಕ್ದಮ್, ಏನೂ ಗೊತ್ತಿಲ್ಲ, ಅವ್ರಿಗಿಂದ ಏನೂ ಗೊತ್ತಿಲ್ಲ, ಆರಾಮಾಗಿ ಕಂಫರ್ಟೇಬಲ್ ಆಗಿದ್ದಂಥ ಹುಡುಗ. ಸ್ಲೋ ಆಗಿ ನೋಡಿದ ಯಾವ ಥರ ಮಾತಾಡ್ತಾರೆ, ಏನು ಪರ್ಚೇಸ್ ಮಾಡ್ತಾರೆ, ಯಾವ ಥರ ಹ್ಯಾಂಡಲ್ ಮಾಡ್ತಾರೆ, ಲೇಬರ್ಸನ್ನು ಹೆಂಗೆ ಸಂಭಾಳಿಸ್ತಾರೆ, ಎಲ್ಲ ನೋಡಿ ಕಲಿತು. ನಾವು MBAಗೆ ಹೋಗಂದರೆ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ ಅನ್ನೋ. MBAದಲ್ಲಿ ಏನು ಕಲಿಸ್ತಾರೆ ಇವತ್ತು ನಾನು ಅದನ್ನು ಮಾಡಬಲ್ಲೆ ಅನ್ನೋ ನನಗೆ ಗ್ಯಾರಂಟಿ ಬಂದೈತೆ ಅಂತ ಈ ಸ್ಟಾರ್ಟೆಡ್ ಈಸ್ ಓನ್ ಸ್ಟಾರ್ಟಪ್. ಕ್ವಿಟ್ ಮಾಡಿದ ಅವ್ನ ಜಾಬು. ಈಗ ಗದಗಲ್ಲಿ, ಹುಬ್ಬಳ್ಳಿಯಲ್ಲಿ ಇವೆಂಟ್ ಪ್ಲಾನಿಂಗ್ ಕಂಪ್ನಿನ ಸ್ಟಾರ್ಟ್ ಮಾಡಿ. ಇವೆಂಟ್ ಪ್ಲಾನಿಂಗ್ ಕಂಪ್ನಿಯಲ್ಲಿ ನಿಮ್ಮವ್ರನ್ನ ಹೈರ್ ಕೂಡ ಮಾಡ್ಕೊಂಡ, ಇಂಟರ್ವ್ಯೂ ಕೂಡ ಮಾಡ್ದಾನೆ. ಇಟ್ಸ್ ಗೋಯಿಂಗ್ ಆನ್ ಆಲ್ಸೋ. ಈ ಥರ ಇನ್ಫ್ಲೂಯೆನ್ಸ್ ಆಗಿ ನನಗೇನು ಅನಿಸ್ತಾ ಇದೆ ಅಂದರೆ, ಇದಕ್ಕೆ ಬೇಕಾದಂಥ ಒಂದು ಹಾರ್ಡ್ ವರ್ಕ್ ಆಗಲಿ, ಎಫರ್ಟ್ ಆಗಲಿ, ಒಂದು ಲಕ್ಷ್ಯ ಆಗಲಿ ಇರೋ ಮನುಷ್ಯ ಜೀವನದಲ್ಲಿ ಡೆಫಿನೆಟ್ಲಾಗಿ ಸಾಧಿಸ್ತಾನೆ. ದುಡ್ಡು ಗಳಿಸೋದು, ಸಾಧಿಸೋದು ಒಂದು ಸ್ಟೇಜ್ವರೆಗೂ, ಅದಾದಮೇಲೆ 4 ಜನರಿಗೆ ಹೆಲ್ಪ್ ಆಗೋದು, ಸೊಸೈಟಿಗೆ ನಾವು ಅನುಕೂಲ ಆಗೋದು, ಅದನ್ನು ನನ್ನ ಥರನೇ ನನ್ನ ಮಗ ಮಾಡ್ತಾನೆ ಅಂತ ಸಂತೋಷ ಪಡ್ತೀನಿ. ದಿಸ್ ಇಸ್ ಮೈ ಸ್ಟೋರಿ ಸರ್. Very inspiring story, ma'am. Ma'am, entrepreneur path is not easy, as it has to face a lot of challenges. So what is your opinion on this? ಚಾಲೆಂಜ್ ಅನ್ನೋದು ಲೈಫಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್. ಚಾಲೆಂಜಿಗೆ ಯಾವತ್ತೂ ಹೆದರಬಾರ್ದು. ಅವಾಗಲೇ ಥ್ರಿಲ್ ಬರೋದು. ಚಾಲೆಂಜ್ ಇದ್ದರೆ ಥ್ರಿಲ್, ಇಲ್ಲ ಅಂದರೆ ಬೋರಿಂಗ್, ಲೈಫು ಬೋರು. ಸುಮ್ಮನೆ ಹಂಗೆ ಹೋಗ್ತಾ ಇರೋ, ಮಾಡ್ತಾ ಇರೋ, ಏನು ಮಾಡ್ತೀವಿ? ಬರಬೇಕು ಪ್ರಾಬ್ಲಮ್ಸು, ಹೌದಲ್ಲ? ನನಗಂತೂ ಹಂಗೆ ಅನ್ನಿಸ್ತದೆ. ಬೇಕಾದಷ್ಟು ಪ್ರಾಬ್ಲಮ್ಸ್ ಬಂದು ನಾವಿಲ್ಲಿ ಬಂದು ನಿಂತಾಗ ಕನ್ಸ್ಟ್ರಕ್ಷನ್ ಪಾರ್ಟಿಂದ ಹಿಡ್ಕೊಂಡು ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಟೋಟಲ್ ಅದನ್ನು ಸೆಟಪ್ ಮಾಡಿ ಎಲ್ಲ ಮಾಡಬೇಕಾದ್ರೆ ಇಟ್ಸ್ ನಾಟ್ ಈಸಿ. ಬಟ್ ಚಾಲೆಂಜಸ್ನ ಫೇಸ್ ಮಾಡಬೇಕು. ನನಗಿಷ್ಟ ಚಾಲೆಂಜ್, ಇಷ್ಟ ಬರಬೇಕು. ಚಾಲೆಂಜ್ ಬಂದಾಗಲೇ ನಾವು ಹೊಸವರಾಗ್ತೀವಿ, ಇನ್ನು ಹೊಸದು ಕಲಿತೀವಿ, ಇನ್ನು ಮುಂದೆ. Ma'am, what is the biggest challenge you have faced till date? ಅನಿಸ್ತಾ ಇಲ್ಲ. ಐ ಟೇಕ್ ಎವ್ರಿಥಿಂಗ್ ಈಸಿ. ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್. ವಾಟ್ ಎವರ್ ಕಮ್ಸ್, ಏನಾದರೂ ಆಗಲಿ, ಹೆಂಗಾದರೂ ಆಗಲಿ ಸಾಲ್ವ್ ಮಾಡಿಬಿಡ್ತೀನಿ ಪ್ರಾಬ್ಲಮನ್ನು ಅನ್ನೋ ಒಂದು ಛಲ ಇವತ್ತಿಗೂ ನನ್ನಲ್ಲಿದೆ, ಏನೂ ಕಡಿಮೆ ಆಗಿಲ್ಲ. Okay. Ma'am, what are the 3 turning points of your life that truly shaped your success? ಏನಿಲ್ಲ, ಧೈರ್ಯ ಇರಬೇಕು, ಧ್ಯೇಯ ಇರಬೇಕು, ಗುರಿ ಇರಬೇಕು, ಛಲ ಇರಬೇಕು, ಪ್ರಯತ್ನ, ಕಂಟಿನ್ಯೂಸ್ ಎಫರ್ಟ್ ಇರಬೇಕು, ಚೇಂಜ್ ಅಕ್ಸೆಪ್ಟ್ ಮಾಡುವಂಥ ಮೆಂಟಾಲಿಟಿ ಇರಬೇಕು. ಒಂದರಲ್ಲಿ ಫೇಲ್ ಆಗಿಬಿಟ್ಟು ಅಂದರೆ ಅಲ್ಲಿ ಬಿಟ್ಬಿಡ್ಬಾರ್ದು. ಚೇಂಜನ್ನು ಅಕ್ಸೆಪ್ಟ್ ಮಾಡಬೇಕು. ಮತ್ತು Ma'am, financial aspects are a very important thing. So how did you manage the financial aspects, ma'am? ನಾನು ಹೇಳಿದೆ, ನಮ್ಮ ಹಸ್ಬೆಂಡು ಸಿಕ್ಕಾಪಟ್ಟೆ ಕ್ರೋರ್ಸಲ್ಲಿ ದುಡ್ಡು ಕೊಟ್ಟರು ಅಂತ ಹಿಂಗೆ ಪ್ರಾಪರ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸರಿಯಾಗಿ ಪ್ಲ್ಯಾನ್ ಮಾಡಬೇಕು. ನಮ್ಮ ಹತ್ರ ಎಷ್ಟಿದೆ, ಯಾವ ಥರ ಮಾಡಬೇಕು. ನೆಕ್ಸ್ಟ್ ಐ ವೆಂಟ್ ಫಾರ್ ಬ್ಯಾಂಕ್ ಲೋನ್ ಆಲ್ಸೋ. ಐ ಟುಕ್ ಬ್ಯಾಂಕ್ ಲೋನ್ ಫ್ರಮ್ SBI ಆಲ್ಸೋ ಫಾರ್ ಬಿಸ್ನೆಸ್. ಅದನ್ನು ಕ್ರೋರ್ಸಲ್ಲಿ ತೊಗೊಂಡೆ. ಇಟ್ಸ್ ಅ ವೆರಿ ಹ್ಯೂಜ್ ದಿಸ್ ಥಿಂಗ್. ನಮ್ಮದು ಸಣ್ಣದಲ್ಲ ಬಿಸ್ನೆಸ್ಸು. ನಮ್ಮದು ಓನ್ ಸಪೋರ್ಟ್ ಇದ್ದರೂ ಸಹಿತ ಬ್ಯಾಂಕಿಂಗಲ್ಲಿ ತೊಗೊಂಡ್ಮೇಲೆ ವಿ ಹ್ಯಾವ್ ಟು ಪೇ EMIs, ವಿ ಹ್ಯಾವ್ ಟು ಪೇ ಅವರ್ ಎಂಪ್ಲಾಯೀಸ್, ವಿ ಹ್ಯಾವ್ ಟು ಡೂ ಸಮ್ ಪರ್ಚೇಜಸ್ ಆ್ಯಂಡ್ ಆಲ್. ಸರಿಯಾದ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಬೇಕು. ಪ್ಲ್ಯಾನಿಂಗ್ ಇಲ್ಲ ಅಂತಂದರೆ ಫ್ಯೂಚರ್ಗೆ ನಾವು ಪ್ರೆಡಿಕ್ಟ್ ಮಾಡಿ ನಾವು ಸೇವಿಂಗ್ಸ್ ಮಾಡಲಿಲ್ಲ ಅಂದರೆ, ಕರೆಕ್ಟಾಗಿ ಹೋಗಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಬಿಸ್ನೆಸ್ಸಲ್ಲಿ ಫೇಲ್ ಆಗ್ತದೆ. ಎಷ್ಟು ಇರ್ತದೆ ಅಷ್ಟರಲ್ಲಿ ಮಾಡಬೇಕು, ಅದಕ್ಕಿಂತ ಹೆಚ್ಚಿಗೆ ಗಳಿಸೋ ವಿಚಾರ ಮಾಡಿ. Ma'am, how do you motivate and retain your employees during difficult times? ನನ್ನ ಎಂಪ್ಲಾಯೀಸ್ನ ನಾನು ಎಂಪ್ಲಾಯೀಸ್ ಅಂತ ನೋಡೋದೇ ಇಲ್ಲ. ನನ್ನ ಫ್ಯಾಮಿಲಿ ಮೆಂಬರ್ಸ್.
ನಮ್ಮಲ್ಲಿರೋ ಬರ್ತ್ಡೇ ಪಾರ್ಟಿಗಳು, ಆ್ಯನಿವರ್ಸರಿಗಳು, ಹಬ್ಬ ಹುಣ್ಣಿಮೆ ಅಮಾಸಿ ಏನು ಬಂದರೂ ಸಹಿತ ಫಸ್ಟ್ ಎಲ್ಲರಿಗೂ ಸೇರಿಸ್ಕೊಂತೀವಿ. ಬರ್ರಿ ಅಲ್ಲೇ ಅಡುಗೆ ಮಾಡೋದು. ಸ್ವತಃ ನಾನು ಬಿರಿಯಾನಿ ಮಾಡಿ ಪಲಾವ್ ಮಾಡಿ ಎಲ್ಲರಿಗೂ ಊಟ ಕೊಡ್ತೀನಿ. ಸೊ ಐ ನೆವರ್ ಥಿಂಕ್ ದೇ ಆರ್ ಔಟ್ಸೈಡರ್ಸ್. ಈ ಥರ ಮನಸ್ಸಿಗೆ ಹಚ್ಕೊಂಡಿದ್ದಾಗ ದೇ ಆರ್ ರೆಡಿ ಟು ಡೂ ಎನಿಥಿಂಗ್ ಫಾರ್ ಮೀ. ಮೇಡಮ್ ಹೇಳ್ಯಾರೆಲ್ಲ ಮುಗಿದು ಹೋಯ್ತು. ಆ ಇಂಜಿನಿಯರ್ ಸರ್ ಹೇಳಿದ್ರು ಇವತ್ತ ಬಿಟ್ಟೋಗಿದ್ದೆ ಕೆಲಸ, ಅದ್ರ ಮೇಡಮ್ ಅಂತ ಸುಮ್ಮನೆ ನಿಂತೀನಿ. ಯಾವಾಗ ಈ ಮಾತು ಕೇಳ್ತೀನಲ್ಲ ಭಾಳ ಖುಷಿ ಆಗ್ತದೆ. ಯಾಕಂದರೆ ಆ ಥರ ಒಂದು ಕನೆಕ್ಷನ್, ಒಂದು ಬಾಂಡಿಂಗನ್ನು ಎಂಪ್ಲಾಯೀಸ್ ಹತ್ರ ಬೆಳೆಸ್ಕೊಂಡ್ರೆ ವಿ ಕ್ಯಾನ್ ಡೂ ಅವರಿಲ್ಲದೆ ನಾವೇನೂ ಇಲ್ಲ. Ma'am, you mentioned about networking also when you were telling about your fancy dress competition. So how did that networking help in your business? ಲೈಫ್ನ ಪ್ರತಿಯೊಂದು ಸ್ಟೆಪ್ನಲ್ಲಿ ನೆಟ್ವರ್ಕಿಂಗ್ ಬಂದೇ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಗದಗಿಗೆ ಬಂದ್ವಿ, ಕನ್ವೆನ್ಷನ್ ಹಾಲ್ ಸ್ಟಾರ್ಟ್ ಮಾಡಿದ್ವಿ, ಎವ್ರಿಥಿಂಗ್. ಒಂದು ಸಣ್ಣ ಉದಾಹರಣೆ ಕೊಡಬೇಕಂದ್ರೆ ವಾಪಸ್ ಐ ಕೇಮ್ ಬ್ಯಾಕ್ ಟು ಜೆ ಟಿ ಕಾಲೇಜ್. ಯಾಕೆ ಬಂದ್ವಿ? ನಾನು ಇಲ್ಲಿ ಬಂದಿದ್ದಿಲ್ಲ ಅಂದರೆ ನಿಮ್ಗೆ ಗೊತ್ತಾಗ್ತಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿರಲಿಲ್ಲ. ನನ್ನ ಮಗನ ಕರ್ಕೊಂಡು ಬಂದೆ. ಹಿ ವಾಂಟೆಡ್ ಟು ಹೈರ್ ಪೀಪಲ್. ಸೊ ನಾವು ವಿಚಾರ ಮಾಡಿದ್ವಿ, ಇಲ್ಲಿ BBA ಕಾಲೇಜ್ ಇದೆ, ಹುಬ್ಬಳ್ಳಿಯಲ್ಲಿದೆ, ಇಲ್ಲಿದೆ. ಸೊ ವಿ ವಾಂಟ್ ಟು ಹೈರ್ ಪೀಪಲ್. ನಾವು ಬಂದು ಚೆನ್ನರ ಸರ್ ಡೈರೆಕ್ಟ್ ಕನೆಕ್ಟ್ ಮಾಡಿದ್ವಿ. ಕನೆಕ್ಟ್ ಮಾಡಿದಾಗ ಅವ್ರ ಜೊತೆ ಮಾತಾಡಿದ್ವಿ. ಇಟ್ಸ್ ಅ ನೆಟ್ವರ್ಕಿಂಗ್. ಅವರು ನಮಗೆ ಒಳ್ಳೊಳ್ಳೆ ಲೀಡ್ಸ್ ಕೊಟ್ಟರು, ಎಕ್ಸ್ ಸ್ಟೂಡೆಂಟ್ಸದ್ದು ಎಲ್ಲ ಹೆಸರು ಕೊಟ್ಟರು, ನಂಬರ್ ಕೊಟ್ಟರು. ಆಯಿತು, ನೀವು ಅವ್ರ ಹತ್ರ ಮಾತಾಡ್ರಿ, 4 ಜನರಿಗೆ ಹೆಲ್ಪ್ ಆಗುತ್ತೆ ಕೊಡ್ರಿ ಅಂದರು. ಅಷ್ಟೆಲ್ಲ ನೆನ್ಪಿಟ್ಕೊಂಡು 4-5 ತಿಂಗಳಾದ್ಮೇಲೆ ಇವತ್ತಿಗೆ ವಾಪಸ್ ಇಲ್ಲಿ ನಮ್ಮನ್ನ ಕರೆದ್ರು. ಇದೇನಾಗ್ತದೆ, ನಮಗೆ ಒಳ್ಳೆ ಎಂಪ್ಲಾಯೀಸ್ ಸಿಗ್ತಾ ಇದ್ದಾರೆ, ಪಬ್ಲಿಸಿಟಿ ಆಗ್ತಾ ಇದೆ. ಎಷ್ಟೋ ಜನರಿಗೆ ಸಂಸ್ಕೃತಿ ಕನ್ವೆನ್ಷನ್ಸ್ ಅಂದರೆ ಏನು, ಎಲ್ಲಿ ಅಂತ ಗೊತ್ತಿರಲಾರ್ದವ್ರಿಗೂ ಗೊತ್ತಾಯಿತು. ಇಸಂಟ್ ಇಟ್? ನೆಟ್ವರ್ಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ವಿ ಆರ್ ಡೂಯಿಂಗ್ ಇಟ್ ಎವ್ರಿವೇ. ಇವತ್ತಿಗೂ ಸಹಿತ ಅದೇ ನ್ಯೂಸ್ ಇಲ್ಲಪ್ಪ, ಅಲ್ಲಿ ಯಾಕೆ ಹೋಗ್ಬೇಕು, ನನ್ನ ಬಿಸ್ನೆಸ್ ಬೇರೆ ಇದು ಬೇರೆ. ನೋ, ಅದು ನಮ್ಗೆ ಗೊತ್ತಿರಲಾರ್ದ ವಿಷಯದಲ್ಲಿ ಎಲ್ಲೋ ಹೆಲ್ಪ್ ಆಗ್ತದೆ. ಸೊ ಆ ಒಂದು ನೇಚರ್ನ ಡೆವಲಪ್ ಮಾಡ್ಕೋಬೇಕು. ನಾವಂದರೆ ಸುಮ್ಮನೆ ಕುದುರೆ ಹಂಗೆ ಹೋಗಬಾರ್ದು. ಆ ಕಡೆ ಈ ಕಡೆ ಗಮನ ಹರಿಸ್ಬೇಕು, ನೋಡ್ತಿರ್ಬೇಕು, ಅವಶ್ಯಕತೆ ಇದ್ದವ್ರಿಗೆ ನಾವು ಹೆಲ್ಪ್ ಮಾಡಬೇಕು. ಅಲ್ಲಿಂದನೂ ನೆಟ್ವರ್ಕ್ ಆಗ್ತದೆ. ಒಂದು ಸಣ್ಣ ಸ್ಮೈಲ್ ಈಸ್ ಆಲ್ಸೋ ಇನಫ್. ಇವತ್ತು ನಾಳೆ ಹೆಂಗಂದ್ರೆ ಹಿಂಗೆ ನೋಡ್ಕೊಂಡು ಹೋಗ್ತಿರ್ತಾರೆ, ಮುಂದೆ ತೆಗೆ ಬಂದರೂ ಬಿದ್ದು ಬಿಡ್ತಾರೆ. ಚೇಂಜ್ ಆಗಿದೆ. ಜನರ ಜೊತೆ ಬೆಳೀರಿ, ಸ್ಮೈಲ್ ಮಾಡಿರಿ, ದೋಸ್ತಿ ಮಾಡಿರಿ, ಫ್ರೆಂಡ್ಶಿಪ್ ಮಾಡಿರಿ, ನೆಟ್ವರ್ಕನ್ನು ಡೆವಲಪ್ ಮಾಡಿರಿ. ಸೊ ವಿ ಆರ್ ಡೂಯಿಂಗ್ ಇಟ್, ವಿ ಹ್ಯಾವ್ ಟು ಡೂ ಇಟ್, ಶುಡ್ ಕಂಟಿನ್ಯೂ. Ma'am, in today's competitive and fast-changing world, what strategies helped you keep your business strong and relevant? ನೋಡ್ರಿ, ಕಾಂಪಿಟೇಷನ್ ಅನ್ನೋದು ಇರೋದೇ ಯಾವಾಗಲೂ. ನಾವು ಏನೋ ಚೆಂದಾಗಿ ಒಂದು ಕಟ್ಕೊಂಡು ಬಿಟ್ವಿ, ಒಂದು ಬಿಲ್ಡಿಂಗ್ ಇಟ್ಕೊಂಡು ಬಿಟ್ವಿ, ಬೋರ್ಡ್ ಹಾಕ್ಬಿಟ್ವಿ, ಜನ ಬರ್ತಾರೆ, ಬುಕ್ಕಿಂಗ್ ಮಾಡ್ತಾರೆ, ಬಂದಷ್ಟು ಬರಲಿ ಹೋದಷ್ಟು ಹೋಗ್ರಿ. ಅಲ್ಲ, ಹಾಕಿರೋ ದುಡ್ಡನ್ನು ತೆಗಿಬೇಕು. ದ್ಯಾಟ್ ಈಸ್ ಬಿಸ್ನೆಸ್. ಕೆಲಸ ಕೊಡೋದು, ಅದು ಮಾಡೋದು, ಇದು ಮಾಡೋದು ಎಲ್ಲ ಸೆಕೆಂಡರಿ, ಅವೆಲ್ಲ ಆಗ್ತಾನೆ ಇರ್ತವೆ. ಬಟ್ ಬಿಸ್ನೆಸ್ಸಲ್ಲಿ, ಪ್ರಾಪರ್ ಬಿಸ್ನೆಸ್ಸಲ್ಲಿ ಹಾಕಿರೋ ದುಡ್ಡು ತೆಗಿಬೇಕಂದ್ರೆ ಏನು ಮಾಡಬೇಕು? ಬಿಸ್ನೆಸ್ಸಲ್ಲಿ ಯಾವಾಗೂ ಟಾಪರ್ ಆಗಿರಬೇಕು. ವಿ ಆರ್ ಒನ್ ಆಫ್ ದ ಟಾಪರ್ಸ್ ಇನ್ ಗದಗ್, ಬೆಸ್ಟ್ ಆಫ್ ದ ಬೆಸ್ಟ್ ಕನ್ವೆನ್ಷನ್ ಹಾಲ್ ಇನ್ ಗದಗ್. ಆ ಬೆಸ್ಟನ್ನು ರಿಟರ್ನ್ ಮಾಡಲಿಕ್ಕೆ ಏನು ಮಾಡಬೇಕು? ಆಗಾಗ ಸರ್ವೆ ಮಾಡ್ತಿರ್ತೀವಿ. ಬೇರೆಯವ್ರು ಏನು ಕೊಡ್ತಾರೆ, ಅವ್ರದ್ದು ರೇಟ್ಸ್ ಏನು, ಅವ್ರ ಸರ್ವಿಸ್ ಏನು, ಅವ್ರ ಕ್ವಾಲಿಟಿ ಏನು, ನಮ್ಮ ಕ್ವಾಲಿಟಿ ಏನು, ನಮ್ಮ ಸರ್ವಿಸ್ ಏನು, ಅಪ್ಡೇಟ್ ಮಾಡ್ಕೊತಿರ್ತೀವಿ. ವಿ ಹ್ಯಾವ್ ಟು ಅಪ್ಡೇಟ್ ಅವರ್ ಬಿಸ್ನೆಸ್, ಚೇಂಜಸ್ ಮಾಡ್ಕೊತಿರ್ತೀವಿ. ದಟ್ Ma'am, you mentioned the qualities, what should be there in a good leader. So mention 3 main important qualities which are very good and very much required in a good leader. ಇವಾಗ ನೋಡ್ರಿ, ಕ್ವಾಲಿಟೀಸು ಗುಡ್ ಬ್ಯಾಡ್ ಅಂತ ಇರೋದಿಲ್ಲ. ಬ್ಯಾಡ್ ಕ್ವಾಲಿಟೀಸನ್ನು ಯಾವತ್ತೂ ಯಾರು ಹೈಲೈಟ್ ಮಾಡಿರಿ ಅಂತ ಹೇಳೋದಿಲ್ಲ. ಈಚ್ ಆ್ಯಂಡ್ ಎವ್ರಿ ಕ್ವಾಲಿಟಿ ಇಸ್ ಅ ಗುಡ್ ಕ್ವಾಲಿಟಿ. ಅದನ್ನು ಅಪ್ಲಿಫ್ಟ್ ಮಾಡಬೇಕು. ಅದರಲ್ಲಿ 3 ಹೇಳೋದಂದರೆ ಕಷ್ಟ. ನಾನು ಭಾಳ ಹೇಳ್ತೀನಿ ಯಾವಾಗಿದ್ರು. ಇಷ್ಟೊತ್ತವರೆಗೂ ಹೇಳಿದೆ. ಫಸ್ಟು ಧೈರ್ಯದಿಂದ ಇರಲಿ, ಮುಂದಿಟ್ಟ ಹೆಜ್ಜೆನ ಹಿಂದಿಡಬೇಡ್ರಿ, ಪ್ಲ್ಯಾನಿಂಗ್ ಮಾಡಿರಿ, ಥಿಂಕ್ ಮಾಡಿರಿ, ರೀಡ್ ಮಾಡಿರಿ, ಓದ್ರಿ. ಬರೀ ಸ್ಕೂಲು ಕಾಲೇಜ್ ಬುಕ್ಸ್ ಅಲ್ಲ, ಬೇರೆ ಬುಕ್ಸು ಓದಿ, ರೀಡಿಂಗ್ ಹ್ಯಾಬಿಟ್ ಇಟ್ಕೊಳ್ರಿ, ಮುಂದೆ ಹೋಗ್ರಿ, ಪ್ರಯತ್ನ ಮಾಡಿರಿ. ಎಫರ್ಟ್. ಸಕ್ಸಸ್ ಆಗೋರ್ಗೂ ಬಿಡಬೇಡ್ರಿ, ಫೇಲ್ ಆದರೆ ಹೆದರಬೇಡ್ರಿ, ಮತ್ತೆ ಇನ್ನೊಂದು ಮಾಡಿರಿ. Ma'am, how did you handle your stress and failures? ಪೇಷನ್ಸ್. ಬೈ ಡೂಯಿಂಗ್ ಯೋಗ. ಲೈಫನ್ನು ನಾವು ಇಷ್ಟು ಗಟ್ಟಿಯಾಗಿದ್ದು ನಾವು ನಿಂತ್ಕೊಂಡು ನಡೆಸಬೇಕು ಅಂದರೆ ಫಸ್ಟ್ ದಿಸ್ ಈಸ್ ದ ಬಾಡಿ. ಇದು ಅವರ್ ವೆಹಿಕಲ್. ಇದನ್ನು ನಾವು ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಯಾವುದಾದ್ರೂ ರೋಗ, ಜಡ್ಡು, ವಾಟ್ ಎವರ್ ಸಮಥಿಂಗ್ ಬಂತಂದರೆ ಅಲ್ಲಿ ಸಪ್ರೆಸ್ ಆಗಿಬಿಡ್ತೀವಿ. ಈಗ ಹೆಲ್ದಿ ಮನುಷ್ಯ ಕೊಡುವಷ್ಟು ಟೈಮನ್ನು ಯಾವನು ಕೊಡೋಕ್ಕಾಗಿಲ್ಲ. ಹೆಲ್ತ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾವು ನಮ್ಮ ಡಯಟ್ ಹತ್ರ ಲಕ್ಷ್ಯ ಕೊಡಬೇಕು, ನಮ್ಮ ರುಟೀನ್ಗೆ ಲಕ್ಷ್ಯ ಕೊಡಬೇಕು, ನಮ್ಮ ಫುಡ್ಡಿಗೆ ಲಕ್ಷ್ಯ ಕೊಡಬೇಕು. ಒಳ್ಳೆಯ ಆಹಾರ ತಿನ್ನಿರಿ, ಮೈಂಡ್ಫುಲ್ ಆಗಿರ್ರಿ. ಸುಮ್ಮನೆ ಪಿಜ್ಜಾ, ಬರ್ಗರು, ಕುರ್ಕುರೆ, ಚಿಪ್ಸು, ಒನ್ಸ್ ಇನ್ ಅ ವೈಲ್ ಎವ್ರಿಥಿಂಗ್ ಈಸ್ ಫೈನ್. ಅರ್ಲಿ ಟು ಬೆಡ್, ಅರ್ಲಿ ಟು ರೇಸ್,
ಏನು ಬೇಸಿಕ್ ಪ್ರಿನ್ಸಿಪಲ್ ಕೇಳಲಿಕ್ಕೆ ಸಿಂಪಲ್ ಅನ್ನಿಸ್ತಾವು, ದೇ ಮ್ಯಾಟರ್ಸ್ ಅ ಲಾಟ್. ಅದನ್ನೆಲ್ಲ ಮಾಡಬೇಕು. ಯೋಗ ಮಾಡಿರಿ, ಎಕ್ಸಸೈಸ್ ಮಾಡಿರಿ, ಜಿಮ್ಮಿಗೆ ಹೋಗ್ರಿ, ರನ್ನಿಂಗ್ ಹೋಗ್ರಿ, ವಾಕಿಂಗ್ ಹೋಗ್ರಿ. ನಿಮ್ಮ ವಯಸ್ಸಿಗೆ ತಕ್ಕಂಗೆ ನೀವೇನು ಮಾಡಬೇಕು, ಬಾಡಿಗೆ ಆ್ಯಕ್ಟಿವೇಟ್ ಮಾಡಿದರೆ ಮೈಂಡ್ಗೆ ಬ್ಲಡ್ ಸಪ್ಲೈ ಆಗಿ ಮೈಂಡ್ ಫ್ರೆಶ್ ಇರ್ತದೆ. ಬ್ರೀದಿಂಗ್ ಮಾಡಿರಿ, ಯೋಗ ಮಾಡಿರಿ, ಪ್ರಾಣಾಯಾಮ ಮಾಡಿರಿ. ಇವಾಗ ಲೈಫ್ ಹೆಂಗಾಗಿದೆ ಅಂತಂದರೆ 70s 80s ನಾವೆಲ್ಲ ವೆಸ್ಟರ್ನ್ ಕಲ್ಚರ್ಗೆ ಭಾಳ ಅಡಾಪ್ಟ್ ಆಗಿ ಎಲ್ಲ ಕೆಟ್ಟೋಗ್ಬಿಟ್ಟಿದ್ರು. ಇವಾಗ ಬ್ಯಾಕ್ ಟು ಬೇಸಿಕ್ ಆಗ್ತದೆ. ದೇಸಿ ಫುಡ್ಡು, ದೇಸಿ ಲೈಫ್ ಸ್ಟೈಲು, ಮತ್ತು ಸೀರೆಗಳು, ಮತ್ತು ಧೋತಿಗಳು, ಮತ್ತು ಫುಡ್ಡು, ಮತ್ತು ಅದೇ ಗೋಧಿ ಹೋಳಿಗೆ, ಅದು ಪಾಯಸ ಎಲ್ಲದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಬರ್ರಿ, ಸಂಸ್ಕೃತಿ ಅಂತ ಹೆಸರು ಇಟ್ಕೊಂಡು ನಾವು ಕಾರ್ಪೊರೇಟ್ ಇವೆಂಟ್ಸ್ ನಡೆಸ್ತೀವಲ್ಲ, ನಮ್ಮಲ್ಲೇ ಫುಡ್ ಇರ್ತದೆ, ನಾವು ಸಪ್ಲೈ ಮಾಡ್ತೀವಿ. ಮಜ್ಜಿಗೆ ಕಡಿಯೋ ಸಹಿತ ನಾವು ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಜನರಿಗೆ. ದೊಡ್ಡ ದೊಡ್ಡ ಆರ್ಟಿಸ್ಟು, ಡಾಕ್ಟರ್ಸು ಬಂದವರು ಖುಷಿ ಪಟ್ಟು ಹೋಗ್ತಾರೆ. ಗಡಿಗೆಯೊಳಗೆ ದೊಡ್ಡ ಮಜ್ಜಿಗೆ ಕಡಗೋಲು ನೀವು ನೋಡಿರೋ ಇಲ್ಲೋ, ಯಾವ ಹಳ್ಳಿಯಿಂದ ಇದ್ದವ್ರು ನೋಡಿರ್ಬೋದು. ಅದನ್ನು ಕಟ್ಟಿ ಕಂಬಕ್ಕೆ ಕಟ್ಟಿಟ್ಟು ಕಡಿತಾ ಇದ್ರೆ ಬರ್ತಾರೆ, ನಾನು ಮಾಡ್ತೀನಿ ರೀ. ಬ್ಯಾಕ್ ಟು ಬೇಸಿಕ್ ಹೋಗ್ತಾ ಇದ್ದೀವಿ. ಸೊ ಅದೇ ಸತ್ಯ. ಹೆಲ್ತನ್ನು ಮೇಂಟೈನ್ ಮಾಡ್ಕೋಬೇಕು, ಯೋಗ ಮಾಡಬೇಕು, ನಿದ್ರೆ ಸರಿಯಾಗಿ ಮಾಡಬೇಕು, ಸರಿಯಾಗಿ 8 ರಿಂದ 10 ತಾಸು ನಿದ್ದೆ ಮಾಡಬೇಕು, ಒಳ್ಳೆ ವಿಚಾರ ಮಾಡಬೇಕು, ಪಾಸಿಟಿವ್ ಥಿಂಕಿಂಗ್ ಇರಬೇಕು. ದೀಸ್ ಆರ್ ಆಲ್ ಮ್ಯಾಟರ್ಸ್. Ma'am, what daily habits or routines help you stay focused and motivated? This is yoga and meditation. Yes, definitely. Punctuality, ಅದು ಒಂದು ಇಂಪಾರ್ಟೆಂಟ್. ಇವರು ಮೇಡಮ್ ನಮಗೆ 9:30ಗೆ ಇರಬೇಕಂದ್ರೆ ಆಸ್ಕರ್ ಐ ವಾಸ್ ಹಿಯರ್. ಯಾವ ಗೆಸ್ಟ್ ಅಷ್ಟು ಜಲ್ದಿ ಬರೋದಿಲ್ಲ ರೀ, ಎಲ್ಲ ಹುಡುಗರು ಬಂದು ಕುಂತು ಸಾಕಂತ ನಂಗೆ ಬರ್ತಾರೆ. ಬಿಕಾಸ್ ಐ ಆಮ್ ನಾಟ್ ಎ ಪೊಲಿಟಿಷಿಯನ್, ಐ ಆಮ್ ಅನ್ ಎಂಟರ್ಪ್ರಿನರ್. ಐ ಹ್ಯಾವ್ ಟು ಮೇಂಟೈನ್ ಟೈಮಿಂಗ್ಸ್ ಆ್ಯಂಡ್ ಹೀ ಈಸ್ ಲರ್ನಿಂಗ್, ಹೀ ಈಸ್ ಫಾಲೋಯಿಂಗ್ ಮೀ. ಅವನು ಕೂಡ ಇನ್ನು ನನ್ನ ಮುಂದಿಂದ ಮುಂದೆ ಹೆಜ್ಜೆ ಇರ್ತಾನೆ, ಅಮ್ಮ ಹೋಗಬೇಕು ನಡಿ, ಇದು ಕಲಿಬೇಕು. ಯು ಆರ್ ಆಲ್ಸೋ ಲೈಕ್ ಮೈ ಚಿಲ್ಡ್ರನ್. ಪ್ರತಿಯೊಬ್ಬರು ಒಳ್ಳೆಯದನ್ನ ಕಲೀಲಿಕ್ಕೆ ಹಿಂದೇಟ್ ಹಾಕ್ಬಿಡ್ರಪ್ಪ. ಒಳ್ಳೇದಾಗುತ್ತೆ. ಭಾಳ ಲಾಂಗ್ ಟೈಮಲ್ಲಿ ನಿಮಗೆಲ್ಲ ಒಳ್ಳೆ ಸಿಗುತ್ತೆ ಅದರಿಂದ. ಪಂಕ್ಚುಯಾಲಿಟಿ ಇಸ್ ದ ಒನ್. Ma'am, how important is family time for you after a long stress and hustle? ಡೆಫಿನೆಟ್ಲಿ ದಟ್ ಈಸ್ ಮೋಸ್ಟ್ ರಿಕ್ವೈರ್ಡ್. ನಾನು ಆವಾಗಲೇ ಹೇಳಿದೆ, ಮದುವೆ ಮಾಡಲಿಕ್ಕೆ ಒಳ್ಳೆ ಅಂತ ಹೆದರ್ಕೊಂಡು ಹೋಗ್ತೀರಿ ಅಂತ ಹೇಳಿ. ಮೈ ಹಸ್ಬೆಂಡ್ ಈಸ್ ಮೈ ಫ್ರೆಂಡ್, ಮೈ ಸನ್ ಈಸ್ ಆಲ್ಸೋ ನೌ ಮೈ ಫ್ರೆಂಡ್, ಈಸ್ ನಾಟ್ ಮೈ ಸನ್. ಫಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗ ಚೆನ್ನಾರವ್ ಸರ್ ಅಂದರು, ನೀವಿಬ್ಬರು ಅಮ್ಮ ಮಗ ಅಥವಾ ರಿಲೇಟೆಡ್ ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ ಅಂತ. ಒಂದು ಅರ್ಧ ತಾಸು ಕುಂತರು. ಈಸ್ ಜಸ್ಟ್ ಲೈಕ್ ಮೈ ಫ್ರೆಂಡ್. ವಿ ಟೇಕ್ ಅಡ್ವೈಸಸ್, ಎಕ್ಸ್ಚೇಂಜ್ ಐಡಿಯಾಸ್. ನಮ್ಮ ಬ್ರೇಕ್ಫಾಸ್ಟಲ್ಲಿ, ನಮ್ಮ ಲಂಚಲ್ಲಿ, ನಮ್ಮ ಡಿನ್ನರಲ್ಲಿ, ಫ್ಯಾಮಿಲಿ ಟೈಮಲ್ಲಿ ವಿ ಡಿಸ್ಕಸ್ ಬಿಸ್ನೆಸ್. ನಾಟ್ ನವ ಡೇಸ್, ಸಿನ್ಸ್ ಬಿಫೋರ್. ವಿ ಆಲ್ 3 ಆರ್ ಇಂಟ್ರೆಸ್ಟೆಡ್ ಇನ್ ಬಿಸ್ನೆಸ್. ವಿ ಡಿಸ್ಕಸ್, ಇದನ್ನು ಮಾಡಿದ್ರೆ ಹೆಂಗೆ ಚೆನ್ನಾಗಿರ್ತದೆ, ಔಟ್ ಮಾಡಿ ಬಂದಿತ್ತು, ಇದು ಹಿಂಗಿತ್ತು. ಸೊ ವಿ ಆರ್ ಲೈಕ್ ದ್ಯಾಟ್. ಸೊ ವಿ ಎಂಜಾಯ್ ಇಟ್. Nice. Ma'am, in our BBA curriculum, we are taught that ethics and values are the foundation of business. So how important have been these in your career? ಐ ಹ್ಯಾವ್ ಟೋಲ್ಡ್ ಯು ಆಲ್ರೆಡಿ. ನಮ್ಮಮ್ಮ ನನಗೆ MSc ಕಳಿಸೋದಿಲ್ಲ ಅಂದಾಗ ಐ ರೆಸ್ಪೆಕ್ಟೆಡ್ ಹರ್. ಅದು ಮುಂದೆ ನನಗೆ ವಾಪಸ್ ಬಂತು, ಹೌದಾ? ಸೊ ರೆಸ್ಪೆಕ್ಟ್ ಕೊಡೋದನ್ನು ಕಲಿಬೇಕು, ಎಥಿಕ್ಸ್ ಮೇಲೆ ನಡಿಬೇಕು. ಎಥಿಕ್ಸ್ ಇರೋದ್ರಿಂದ ಈಗ ಮಾರ್ಕೆಟಲ್ಲಿ ನಾವು ಫೇಮಸ್. ಏನಪ್ಪ ಮೇಡಮ್ ಭಾರಿ ಸ್ಟ್ರಿಕ್ಟು, ನಾನ್ ನೆಗೋಷಿಯಬಲ್ಲು, ಇಷ್ಟು ಫಿಕ್ಸ್ ರೇಟ್ ಅಂದರೆ ಇಷ್ಟೇ ಫಿಕ್ಸ್ ರೇಟು. ಫಿಕ್ಸ್ ಆಗ್ಬಿಡ್ತು ಮೈಂಡಲ್ಲೇ ಮಂದಿಗೆ. ಬಟ್ ಏನು, ಶಿ ಗಿವ್ಸ್ ಅ ಗುಡ್ ಕ್ವಾಲಿಟಿ ಆಫ್ ಸರ್ವಿಸ್. ಆ್ಯಂಬಿಯನ್ಸ್ ಚೆನ್ನಾಗಿ ಕೊಡ್ತಾರೆ, ಕ್ಲೀನ್ ಮಾಡಿಕೊಡ್ತಾರೆ, ಟೈಮಿಗೆ ಕೊಡ್ತಾರೆ, ಒಳ್ಳೆ ಸರ್ವಿಸ್ ಇದೆ, ಆಕ್ಸೆಸಬಲ್ ಇದ್ದಾರೆ ಎಂಪ್ಲಾಯೀಸ್ ಎಲ್ಲ. ಈವನ್ ಹೌಸ್ ಕೀಪಿಂಗ್ ಅವರು ಸಹಿತ ಏನಾರೋ ಒಂದು ಕೆಲಸ ಹೇಳಿದ್ರೆ ಯೂನಿಫಾರ್ಮಲ್ಲಿ ನಿಂತ್ಕೊಂಡಿರ್ತಾರೆ. ಎಷ್ಟು ರೆಸ್ಪೆಕ್ಟ್ಫುಲಿ ಒಂದು ಕೆಲಸ ಹೇಳಿದ್ರೆ ನಮ್ಮ ಮೇಡಮ್ ಕೇಳ್ತೀವಿ, ಮ್ಯಾನೇಜರ್ ಕೇಳ್ತೀವಿ ಅಂತ ಯಾರು ಅನ್ನಂಗಿಲ್ಲ. ಅವರೇ ಬಂದು ನಾವೆಲ್ಲ ಟ್ರೈನಿಂಗ್ ಕೊಡ್ತೀವಿ, ಅವ್ರಿಗೆ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತೀವಿ, ಟ್ರೈನ್ ಮಾಡ್ತೀವಿ. ಇವೆಂಟ್ಗಿಂತ ಮೊದಲು ಎಲ್ಲರೂ ಮೀಟ್ ಮಾಡ್ತೀವಿ. ಯಾವ ಥರ ನೀವೆಲ್ಲ ಬಿಹೇವ್ ಮಾಡಬೇಕು ಕಸ್ಟಮರ್ಸ್ಗೆ. ಕ್ಲೈಂಟ್ಸ್ ಬಂದಾಗ ರೂಮ್ಸ್ ಒಳಗಡೆ ಎಂಟ್ರಿ ಆಗಬಾರ್ದು, ನೀವು ಹೊರಗಡೆ ಇರಬೇಕು, ಯಾರಿಗೂ ಜೋರಾಗಿ ಮಾತಾಡಬಾರ್ದು, ನೀಟಾಗಿರಬೇಕು, ಪ್ರೆಸೆಂಟೇಬಲ್ ಆಗಿರಬೇಕು, ಸ್ಮಾರ್ಟ್ ಆಗಿರಬೇಕು, ಅಲರ್ಟ್ ಆಗಿರಬೇಕು. ದೀಸ್ ಆರ್ ಆಲ್ ದ ಥಿಂಗ್ಸ್. ಇಷ್ಟು ಉದ್ದ ಆನ್ಸರ್ ಹೇಳ್ತೀನಲ್ಲ, ನೀನು ಕ್ವಶನ್ ಮಾಡ್ಕೊಂಡು. Madam, could you share 3 golden lessons that every student listening today should carry home? ದೇ ಹ್ಯಾವ್ ಟು ಡಿಸೈಡ್. ನಾನು ನನ್ನ ರೋಲ್ ಮಾಡೆಲ್ಸನ್ನು ಹೇಳಿದೆ. ನನ್ನಲ್ಲಿರೋ ಈ ದೊಡ್ಡ ಕಥೆಯಿಂದ ಮತ್ತೆ ಹೇಳಲಿಕ್ಕೆ ಹೋದರೆ ವಾಪಸ್ ಸ್ಟಾರ್ಟ್ ನೀವು ಇಲ್ಲೇ ಕೊಡಬೇಕಾಗ್ತದೆ. ಯು ಪೀಪಲ್ ಓನ್ಲಿ ಹ್ಯಾವ್ ಟು ಡಿಸೈಡ್ ವಾಟ್ ಯು ಹ್ಯಾವ್ ಟು ಟೇಕ್ ಹೋಮ್ ವಿತ್ ಯು. Ma'am, what qualities should BBA students develop during their college years who aspire to become entrepreneurs or business leaders? ಅದೇ ಹೇಳಿದ್ದೆ ನಾನು, ಪ್ರಯತ್ನ ಮಾಡಬೇಕು. ತಮ್ಮಲ್ಲಿರೋ ಒಂದು ಐಡಿಯಾಸ್ನ ನಿಮ್ಮ ಈ ಕ್ವಶನ್ಸ್ಗೆಲ್ಲ ನನ್ನ ಸ್ಟೋರಿಯಲ್ಲೇ ಕವರ್ ಮಾಡಿದ್ದೀನಿ. ಸೊ ಇನ್ನೂ ಇದ್ರ ಬಗ್ಗೆ ಕ್ಲಾರಿಟಿ ಬೇಕಂದರೆ ಬೆಟರ್ ಗಿವ್ ಸಮ್ ಟೈಮ್ ಟು ಅಭಿಲಾಷ್ ಆಲ್ಸೋ.
he too will share this. He will give. ಯಾಕಂದರೆ ಈಗಿನ ಜನ್ರೇಷನ್ ಅವ್ರು ಇರೋದ್ರಿಂದ ನಂದು ನಾನು ಹೇಳಿ ಮುಗಿಸ್ದೆ. ಆ್ಯಂಡ್ ಇಫ್ he shares few ideas, that will be much better to see. Ma'am, before we close, what tips would you like to share to the young entrepreneurs in this generation? What do you want to share with the young entrepreneurs in this generation? Young entrepreneurs. ಎಂಟರ್ಪ್ರನರ್ಸು ಫೇಲ್ ಆಗ್ದಂಗೆ ಬಿಸ್ನೆಸ್ ಮಾಡಿರಿ, ಫೇಲ್ ಆದರೆ ಇನ್ನೊಂದು ದಾರಿ ಹುಡುಕ್ರಿ, ಫೇಲ್ಯೂರ್ ದೂರ ಕಾಣಿಸ್ತಿರ್ಬೇಕಾದ್ರೆ ಈಗಲೇ ಪ್ಲ್ಯಾನ್ ಮಾಡಿರಿ, ಸಕ್ಸಸ್ಫುಲ್ ಎಂಟರ್ಪ್ರನರ್ ಆಗಿರಿ. So before we conclude, we would like to open the floor. Any of the students, if you have any doubts or any questions, you may please feel free to ask to madam. Please feel free because I am your friend. I am of your age only. Guys, there's no pressure. One question also would be fine. ಏನು ಟೆನ್ಷನ್ ತಗೋಬೇಡ್ರಿ, ಫ್ರೀ ಆಗಿರ್ಬೇಕು, ಇದೇ ಮೇನ್ ಮಂತ್ರ. ಹೆದರಬಾರ್ದು ಯಾರಿಗೂ, ಬೋಲ್ಡ್ ಕಮಾನ್. ಏನು ಕೇಳಬೇಕೋ ಕೇಳ್ಬೋದು, ಬೇಕಾದಿರ್ಲಿಲ್ಲ, ಇದಕ್ಕೆ ಸಂಬಂಧ ಇದ್ದದ್ದು ಸಂಬಂಧ ಇರಲಾರ್ದು ಏನಾರ ಕೇಳ್ಬೋದು. ಬಾ ಅಂದರೆ ಹೊರಗಡೆನೂ ಬರ್ತೀನಿ, ಅಲ್ಲಿ ಮಾತಾಡ್ಬೋದು. ಎಸ್, ಗುಡ್ ಕ್ವಶನ್, ವೆರಿ ಗುಡ್ ಕ್ವಶನ್. ಗುಡ್ ಆನ್ಸರ್. Because when I started this business, it's my second innings. 50s ಅಲ್ಲಿ ಈ ಡಿಸಿಷನ್ ತೊಗೊಂಡೆ ನಾನು. ಸೊ ಒಂದು 5-6 ಪ್ರಾಜೆಕ್ಟನ್ನು ಶಾರ್ಟ್ ಲಿಸ್ಟ್ ಮಾಡಿದೆ. ಜಸ್ಟ್ ಲೈಕ್ ಸೋಲಾರ್ ಫಾರ್ಮ್, ವಿಂಡ್ ಮಿಲ್, ಕೋಲ್ಡ್ ಹೌಸ್ ಸ್ಟೋರೇಜ್ ಆ್ಯಂಡ್ ಲಾಜಿಸ್ಟಿಕ್ಸ್ ಆ್ಯಂಡ್ ದಿಸ್ ಕನ್ವೆನ್ಷನ್ ಹಾಲ್. ಓಕೆ, ಸೊ ಈ 5-6 ಶಾರ್ಟ್ ಲಿಸ್ಟ್ ಮಾಡಿ, ಡೀಟೇಲ್ ಸರ್ವೆ ಮಾಡಿ, ಬಿಸ್ನೆಸ್ ಪ್ರೊಫೈಲ್ಸ್ ಎಲ್ಲ ರೆಡಿ ಮಾಡಿ, ಇನ್ವೆಸ್ಟ್ಮೆಂಟ್ ಎಷ್ಟು, ಟೈಮ್ ಎಷ್ಟು, ಏನು ಬೇಕಾಗುತ್ತೆ, ಹೆಂಗೆ ಬೇಕಾಗುತ್ತೆ ಎಲ್ಲ ಥಿಂಕ್ ಮಾಡಿದಾಗ ಐ ಫೈನಲೈಸ್ ದಿಸ್. ಇದರಲ್ಲಿ ನಾನು ನೋಡಿದ್ದು ಒಂದು ಲೊಕೇಶನ್. ಸೆಕೆಂಡು, ಐ ಆಮ್ ಇನ್ ಮೈ ಸೆಕೆಂಡ್ ಇನ್ನಿಂಗ್ಸ್. ನಾನು ಯಾವ ಜಾಗದಲ್ಲಿ ನಿಂತು ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತೀನಿ, ನನಗೆ ಅನುಕೂಲ ಆಗುತ್ತೆ, ಅದನ್ನು ಮಾಡಬೇಕನ್ನೋ ಉದ್ದೇಶ. ಒಂದು ಲಾಜಿಸ್ಟಿಕ್ಸ್ ಮಾಡಿದ್ದೆ, ಅಥವಾ ಒಂದು ವೇರ್ ಹೌಸ್ ಮಾಡಿದ್ದೆ, ಅಥವಾ ಒಂದು ವಿಂಡ್ ಮಿಲ್ಲದ್ದು ಏನಾದರೂ ಪ್ರಾಜೆಕ್ಟ್ ಮಾಡಿದ್ದಂದರೆ 24 hours ನಾನು ಅಲ್ಲಿ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ಯಾರೋ ಒಬ್ಬರು ಮ್ಯಾನೇಜರ್ ನಿಲ್ಲಿಸಿ ಅವ್ರು ಮಾಡ್ತಿದ್ರು, ಹೋಗ್ತಿದ್ರು, ಮತ್ತು ಅಗೇನ್ ನನ್ನ ಲೈಫ್ ಏನಾಗ್ತಿತ್ತು, ಸೊ ಮನೆಯೊಳಗೆ ಕೊಡಬೇಕಾಗಿತ್ತು. ಐ ಡೋಂಟ್ ವಾಂಟ್ ಟು ಸಿಟ್ ಬ್ಯಾಕ್ ಎಟ್ ಹೋಮ್. ಐ ವಾಂಟ್ ಟು ಬಿ ಆ್ಯಕ್ಟಿವ್, ಐ ವಾಂಟ್ ಟು ಬಿ ಇನ್ ದ ಫ್ರಂಟ್ ಲೈನರ್, ಐ ವಾಂಟ್ ಟು ಬಿ ದ ಡ್ರೈವರ್ ಆಲ್ವೇಸ್. ಸೊ ನಾನು ನಿಂತು, ನನಗೆ ಎಲ್ಲಿವರೆಗೂ ನಾನು ಗಟ್ಟಿಯಾಗಿರ್ತೀನಿ ಅಲ್ಲಿವರೆಗೂ ನಿಂತು ಓಡಾಡಿ ಮಾಡುವಂಥ ಕೆಲಸ ಇದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಐ ಚೂಸ್ ದಿಸ್ ಕನೆಕ್ಷನ್. ಗುಡ್ ಕ್ವಶನ್. Any other questions, guys? Looking back to your class, which role taught you the most? Either student, convention halls, or banking man? Which ನೀವೇನು ಕೇಳಿದ್ರಿ? Three more. You told about 3 stages. Which taught you the most, man, in your life? Which taught me the most? ಅಚ್ಚಾ, ಈಗ ಕಲಿಯೋದು ಅನ್ನೋದು ಒಂದು ದಿವಸದ್ದಲ್ಲ. ನಾನು ಮೋಸ್ಟ್ಲಿ 3 ಸ್ಟೇಟ್ ತಿರುಗಿ ಬಂದಿದ್ದಕ್ಕೇನೆ ನನಗೆ ಜೀವನದಲ್ಲಿ ಭಾಳ ಕಲಿತೆ. ನಾನು ಆಂಧ್ರಕ್ಕೆ ಹೋಗಿ ತೆಲುಗು ಕಲಿತೆ, ಮಹಾರಾಷ್ಟ್ರಕ್ಕೆ ಹೋಗಿ ಮರಾಠಿ ಕಲಿತೆ, ಕರ್ನಾಟಕದಾಗಿದ್ದು ಕನ್ನಡ ಕಲಿತೆ, ಇಂಗ್ಲೀಷು, ಹಿಂದಿ, ಜನರನ್ನ ಸರ್ವ್ ಮಾಡೋದು, ಫ್ರಂಟ್ ಲೈನ್ ಇದ್ಕೊಂಡು ಸಣ್ಣ ಸಣ್ಣ ಕಸ್ಟಮರು ಬರ್ತಿದ್ರು, ಬಿಸ್ನೆಸ್ ಅವರು ಬರ್ತಿದ್ರು, ಆ್ಯಂಡ್ ಎಕ್ಸ್ ಸರ್ವಿಸ್ಮೆನ್ಸು, ಗೌರ್ಮೆಂಟ್ ಅಫಿಷಿಯಲ್ಸು ಎಲ್ಲರ ಜೊತೆ ಡೀಲ್ ಮಾಡೋದು, ಪ್ರತಿಯೊಂದನ್ನು ಕಲ್ಕೊತ ಬಂದ್ವಿ. ಅದೆಲ್ಲ ನಾನು ಬ್ಯಾಂಕಿಂಗಲ್ಲಿರೋ ನನ್ನ ಒಂದು ಎಕ್ಸ್ಪೀರಿಯೆನ್ಸು ಇವತ್ತು ಭಾಳ ಹೆಲ್ಪ್ ಆಯಿತು. ಇಲ್ಲಿ ಬಂದಿರೋ ಜನ ಅಂತಾರೆ, ಯಾವುದಾದ್ರೂ ಒಂದು ಅಕೌಂಟ್ ಬರೀದು ಕನ್ಫರ್ಮೇಷನ್ ಸರ್ಟಿಫಿಕೇಟ್ ಅವ್ರನ್ನ ಕೊಟ್ಟಾಗ, ನೀವೇನ್ರಿ ಮೇಡಮ್ ಬ್ಯಾಂಕರು, ನೀವೆಲ್ಲದರಲ್ಲೂ ಪರ್ಫೆಕ್ಟ್ ಇರ್ತೀರಿ ಅಂತ. ಆ ಒಂದು ಪರ್ಫೆಕ್ಷನ್ ಆಗಲಿ ನನ್ನ ಬ್ಯಾಂಕಿಂಗ್ ಲೈಫಲ್ಲಿ ನಾನು ಕಲಿತೆ. ಅದು ನನಗೆ ಈಗ ಭಾಳ ಹೆಲ್ಪ್ ಆಗ್ತದೆ. Any other questions? Ma'am, if you had to describe your life journey in one word, what it will be and why? If you want to describe your life journey in one word, what would it be? What would it be and why? ಇಷ್ಟು ಕ್ಲಾರಿಫೈ ಆಗಲಿಲ್ಲ ನಿಮ್ಮ ಕ್ವಶನ್. Ma'am, if you had to describe your journey in one word, what will it be and why? ನಿಮ್ಮ ಜರ್ನಿ ಒಂದು ವರ್ಡಲ್ಲಿ ಡಿಸ್ಕ್ರೈಬ್ ಮಾಡೋದಿತ್ತಂದ್ರೆ ಏನಿರುತ್ತೆ ಮತ್ತೆ ಯಾಕೆ ಅಂತ? ಅದು ನೋಡಮ್ಮ, ಸಿಚುವೇಶನ್ ಚೇಂಜ್ ಆದಂಗೆ ಚೇಂಜ್ ಆಗುತ್ತೆ. ಒಂದು ವರ್ಡಲ್ಲಿ ಹೇಳೋದು ಕಷ್ಟ. ಒನ್ ವರ್ಡ್ ಸ್ವಲ್ಪ ನನಗೆ ಅಲರ್ಜಿ.
ಐ ಆಮ್ ಎ ಚಾಟರ್ ಬಾಕ್ಸ್. ಸೊ ಹಾಗೆ ನಾನು ಹೇಳಿದೆ ಚೇಂಜ್ ಆಗಬೇಕು ಅಂತ ಹೇಳಿದೆ. ಒಂದೇ ವರ್ಡಲ್ಲಿ ಹೇಳಲಿಕ್ಕೆ ಕಷ್ಟ. ಮೇನ್ಲಿ ಇಟ್ಸ್ ಅ ಅಟಿಟ್ಯೂಡ್ ಟು ಚೇಂಜ್. ಅದನ್ನು ಎಕ್ಸೆಪ್ಟ್ ಮಾಡ್ಕೊತಾ ಇದ್ದರೆ ಆ ಚೇಂಜ್ ಅನ್ನೋದು ನಾವು ಚೇಂಜ್ ಆಗಬೇಕು. ಸಿಚುವೇಶನ್ ನಮಗೆ ಬೇರೆಯವ್ರು ಚೇಂಜ್ ಆಗೋದು ಬೇಡ. ವಿ ಶುಡ್ ಬಿ ರೆಡಿ ಟು ಚೇಂಜ್ ದ ಸಿಚುವೇಶನ್ ಆ್ಯಂಡ್ ದ ಸರೌಂಡಿಂಗ್ ಆ್ಯಂಡ್ ಆಲ್. ದಟ್ ಮೇಕ್ಸ್ that will be one of the main things for to achieve success. What I say, change ಆಗೋದು ಒಂದು ನಮ್ಮಲ್ಲಿ ಸ್ವಭಾವ ಇರುತ್ತೆ. Acceptance to change. Thank you. Other questions? I have. Sir, please. But the student life is full of distractions. Yes. So focus is ಭಾಳ ಕಷ್ಟ ಆಗ್ತದೆ ಸ್ಟೂಡೆಂಟ್ಸ್. So I being student and now sir is also once upon a time, you being also a student one time, and these people are facing the stage. So what advice do you give the present generation students that, you know, in spite of these distractions, how can they make themselves focused? ಇವಾಗ ನೋಡ್ರಿ, ಯು ಆರ್ ಆಲ್ ಇನ್ ಯುವರ್ ಟೀನ್ಸ್. ಡಿಸ್ಟ್ರಾಕ್ಟ್ ಆಗಬಾರ್ದು. ದ್ಯಾಟ್ ಯು ಹ್ಯಾವ್ ಟು ಕಂಟ್ರೋಲ್. ಯು ಶುಡ್ ಹ್ಯಾವ್ ಕಂಟ್ರೋಲ್ ಆನ್ ಯುವರ್ ಓನ್. ಬೇರೆಯವ್ರು ಬಂದು ಮೊಬೈಲ್ ಮುಟ್ಬೇಡ್ರಿ ಅಂತ ಅವ್ರು ಕಸ್ಕೊಂಡು ಹೋಗೋದು, ಇವ್ರು ಹೇಳಿದ್ರೆ ಅಂತ ಬಿಡೋದು, ಹೇಳಿಸ್ಕೊಳ್ಳೋದನ್ನು ಬಂದ್ ಮಾಡಿರಿ. ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡ್ಕೊಳ್ರಿ. ಡಿಸ್ಟ್ರಾಕ್ಷನ್ ಕಡೆ ಹೋಗ್ಬೇಡ್ರಿ. ಒಳ್ಳೇದು ಕೆಟ್ಟದನ್ನು ಐಡೆಂಟಿಫೈ ಮಾಡಲಿಕ್ಕೆ ಕಲೀರಿ. ಇದು ಡಿಗ್ರಿ ಮುಗಿದ ತಕ್ಷಣ ನೀವು ಹೊರಗಡೆ ಹೋದ್ಮೇಲೆ ನಿಮ್ಮ ಐಡೆಂಟಿಟಿನ ನೀವು ಕ್ರಿಯೇಟ್ ಮಾಡಲಿಕ್ಕೆ ಹೋರಾಟ ಚಾಲೂ ಮಾಡ್ಬೇಕಂತ ನಾನು ಹೇಳಿದೆ. ನೀವು ಇಷ್ಟು ಡಿಸ್ಟ್ರಾಕ್ಟ್ ಆಗಿಬಿಟ್ರೆ ದೆರ್ ವಿಲ್ ಬಿ ಲಾಟ್ ಆಫ್ ವೇಸ್ಟ್ ಆಫ್ ಟೈಮ್. ನಿಮ್ಮದು ಅಗದಿ ವ್ಯಾಲ್ಯೂಯಬಲ್ ಟೈಮನ್ನು ವೇಸ್ಟ್ ಮಾಡಿಕೊಂಡು ನೀವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಡಿಸ್ಟ್ರಾಕ್ಷನ್ನ ಆಗಬಾರ್ದು ಅಂದರೆ ಯು ಹ್ಯಾವ್ ಟು ಕಂಟ್ರೋಲ್ ಇಟ್. ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡ್ಕೋಬೇಕು. ಪೇಷನ್ಸಿಂದ ತಿಳಿದು ನೀವು ಅರ್ಥ ಮಾಡ್ಕೋಬೇಕು. ಆಯಿತು 2 years ಹೊರಗೆ ಹೋದ್ಮೇಲೆ ಏನು, ನಾನೇನು, ಐ ಆಮ್ ನಾಟ್ ಎ ಸ್ಟೂಡೆಂಟ್, ದೆನ್ ವಾಟ್ ಐ ಆಮ್ ಅನ್ನೋದನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಆ ಕಡೆ ಲಕ್ಷ್ಯ ಕೊಡ್ರಿ, ಫೋಕಸ್ ಮಾಡಿರಿ, ಯಾವುದಕ್ಕೂ ಡಿಸ್ಟರ್ಬ್. Thank you, ma'am. Any other questions, guys? Sure. Mahalakshmi parents, most of the parents are not literate. ನಾಟ್ Literate. ಲಿಟ್ರೇಟ್. That's more considered. ಓಕೆ. So sometimes in our culture, we guys who have studied the latest things, parents के ideas now match up arguing. For example, student want to go for MBA. So our parents or these parents might be thinking that degree is a very bigger thing, because as per their age stage of generation, at that time degree was very bigger thing, as it happened with you also. ಎಸ್. So how can we make the parents convince them or build, you can say, invest their confidence on us, that they put a confidence that this girl or this guy can go forward. So our ideas won't communicate ಮಾಡೋದು ಹೆಂಗೆ? ಸೊ ಡೆವಲಪ್ ಯುವರ್ ಟ್ರಸ್ಟ್ ಇನ್ ಯುವರ್ ಪೇರೆಂಟ್ಸ್. ನಿಮ್ಮ ಮೇಲೆ ನಿಮ್ಮ ಪೇರೆಂಟ್ಸ್ಗೆ ಒಂದು ನಂಬಿಕೆ ಬರಬೇಕು. ನಮ್ಮ ಮಕ್ಕಳ ಮೇಲೆ ನಾವು ಇನ್ವೆಸ್ಟ್ ಮಾಡಿ ದುಡ್ಡು ಖರ್ಚು ಮಾಡಿ ಬೇರೆಯವರಿಗೆ ಕಲಿಸಿದಾಗ ಅವರು ಸರಿಯಾಗಿ ಕಲಿತು ಮಾಡಿ ಬಂದು ನಾವು ಏನು ಅಂದ್ಕೊಂಡಿವಿ ಅದು ಆಗ್ತಾರೆ, ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆನ, ಬಲವಾದ ನಂಬಿಕೆನ ನಿಮ್ಮ ಪೇರೆಂಟ್ಸಲ್ಲಿ ನೀವು ಡೆವಲಪ್ ಮಾಡಬೇಕು. ಸೊ ನೀವು ಯಾವತ್ತೂ ನಿಮ್ಮ ಪೇರೆಂಟ್ಸ್ ಜೊತೆ ಮಿಂಗಲ್ ಆಗಿರಬೇಕು. ಬೆಳೀತಾ ಪೇರೆಂಟ್ಸಿಂದ ದೂರ ಹೋಗಬಾರ್ದು, ಅವ್ರ ಜೊತೆಗಿರಬೇಕು. ಅವರೇ ನಿಮಗೆ ತಂದೆ ತಾಯಿನೇ ಫಸ್ಟು ನಿಮಗೆ ಯಾವತ್ತೂ ಮೊದಲ ಟೀಚರ್ ಇದ್ದಂಗೆ. ಏನಿದ್ರು ಅವ್ರ ಜೊತೆ ನೀವು ಶೇರ್ ಮಾಡ್ಕೋಬೇಕು. ನೋಡು, ಈ ಥರ ಜನ್ರೇಷನ್ ಇದೆ, ಈ ಥರ ನಾವು ಮಾಡಲಿಲ್ಲ ಅಂದರೆ ನಾವೇನೂ ಮಾಡ್ಲಿಕ್ಕೆ ಆಗಂಗಿಲ್ಲ, ಈ ಕೋರ್ಸ್ ಆಗಲಿಲ್ಲ ಅಂದರೆ ನಮಗಿದು ಪಾಸಿಬಲ್ ಇಲ್ಲ, ಇದನ್ನು ಮಾಡಲಿಲ್ಲ ಅಂದರೆ ನನಗೆ ಇದರಲ್ಲಿ ವೀಕ್ನೆಸ್ ಬರ್ತದೆ, ಈ ಸ್ಕಿಲ್ ನನಗೆ ಸಿಗೋದಿಲ್ಲ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ಹೇಳಬೇಕು, ತಿಳಿಸ್ಬೇಕು. ಬಿಲ್ಡ್ ಟ್ರಸ್ಟ್ ಇನ್ ಬಿಲ್ಡ್ ಯುವರ್ ಟ್ರಸ್ಟ್ ವಿತ್ ಯುವರ್ ಪೇರೆಂಟ್ಸ್. ನಂಬಿಕೆನ ಡೆವಲಪ್ ಮಾಡ್ತೀವಿ. Thank you, ma'am. No more questions, guys? Sure. ಈಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ, ಹಿಟ್ ಆದ್ರೆ ಓಕೆ, ವಾಟ್ ಇಫ್ ಅದು ಫ್ಲಾಪ್ ಆದ್ರೆ ಏನ್ ಮಾಡ್ಬೇಕು ಅಂತ ಹಾಂ, ಯಾವುದೇ ಎಂಟ್ರಪ್ರಿನರ್ ನನಗನ್ಸೋ ಮಟ್ಟಿಗೆ ಯಾವ ಬಿಸ್ನೆಸ್ಸು ಸ್ಟಾರ್ಟ್ ಆಗಬೇಕಾದ್ರೆ ಮೊದಲೇನೆ ಸರ್ವೆ ಮಾಡ್ಬೇಕು ನಾವು. ನಾನು ಗದಗಳಿಗೆ ಕನ್ವೆನ್ಷನ್ ಸೆಂಟರ್ ಮಾಡಬೇಕಾದ್ರೆ ಪುಣೆದೊಳಗೆ ಇದ್ದೆ ನಾನು. ವಿ ಆರ್ ಸ್ಟಿಲ್ ಟುಡೇ ಸೆಟಲ್ಡ್ ಇನ್ ಪುಣೆ, ಬಟ್ ನಾವು ಟೋಟಲಿ ಮೈಗ್ರೇಟೆಡ್ ಇಯರ್ ಆಲ್ಮೋಸ್ಟ್. ಪ್ರಾಪರ್ ಸ್ಟಡಿ ಮಾಡಬೇಕು, ರಿಸರ್ಚ್ ಮಾಡಬೇಕು, ಸರ್ವೆ ಮಾಡಬೇಕು. ಫ್ಲಾಪ್ ಆಗಲಿಕ್ಕೆ ಚಾನ್ಸನ್ನು 0.0001% ಅಷ್ಟೇ ಕೊಡಬೇಕು. ಅದು ಬೇರೆ ಸಿಚುವೇಶನಿಂದ, ನಮ್ಮ ಎಫರ್ಟಿಂದಾಗಲಿ, ನಮ್ಮ ಇನ್ವೆಸ್ಟ್ಮೆಂಟಿಂದಾಗಲಿ, ನಮ್ಮ ಪ್ರಯತ್ನದಿಂದಾಗಲಿ ಫ್ಲಾಪ್ ಆಗ್ಬಾರ್ದು. ನಮ್ಮ ಐಡಿಯಾಸಿಂದ, ನಮ್ಮ ವಿಚಾರದಿಂದ, ನಮ್ಮ ಆ್ಯಕ್ಟಿವಿಟೀಸಿಂದ ಫ್ಲಾಪ್ ಆಗಲಿಕ್ಕೆ
ಚಾನ್ಸ್ ಕೊಡಬಾರ್ದು. ಕೊಡ್ಲಿಕ್ಕೆ ಚಾನ್ಸ್ ಆ ಥರ ಫ್ಲಾಪ್ ಆಗ್ಲಿಕ್ಕೆ ಕೊಡೋವಂಥವ್ರಿದ್ರೆ ಎಂಟರ್ಪ್ರಿನರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಏನೋ ಈಗ ಕೋವಿಡ್ ಬಂತು, ನಾನು ಕನ್ವೆನ್ಷನ್ ಸ್ಟಾರ್ಟ್ ಮಾಡಿದ್ದೆ, ಒಂದು 4 ವರ್ಷ ಬಂದು ಏನೋ ಮದುವೆ ಆಗಂಗಿಲ್ಲ, ಯಾರು ಗ್ರೂಪು ಗ್ಯಾದರ್ ಆಗಂಗಿಲ್ಲ ಅಂದ್ಬಿಟ್ರೆ ಅದು ನನ್ನ ಫಾಲ್ಟ್ ಅಲ್ಲ. ಅದು ಒಂದು ಟೈಮಿಂಗಿಗೆ ಅದು ಫ್ಲಾಪ್ ಆಯಿತು. SBS ಗಾರ್ಡನ್ಸ್ ಆಗಿತ್ತು, ಪಾಪ ಅವ್ರದ್ದು ಅದೇ ಆಗಿ ಸ್ಟಾರ್ಟ್ ಆಗಿತ್ತು, 2 ವರ್ಷ ಬಂದಾಗ್ಬಿಡ್ತು. ಅವೆಲ್ಲ ಸಿಚುವೇಶನ್ಗೆ ಫ್ಲಾಪ್ ಅನ್ನಂಗಿಲ್ಲ, ಅದನ್ನು ಪಾಸಾಗಿ ಹೋಗಬೇಕು. ಆ ಪಾಸಾಗಿ ಹೋಗಲಿಕ್ಕೆ ಆ ಕೆಪಾಸಿಟಿ ಆಗಲಿ, ಅದಕ್ಕೆ ಬ್ಯಾಕಪ್ ಆಗಲಿ, ಅದನ್ನು ನಾವು ರೆಡಿ ಮಾಡ್ಕೊಂಡೇ ಬಿಸ್ನೆಸ್ ಮಾಡಬೇಕು. ವಿ ಹ್ಯಾವ್ ಟು ಡೂ ಪ್ರಾಪರ್ ಪ್ಲ್ಯಾನಿಂಗ್ ಫಾರ್ ದಟ್. ಫ್ಲಾಪ್ ಆಗೋ ವಿಚಾರಕ್ಕಿಂತ ಫ್ಲಾಪ್ ಆಗ್ತೀವಿ ಅಂತ ಏನೋ ದೂರದಿಂದ ಕಂಡಾಗನೇ ಡೈವರ್ಟ್ ಆಗಬೇಕು. ಇಮಿಡಿಯೇಟ್ ಅದಕ್ಕೆ ಒಂದು ಆ್ಯಡ್ ಆನ್ ಆಗಲಿ, ಬೇರೆ ದಾರಿ ಆಗಲಿ, ಹೊಸ ಥಿಂಗ್ಸ್ ಆಗಲಿ ನಾವು ಮಾಡ್ಕೊಂಡು ಚೆನ್ನಾಗಿ. Thank you, ma'am. Thank you, Veda. Any more questions, guys? One last time. Sorry. One last time, what should we do? Yeah, one last time before we conclude, what would you like to say? ಭಾಳ ಹೇಳ್ಬಿಟ್ಟೆ ಸರ್ ಆಗಲೇ ನಾನು. ನಮಸ್ಕಾರ. ಸಿಕ್ಕಾಪಟ್ಟೆ ಹೇಳಿದ್ದೀನಿ. ಐ ಟೋಲ್ಡ್ ದೇರ್ ಇಸ್ ನೋ ಒನ್ ವರ್ಡ್ ವಿತ್ ಮೀ ಆಲ್ವೇಸ್. ಡ್ಯಾನ್ಸ್ ಅಂತಲ್ಲಿ ಒನ್ ವರ್ಡಲ್ಲಿ ಹೇಳೋದು ಕಷ್ಟ ನನಗೆ, ಭಾಳನೇ ಹೇಳಿದ್ದೀನಿ. ಎಲ್ಲರೂ ಚೆನ್ನಾಗಿ ಓದ್ರಿ. ನಿಮ್ಮ ಫಸ್ಟ್ ಸ್ಟೆಪ್ಪು ಹೊರಗಡೆ ಹೋದ ತಕ್ಷಣ ನಿಮ್ಮ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡಿ. ಫೋಕಸ್ ಟು ಕ್ರಿಯೇಟಿಂಗ್ ಯುವರ್ ಐಡೆಂಟಿಟಿ. ಅದರಿಂದ ಅದ್ರ ಜೊತೆಗೆಲ್ಲನೂ. Thank you for all of your questions also, and thank you so much, ma'am. We truly appreciate for you to taking your time to interact with us. Your story tells us that there's no fixed timeline for your success, and it's never too late to start something new. So as we students, we fear taking risks, but today you have shown us that growth begins only when you come out of your comfort zone. So we thank you a lot today. It was a very interesting and inspiring story of yours. Thank you so much, ma'am. To everyone watching, take this as a reminder. It's okay to change path. It's okay to do whatever you want. It's just to believe in yourself. Just like ma'am said, be consistent. So I thank everyone, madam also for sharing all of your thoughts, and all of the students for patiently being a lovely audience. So until next time, stay curious, keep growing. Thank you so much. So next, I request Mr. Abhilash sir to give the inputs to our students about entrepreneur and entrepreneurship things.